ಆಸರೆ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಸುವಾರ್ತಿಕ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಅನೇಕ ಸಮಯಗಳಿಂದ ಪ್ರತಿ ವಾರ ನೀವು ಈ ಸುವಾರ್ತಿಕ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಸೇವೆ ಮಾಡುವಂಥ ಸೇವಕರ ಬಗ್ಗೆ, ಅವರ ಸೇವೆ ಬಗ್ಗೆ, ಅವರ ಅನುಭವ ಅವು ಆಗಿದೆ ಈ ಸುವಾರ್ತಿಕ ಕಾರ್ಯಕ್ರಮವಾಗಿದೆ. ಇವತ್ತು ನಮ್ಮ ಮಧ್ಯದಲ್ಲಿ ಕಡಬದಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಪ್ರಿನ್ಸ್ ಥಾಮಸ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸುವಾರ್ತಿಕ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇನೆ. ಪ್ರೈಸ್ ದ ಪಾಸ್ಟರ್, ನಮ್ಮ ಈ ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಬಂದು ಆಸರೆ ಟಿವಿಯಲ್ಲಿ ನೀವು ಇದ್ದೀರಿ. ಹೌದು. ನಿಮ್ಮ ಸೇವೆ ಬಗ್ಗೆ, ನಿಮ್ಮ ಸುವಾರ್ತೆ ಸೇವೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಂವಿವರವಾಗಿ ನಿಮ್ಮ ಅನುಭವ, ಸೇವೆ ಅನುಭವವನ್ನು ಹಂಚಿಕೊಳ್ಳಬೇಕಾದ್ರೆ ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಫಸ್ಟೇ ನೀವು ಕಡಬದಲ್ಲಿ ಅಂತ ನೀವು ಹೇಳಿದ್ರಿ. ಅಂದರೆ ನಾನು ಹುಟ್ಟಿ ಬೆಳೆದದ್ದು ಕಡಬ, ಇವಾಗ ಸೇವೆ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಸೇವೆ ಮಾಡ್ತಾ ಇರೋದು ಬ್ಯಾಂಗ್ಳೂರಲ್ಲಿ. ಅಂದರೆ ನಿಮ್ಮ ಸ್ವಂತ ಊರು ಕಡಬ ಅಂದರೆ ಕರ್ನಾಟಕದ ಪುತ್ತೂರು ತಾಲೂಕು, ಬ್ಯಾಂಗ್ಳೂರು ಡಿಸ್ಟಿಕಲ್ಲೇ ಪುತ್ತೂರು ತಾಲೂಕು ಕಡಬ. ಕಡಬ ಅಂದರೆ ನೀವು ಹುಟ್ಟಿದ್ದು ಅಲ್ಲಿ? ಹೌದು, ಹುಟ್ಟಿದ್ದಿಲ್ಲಿ. ಎಷ್ಟು ಜನ ಮಕ್ಕಳು ನೀವು? ಫಸ್ಟ್ ನನ್ನ ತಂದೆ ತಾಯಿಗೆ 2 ಮಕ್ಕಳು. ನನ್ನ ಅಕ್ಕ ಮಂಗಳೂರಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಅಕ್ಕ ಬಾವ ಇಬ್ಬರು. ನಾನು ದೇವರ ಕೃಪೆಯಿಂದ ಬೆಂಗಳೂರಲ್ಲಿ ಕೆಲವು ವರ್ಷಗಳಾಗಿ ದೇವರ ಸೇವೆ ನಿರತನಾಗಿದ್ದೀನಿ. ನೀವು ಹುಟ್ಟಿ ಬೆಳೆದದ್ದು ಕಡಬದಲ್ಲಿ? ಹೌದು. ಅಲ್ಲ ಬೇರೆ ಎಲ್ಲ ಇಲ್ಲ ಅಲ್ಲಿ? ಹೌದು, ನಾನು ಹುಟ್ಟಿದ್ದು ಆ್ಯಕ್ಚುಲಿ ಮಂಗಳೂರಲ್ಲೇ ಹುಟ್ಟಿರುವಂಥದ್ದು. ಮಂಗಳೂರು ಹಾಸ್ಪಿಟ್ಲಲ್ಲಿ, ಲೇಡಿ ಕೋಶನ್ ಹಾಸ್ಪಿಟಲ್ ಹುಟ್ಟಿರುವಂಥದ್ದು. ನಾನು ಹುಟ್ಟಿದಂಥ ಸಂದರ್ಭ ಬಹಳ ಸ್ವಲ್ಪ ಅದರಲ್ಲೊಂದು ಸಾಕ್ಷಿ ಇದೆ, ದೇವರನ್ನು ನಡೆಸಿದಂಥ ರೀತಿ. ಆ್ಯಕ್ಚುಲಿ ನನ್ನ ತಾಯಿ ಗರ್ಭಿಣಿಯಾಗಿ ನನ್ನ ತಾಯಿಯೊಂದಿಗೆ ಅವರು ಹಾಸ್ಪಿಟ್ಲಿಗೆ ಚೆಕಪ್ಪಿಗೋಸ್ಕರ ಒಂದು ಸಾರಿ ಹೋಗಿರುವಂಥದ್ದು. ಅವರು ಚೆಕಪ್ಪಿಗೋಸ್ಕರವಾಗಿ ಹೋದಾಗ ಅವತ್ತು ಅವರಿಗೆ ಡೇಟ್ ಗೊತ್ತಿಲ್ವಾ ಏನು ಗೊತ್ತಿಲ್ಲ ನನಗೆ. ಆ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಡಾಕ್ಟರ್ ಅವರು ಹೇಳಿದರು, ಹೆರಿಗೆ ಟೈಮ್ ಹತ್ತಿರ ಬರ್ತಾ ಇದೆ, ಅದಕ್ಕೋಸ್ಕರ ನೀವು ಹಾಸ್ಪಿಟ್ಲ್ ಅಡ್ಮಿಟ್ ಆಗಬೇಕು ಅಂತ ಹೇಳಿದರು. ಸೊ ನನ್ನ ಅಜ್ಜಿಯವ್ರು ಏನು ಮಾಡಿದರು, ಮನೆಗೆ ಹೋಗಿ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಬರೋಣ ಅಂತೇಳಿ ಅವ್ರು ಅಲ್ಲಿಂದ ತಿರುಗಿ ಮನೆಗೆ ಬಂದರು. ತಾಯಿ ಒಬ್ಬರನ್ನೇ ಹಾಸ್ಪಿಟಲ್ ಬಿಟ್ಬಿಟ್ಟು ಬಂದರು. ಸೊ ಅವರಿಗೆ ಅವತ್ತು ಅಲ್ಲಿ ಮಲಗಲಿಕ್ಕೆ ಅವ್ರು ಹೇಳ್ತಾ ಇದ್ರು, ಹಾಸಿಗೆ ಕೂಡ ಸಿಕ್ಕಿಲ್ಲ. ಕೆಳಗಡೆ ನೆಲದಲ್ಲಿ ಬೆಡ್ಶೀಟ್ ಹಾಕಿ ಅಲ್ಲಿ ಮಲಗಿಸಿದ್ರಂತೆ. ದೇವರ ಕೃಪೆಯಿಂದ ಅವ್ರು ಮಲಗಿಸಿದ್ರು. ತಿರುಗಿ ಅಜ್ಜಿ ಬಟ್ಟೆ ಎಲ್ಲ ಎತ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಲಿಕ್ಕೆ ಹೋದಾಗ ಆಲ್ರೆಡಿ ಹೆರಿಗೆನೂ ಆಯಿತು. ಹೆರಿಗೆನೂ ಆಯಿತು. ನಾನು ಹುಟ್ಟಿದಾಗ ಕೇವಲ 1 kg 200 ಗ್ರಾಮ್ ಮಾತ್ರ ಇದ್ದೆ. ತುಂಬ ವೀಕ್ ಆಗಿದೆ. ಅದರಲ್ಲೂ ನನ್ನ ಬದುಕೋದಕ್ಕೆ ತುಂಬ ಚಾನ್ಸಸ್ ಕಡಿಮೆ ಇತ್ತು. ನನ್ನ ಶರೀರ ವಿರೂಪವಾಗಿತ್ತು. ನನ್ನ ತಾಯಿ ನನಗೆ ಈ ರೀತಿ ಹೇಳ್ಕೊಟ್ಟಿದ್ರು. ನನ್ನ ಅಕ್ಕ ಹುಟ್ಟಿದಾಗ ಅವರು 3+ kg ಇದ್ದರು. ಅವರು ಹುಟ್ಟಿದಾಗ ಬಹಳ ಸುಂದರಿಯಾಗಿ, ನೋಡೋದಕ್ಕೆ ತುಂಬ ಚೆನ್ನಾಗಿದ್ಲು. ಸೊ ಊರಲ್ಲಿರುವಂಥವರೆಲ್ಲ ಬಂದು ನೋಡಿ ಹೋಗ್ತಾ ಇದ್ರಂತೆ. ಆದರೆ ನಾನು ಹುಟ್ಟಿದಾಗ ವಿರೂಪವಾಗಿ, ಏನೊಂದು ಸ್ವಲ್ಪ ರೂಪಕ್ಕೆ ವ್ಯತ್ಯಾಸವಾಗಿ ಹುಟ್ಟಿದ ಕಾರಣ ಇದನ್ನು ನೋಡೋದಕ್ಕೋಸ್ಕರ ಜನ ಬರ್ತಾ ಇದ್ರಂತೆ. ನನ್ನ ತಲೆಯ ಹಿಂಭಾಗ ಸ್ವಲ್ಪ ಊದ್ಕೊಂಡು ಶರೀರ ವಿರೂಪವಾಗಿ ಒಂದು ಹಲ್ಲಿ ಮರಿ ಥರ ಇತ್ತು ಅಂತ ಹೇಳ್ತಾ ಇದ್ರು. ಅಂದರೆ 1 kg ಚಿಲ್ಡ್ರನ್? ಹೌದು, 1 kg 200 ಗ್ರಾಮ್. ಹುಟ್ಟಿ ಅನೇಕ ದಿವಸಗಳು ನನ್ನ ಎತ್ಕೊಂಡು ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ತಿರುಗಿ ಮನೆಗೆ ಬಂದ ನಂತರ ಕೂಡ ಜೀವ ಸಿಗುತ್ತಾ ಅಂತ ಕೇಳ್ಕೊಂಡು ಅನೇಕ ಸಾರಿ ನನ್ನ ಚಿಕ್ಕ ಮಗುನ ಎತ್ಕೊಂಡು ಹಾಸ್ಪಿಟ್ಲಿಗೆ ಓಡಿದ್ರಂತೆ. ಆ ಟೈಮಲ್ಲಿ ಡಾಕ್ಟರ್ ಅವರು ಹೇಳಿದರು, ಇಲ್ಲ ಮಗು ಬದುಕುತ್ತೆ, ತೊಂದರೆ ಇಲ್ಲ ಅಂತೇಳಿ ಅವರು ಭರವಸೆ ಕೊಟ್ಟರಂತೆ. ಏನೋ ದೇವರ ಕೃಪೆಯಿಂದ ಯಾವುದೇ ವೈಕಲ್ಯತೆಗಳಾಗಲಿ ಯಾವುದೂ ಇಲ್ಲದೆ ದೇವರು ಒಳ್ಳೆಯ ಆರೋಗ್ಯ ನನಗೆ ಕೊಟ್ಟಿದ್ದಾರೆ. ಅದ ನಂತರವಾಗಿ ನನ್ನ ವಿದ್ಯಾಭ್ಯಾಸಗಳೆಲ್ಲ ಕಡಬದಲ್ಲೇ ಸೆಂಟ್ ಜೋಕಿಮ್ಸ್ ಶಾಲೆಯಲ್ಲೇ ಕಲಿಯೋದಕ್ಕಿಂತ ಆ ಸಮಯದಲ್ಲಿ 1987ರಲ್ಲಿ ನಾನು ಹುಟ್ಟಿರುವಂಥದ್ದು. 89ಗೆ ಬರುವಾಗ ನನ್ನ ತಾಯಿಗೆ ಸ್ವಲ್ಪ ಹುಷಾರಿಲ್ಲದಾಗಾಯಿತು. ನನಗೆ ನಾನು ಅದಕ್ಕಿಂತ ಮುಂಚೆ ನಮ್ಗೆ ಕೇಳುವಂಥದ್ದು, ನೀವೀಗ ಮಂಗಳೂರಿನಲ್ಲಿ ಹುಟ್ಟಿದ್ರಿ, ಕಡಬದಲ್ಲಿ ಬೆಳೆದ್ರಿ. ಹೌದು. ನಿಮ್ಮ ಕುಟುಂಬದ ಹಿನ್ನೆಲೆ ಅಂದರೆ ನಿಮ್ಮದು ಹೆಸರು ಹೇಳುವಾಗ ಒಂದು ಕ್ರಿಶ್ಚಿಯನ್ ಕುಟುಂಬ ಗೊತ್ತಾಗುತ್ತೆ. ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳ್ಬೋದು? ನಾನು ಆ್ಯಕ್ಚುಲಿ ನಾನು ಜನಿಸಿದಾಗ RC ಬ್ಯಾಕ್ಗ್ರೌಂಡಲ್ಲಿ ಜನಿಸಿರುವಂಥದ್ದು, ರೋಮನ್ ಕ್ಯಾಥೋಲಿಕಲ್ಲಿ. ಆದರೆ ನನ್ನ ಅಜ್ಜಿ ತುಂಬ ಪ್ರಾರ್ಥನೆ ಮಾಡುವಂಥವಳು. ನನ್ನ ಅಜ್ಜಿ ಮೊದಲೇ ದೇವರನ್ನ ಕಂಡುಕೊಂಡಿದ್ರು. ಸೊ ನನ್ನ ತಾಯಿ ತಂದೆ ಆ ಕಡೆ ಬರದೇ ಇದ್ರು, ಇವರ ಪ್ರಾರ್ಥನೆ ಇವರು ಗಮನಿಸ್ತಾ ಇದ್ರು. ಅಂದರೆ ತಾಯಿಯ ರಕ್ಷಣೆ ಹೊಂದಿ ಆ ಮನೇಲಿ ಇದ್ರು, ನಿಮ್ಮ ಒಟ್ಟಿಗೆ ಇದ್ರು. ಹೌದು. ಅವ್ರ ಮೂಲಕ ಇವತ್ತು ಉಗ್ರಾಣಿ ಕೂತು ಆ ಜಾಗದಲ್ಲೆಲ್ಲ ಹೋದ್ರೆ ಅವರೇ ಫಸ್ಟ್ ಸುವಾರ್ತೆ, ಒಂದು ಪಾಸ್ಟರ್ ತರ ಅವರು ಆ ಏರಿಯಾದಲ್ಲೆಲ್ಲ ಸುವಾರ್ತೆ. ಹೌದು, ಅಜ್ಜಿಯವರು ಅವರು ಸುವಾರ್ತೆ ಮಾಡಿ ಅವರ ಹೆಸರು ಚಿನ್ನಮ್ಮ. ಅವರು ಸುವಾರ್ತೆ ಹೇಳಿ ಅನೇಕರು ದೇವರ ಕಡೆ ಬಂದಿದ್ದಾರೆ. ಇವರ ಸಾಕ್ಷಿ, ಅವರ ಜೀವನ, ಅವರ ನಡತೆ ಇದನ್ನೆಲ್ಲ ಕಂಡು ನಾವು ದೇವರ ಸನ್ನಿಧಿಗೆ ಬರಲಿಕ್ಕೆ ಸಾಧ್ಯ ಆಯಿತು.
ಅಂದರೆ ನಿಮ್ಮ ಅಜ್ಜಿ ಮೊದಲ ಲಕ್ಷಣ ಹೌದು, ಹೊಂದಿದ್ದು. ಅಜ್ಜಿ ಮೊದಲ ರಕ್ಷಣೆ ಬಂದದ್ದು. ಅಂದರೆ ಎಷ್ಟು ವರ್ಷದ ನಂತರ ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬ ರಕ್ಷಣೆಗೆ ಬಂತು? ನಾನು ಹುಟ್ಟಿ ಹೆಚ್ಚು ಕಡಿಮೆ ಒಂದು ವಯಸ್ಸು ನನಗೆ RC ಚರ್ಚಲ್ಲೇ ನನ್ನ ದೃಢೀಕರಣ ಕಾರ್ಯಕ್ರಮ ಎಲ್ಲ ಅಲ್ಲೇ ಆಯಿತು. ಅದ ನಂತರ ಒಂದು 2 ವರ್ಷ ಅನಿಸ್ತಾ ಇದೆ. 2 ವರ್ಷ ನಂತರ ನನ್ನ ತಾಯಿಯ ಜೀವನದಲ್ಲಿ ಒಂದು ಸ್ವಲ್ಪ ಒಂದು ರೋಗ ಬಂದದ್ರಿಂದ ದೇವರು ಬಿಡುಗಡೆ, ನಾನು ಹೇಳ್ತೀನಿ ಅದು ರೋಗ ಬಂದು ದೇವರಲ್ಲಿಂದ ಬಿಡುಗಡೆ ಕೊಟ್ಟರು. ಅಲ್ಲಿಂದ ನಮಗೆ ಪೂರ್ಣ ನಂಬಿಕೆ ಐತೆ ಯೇಸು ಮೇಲೆ. ಅದರಿಂದ ಆ ಸಂಪ್ರದಾಯಗಳು ಬಿಟ್ಟು ನಾವು ನಿಜ ದೇವರನ್ನು ಸತ್ಯ ರೀತಿಯಲ್ಲಿ ಆರಾಧನೆ ಮಾಡಬೇಕಂತ ಬಂದ್ವಿ. ನೀವು ನಿಮ್ಮ ತಾಯಿಯ ಅಸೌಖ್ಯದಿಂದ ಅಥವಾ ಅನಾರೋಗ್ಯದ ನಿಮಿತ್ತವಾಗಿ ನೀವು ಕುಟುಂಬವಾಗಿ ಯೇಸುವಿನ ಕಂಡುಕೊಂಡದ್ದು ಏನಪ್ಪ ಅದು ಅನಾರೋಗ್ಯ? ನನ್ನ ತಾಯಿಗೆ ನಾನು ಪ್ರಾರಂಭದಲ್ಲಿ ಹೇಳಿದಪ್ಪ ನಾನು 87ರಲ್ಲಿ ಜನಿಸಿರುವಂಥದ್ದು. ನಾನು ಹುಟ್ಟಿ 2 ವರ್ಷ ಕಳೆದಾಗ ನನ್ನ ತಾಯಿಗೆ ಒಂದು ರೋಗ ಪ್ರಾರಂಭ ಆಯಿತು. ರೋಗ ಅಂತ ಹೇಳಿದ್ರೆ ಅವರು ತನ್ನಷ್ಟಕ್ಕೆ ಫುಲ್ ಟಯರ್ಡ್ ಆಗುವಂಥದ್ದು, ಶರೀರದಲ್ಲಿ ಬಲಹೀನತೆ. ಕೊನೆಗೆ ಆ ರೋಗ ಪ್ರತಿ ದಿವಸ ಜಾಸ್ತಿ ಆಗ್ತಾ ಇದೆ. ಎಲ್ಲ ಕಡೆ ಹಾಸ್ಪಿಟ್ಲಿಗೆ ತೋರಿಸಿದ್ರು ರೋಗ ಏನಂತ, ಅವರ ಈ ಎದೆ ಪೂರ್ತಿ, ಈ ಭಾಗ ಪೂರ್ತಿ ನೋವು ಅವರಿಗೆ ಏನಂತ ಗೊತ್ತಾಗ್ತಾ ಇದ್ದಿಲ್ಲ. ಹಾಸ್ಪಿಟ್ಲ್ಗಳೆಲ್ಲ ಕಡೆ ಹೋಗಿ ತೋರಿಸಿದಾಗ ಏನು ತೊಂದರೆ ಅಂತ ಗೊತ್ತಾಗಿಲ್ಲ ಅವರಿಗೆ. ಈ BJ KMC ಅಲ್ಲಿ ಕೂಡ 3 ವರ್ಷ ಇದ್ರು. 93 ವರ್ಷ ಹಾಸ್ಪಿಟ್ಲಲ್ಲೇ ಇದ್ರು ಅವ್ರು KMC. ಹೌದು, ಅವಾಗ ಬಂದು ಅಡ್ಮಿಟ್ ಆಗ್ತಾರೆ, ಸ್ವಲ್ಪ ದಿವಸ ಇಂಜೆಕ್ಷನ್ ಎಲ್ಲ ತಗೊಳ್ತಾರೆ, ಮತ್ತೆ ಸ್ವಲ್ಪ ದಿವಸಕ್ಕೆ ಮನೆಗೆ ಹೋಗ್ತಾರೆ. ಮನೇಲಿ ಹೋದಾಗ ಪುನಃ ಜಾಸ್ತಿ ಆಗುತ್ತೆ, ತಿರುಗಿ ಹಾಸ್ಪಿಟ್ಲಿಗೆ ಬರ್ತಾರೆ. ಹೀಗೆ ಕಾಯಿಲೆ ಜಾಸ್ತಿಯಾಗಿ ಅವರಿಂದ ಎದ್ದೇಳಕ್ಕಾಗ್ತಾ ಇಲ್ಲ. ಆ ಟೈಮಲ್ಲಿ ನಮ್ಮ ಅಜ್ಜಿ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರು, ನನ್ನ ತಂದೆ ರಕ್ಷಣೆಗೆಲ್ಲ ಬರಲಿಲ್ಲ. ಅವರು ಕೆಲಸಕ್ಕೆ ಹೋಗ್ತಾರೆ, ಅವರು ಈ ರಿಂಗಿದ್ದು ಕೆಲಸ ಮಾಡ್ತಾರೆ, ಈ ಬಾವಿಗೆ ರಿಂಗ್ ಕೆಲಸ, ಬಹಳ ದೂರಕ್ಕೆಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ರು. ಮತ್ತೆ ಮನೆ ಸೆಂಟ್ರಿಂಗ್ ಕೆಲಸನೂ ಮಾಡ್ತಾ ಇದ್ರು. ಅವರು ಕೆಲಸಗಳಿಗೆ ಹೋದ್ರೆ ಬರುವಂತೂ ತುಂಬಾ ಲೇಟಾಗಿ, ಕೆಲವೊಮ್ಮೆ 1 ವಾರ ಕಳೆದು ಬರ್ತಾರೆ, ತುಂಬಾ ಲೇಟಾಗಿ ಬರ್ತಾರೆ. ಹಂಗೆ ತಾಯಿಯನ್ನು ನೋಡ್ಲಿಕ್ಕೆ ಯಾರು ಇಲ್ಲದ ಸ್ಥಿತಿ ಬಂತು. ಹೀಗೆ BJK ಹಾಸ್ಪಿಟ್ಲಿಂದ KMCಯಿಂದ ಅಲ್ಲಿಂದ ಲೇಡಿ ಕ್ವಶನಿಗೆ ಬಂದರು. ಅಲ್ಲಿಂದ ತಗೊಂಡು ಬಂದು KMCಗೆ ಹಾಕಿದ್ರು. ಅಲ್ಲಿ ನಮಗೆ ಹಣ ಕಟ್ಟಲಿಕ್ಕೆ ಸಾಮರ್ಥ್ಯ ಇಲ್ಲದ ಕಾರಣ ವೆನ್ಲಾಕ್ ಹಾಸ್ಪಿಟಲ್ ತಂದಾಗ ಹಾಕಿದ್ರು. ಕೊನೆಗೆ ವೆನ್ಲಾಕಲ್ಲಿ ಹಾಸ್ಪಿಟಲ್ ಹಾಕಿ 93-94ರಲ್ಲಿ ಆ ಟೈಮಲ್ಲಿ ಪ್ರತಿ ದಿವಸ ರೋಗ ಜಾಸ್ತಿ ಆಗ್ತಾ ಇದೆ. ಕೊನೆಗೆ ಅವರ ಬ್ರೆಸ್ಟಿಂದ ಸ್ವೆಲ್ಲಿಂಗ್ ಇಳಿತಾ ಇದೆ. ಅವಾಗ ಆ ಡಾಕ್ಟರ್ ಅವರು ಹೇಳಿದ್ರು ಅದನ್ನು ಚೆಕಪ್ ಮಾಡಬೇಕು ಅಂತ ಹೇಳ್ಕೊಂಡು ಅದನ್ನು ಚೆಕಪ್ಪಿಗೆ ಕಳಿಸಿದ್ರು. ಆ ಟೈಮಲ್ಲಿ ಕೇಳಿದ್ರು, ನಿಮ್ಮ ಮನೆಯವರು ಯಾರಾದರೂ ಇದ್ರೆ ಸ್ವಲ್ಪ ಕರೆಸಿ, ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ. ದಿವಸಗಳು ಬಂದಾಗ ಅವರು ಕೂತಲಿಂದ ಎದ್ದೇಳಕ್ಕೆ ಅವರಿಗೆ ಆಗ್ತಾ ಇಲ್ಲ, ಅವರ ಬಟ್ಟೆ ವಾಶ್ ಮಾಡೋಕೆ ಅವರಿಗೆ ಆಗ್ತಾ ಇಲ್ಲ. ಅವ್ರು ನನಗೆ ಹೇಳಿದ, ಅವರು ಇವತ್ತು ನನಗೆ ಅದು ನೆನಪಿದೆ, ಅವ್ರ ಕಾಲಿಂದ ಬಟ್ಟೆ ತುಳಿದು ಬಕೆಟಲ್ಲಿಗೆ ಬಟ್ಟೆಯನ್ನು ಹಾಕ್ಬಿಟ್ಟು ಕಾಲಿಂದಲೇ ತುಳಿದು ಅಲ್ಲಿಗೆ ಒಣಗಿಸ್ಲಿಕ್ಕೆ ಆಗ್ತಾ ಇದ್ರು. ಅಂದ್ರೆ ಕೈಯಿಂದ ಎತ್ತಕ್ಕೆ ಕೂಡ ಅವರಿಗೆ ಆಗ್ತಾ ಇದ್ದಿಲ್ಲ, ಅನಾರೋಗ್ಯ, ಬಲಹೀನತೆ. ಆ ಟೈಮಲ್ಲೂ ಅವರ ಒಳಗಡೆ ಅವತ್ತು ಕಂಡಂಥ ಯೇಸು ಬಿಡುಗಡೆ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ನನ್ನ ಅಜ್ಜಿ ಹೇಳಿಕೊಟ್ಟಂತಹ ಆ ಯೇಸು ಸೌಖ್ಯ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಆ ಟೈಮಲ್ಲಿ ಈ ಬೈಬಲ್ ಇತ್ತು ಅವರ ಕೈಯಲ್ಲಿ. ಬಂದಂಥ ವ್ಯಕ್ತಿಗಳು ಬೈಬಲ್ ಓದಕ್ಕೆ ಹೇಳಿದ್ರು, ಇವರು ಬೈಬಲ್ ಓದ್ತಾ ಇದ್ರು. ಅಲ್ಲಿ ಪಕ್ಕದವರಿಗೆಲ್ಲ ಹೋಗಿ ಇವರು ಸಾಕ್ಷಿ ಹೇಳ್ತಾ ಇದ್ರು, ಸ್ವಾಮಿ ಇವರು ಅವರು ನೈಟಿ ಹಾಕಿದ್ರೆ ನೈಟಿಯಲ್ಲಿ ಪೂರ್ತಿ ಹಂಗೇನೆ ಆ ರೇಸಿ ಹರಿತಾ ಇತ್ತು. ಆದರೂ ಅವರು ಅಲ್ಲಿಂದ ಪಕ್ಕದಲ್ಲಿಂದ ರೋಗಿಗಳಿಗೂ ಹೇಳ್ತಾ ಇದ್ರಂತೆ, ಸ್ವಾಮಿ ನಿಮಗೆ ಸೌಖ್ಯ ಮಾಡ್ತಾರೆ ಅಂತೇಳಿ. ಅನೇಕರು ಹೀಯಾಳಿಸಿದ್ರು, ನೋಡಮ್ಮ ನೀನು ಹಿಂಗಿದ್ದೀಯಾ, ನಿನಗೆ ಸೌಖ್ಯ ಕೊಟ್ಟಿಲ್ಲ, ಮತ್ತೆ ಹೇಗೆ ಸ್ವಾಮಿ ಸೌಖ್ಯ ಕೊಡ್ತಾರಂತ ನೀನು ಹೇಳ್ತೀಯ ಅಂತ ಹೇಳ್ಕೊಂಡು. ಕೊನೆಗೆ ರೋಗ ಜಾಸ್ತಿ ಆಯಿತು, ಮಲಗಿದಲ್ಲೇ ಎದ್ದೇಳಕ್ಕಾಗದ ಪರಿಸ್ಥಿತಿ ಅವರಿಗೆ ಬಂತು. ಡಾಕ್ಟರ್ ಅವರು ಕರೆದು ಬಿಟ್ಟು ಹೇಳಿದ್ರಮ್ಮ, ಯಾರಾದ್ರೂ ಇದ್ರೆ ಸ್ವಲ್ಪ ಕರೆಸಿ ಅವರಿಗೆ ವಿಷಯಗಳು ಹೇಳ್ಬೇಕಲ್ಲ ಅಂತ. ಸಾಧಾರಣ ಯಾವ ರೋಗಿಗೂ ಅವರ ರೋಗ ಹೇಳಲ್ಲ ಡಾಕ್ಟರ್ಗಳು, ಅವರ ಮನೆಯಲ್ಲಿ ಯಾರಿಗಾದ್ರೂ ಹೇಳ್ತಾರೆ. ಸೊ ಅವ್ರು ಹೇಳಿದ್ರೆ ಯಾರೂ ಇಲ್ಲ. ನಾನು ಹೇಳಿದೆ, ಪ್ರಾರಂಭದಲ್ಲಿ ತಂದೆ ಅವರು ಕೆಲಸಕ್ಕೆ ಹೋದ್ರೆ ಮತ್ತೆ ಅಲ್ಲಿ ಬಿಸಿ ಅವರಿಗೆ. ಈ ಕಡೆಗಂತೂ ಪ್ರಾರಂಭದ ದಿನಗಳಲ್ಲಿ, ಇವತ್ತು ಬಹಳ ಚೆನ್ನಾಗಿದ್ದಾರೆ, ಆದರೆ ಪ್ರಾರಂಭದ ದಿನಗಳಲ್ಲಿ ಅವರು ತುಂಬ ಮನೆಗೆ ಸ್ವಲ್ಪ ಅಂದರೆ ಯಾವಾಗಲೂ ಬರುವುದಿಲ್ಲ, ಕೆಲಸಗಳಿಗೆ ಹೋದರೆ ಅಲ್ಲೇ ಬಿಸಿ ಆಗಿರುವಂಥ ಈ ರೀತಿಯಾದ ಅವಸ್ಥೆಗಳಿತ್ತು. ಈ ಸಮಯದಲ್ಲಿ ತಾಯಿಗೆ ಯಾರೂ ಇಲ್ಲ, ಅವರು ಹಾಸ್ಪಿಟ್ಲ್ ಇದ್ದಾರೆ. ಆ ಟೈಮಲ್ಲಿ ತಾಯಿಯನ್ನು ಡಾಕ್ಟರ್ ಕರೆದು ಬಿಟ್ಟು ಹೇಳಿದ್ರು, ನೋಡಮ್ಮ ನಿನ್ನ ರೋಗ ಏನಂತ ನಾವು ಹೇಳ್ತೀವಿ ಕ್ಯಾನ್ಸರ್ನ ಕೊನೆ ಸ್ಟೇಜ್ ನಿನಗೆ ಬಂದಿದೆ, ಇನ್ನು 2 ಬ್ರೆಸ್ಟ್ಗಳು ತೆಗಿಬೇಕು. ಅದಕ್ಕೆ ಡೇಟು ಫಿಕ್ಸ್ ಮಾಡಿದ್ರು. ಆ ಟೈಮಲ್ಲಿ ಅವ್ರು ಹೇಳಿದಂಥ ಪದ ಅಂತ ಹೇಳಿದ್ರೆ, ತೆಗೆದ್ರು ಉಳಿಯೋದಕ್ಕೆ ಗ್ಯಾರಂಟಿ ಏನಿಲ್ಲ. ಇವತ್ತಿಗೂ ಕ್ಯಾನ್ಸರ್ ಬಂದರೆ ರೋಗಗಳು ಬದುಕುವಂತ ತುಂಬ ಕಷ್ಟ. ಇದು 28 ವರ್ಷಗಳ ಮುಂಚೆ. ಆ ಟೈಮಲ್ಲಿ ಬದುಕುವಂಥ ಚಾನ್ಸಸ್ ಯಾವುದೂ ಇಲ್ಲ. ಆದರೂ ಅವರ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡಿದ್ರು. ಅವರಿಗೆ ಈ ವಾರ್ತೆ ಕೇಳಿದಾಗ ತುಂಬ ನೋವಾಯಿತು. ಏನು ಮಾಡೋಕ್ಕಾಗಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅನೇಕರಿಗೆ ಸಾಕ್ಷಿ ಹೇಳಿದ್ದಾರೆ. ಆದರೆ ಅವರ ಜೀವನದಲ್ಲಿ ಈ ರೀತಿ ಆಯ್ತಲ್ಲ ಅಂತೇಳಿ ಕೂತ್ಕೊಂಡು ಅಳ್ತಾ ಇದ್ದಾರೆ, ಬಿಕ್ಕಿ ಅಳ್ತಾ ಇದ್ದಾರೆ. ಅಳುವಂಥ ಸಮಯದಲ್ಲಿ ಡೇಟ್ ಯಾವುದೊಂದು ಬುಧವಾರ ಡೇಟ್ ಫಿಕ್ಸ್ ಮಾಡಿದರು. ಆ ಡೇಟಿಗಿಂತ ಮುಂಚಿನ ದಿನ ಅವರು ಈ ಸತ್ಯವೇದ ಎತ್ತಿ ಓದಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವರ ಮಲಗಿದ್ದ ಪಕ್ಕದಲ್ಲೇ ಈ ಬೈಬಲನ್ನು ಬಿಡಿಸಿ ಇಟ್ರಂತೆ. ಬಿಡಿಸಿಟ್ಟು ಆ ಬೈಬಲನ್ನೇ ನೋಡ್ತಾ ಕಣ್ಣೀರಾಗ್ತಾನೇ ಇದ್ರಂತೆ.
ಹಿಡಿದು ಸ್ವಲ್ಪ ದೂರಕ್ಕೆ ನಡೀತಾರೆ. ಆ ಟೈಮಲ್ಲಿ ಇಷ್ಟೆಲ್ಲ ವಾಸ್ ಅಂತೇಳಿ ಒಬ್ರು ಸಿಸ್ಟ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದವರು ಸ್ಟಾಫ್ ನರ್ಸ್ ಆಗಿ. ಅವರು ಬಂದು ನೋಡಿದಾಗ ಈ ಅಮ್ಮ ಇಷ್ಟು ರೋಗಿಯಾಗಿದ್ದಾರೆ, ಇವರು ಬೈಬಲ್ ಓದ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ರದನ್ನು ನೋಡಿ ಅವರಿಗೆ ಅವತ್ತು ಆ ರಕ್ಷಣೆಗೆ ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಮೇಯ್ನಾಗಿ ಯಾರಾದರೂ ಒಂದು ಸೌಖ್ಯ ಕೊಟ್ಟರೆ ಸಾಕು ಅಂತ ಒಂದು ಮನಸ್ಸು ಬಂತು ಅವರಿಗೆ. ನಾನು ಇಷ್ಟು ದಿವಸ ಯಾರನ್ನು ಬೇಕಾದರೂ ನಾನು ಪ್ರಾರ್ಥನೆ ಮಾಡ್ತೀನಿ, ಹೇಗೆ ಬೇಕಾದರೂ ಪ್ರಾರ್ಥನೆ ಮಾಡ್ತೀನಿ, ಈ ಒಂದು ರೋಗದಿಂದ ನನಗೆ ಬಿಡುಗಡೆ ಸಿಕ್ಕಿದ್ರೆ ಸಾಕು. ಯಾಕಂತ ಹೇಳಿದ್ರೆ ಚಿಕ್ಕ ಮಗು, ನನಗೆ ಅವಾಗ 2-3 ವಯಸ್ಸು ಪ್ರಾಯ, ನನ್ನ ಅಕ್ಕನಿಗೆ 5 ವಯಸ್ಸು ಪ್ರಾಯ. ಆ ಟೈಮಲ್ಲಿ ಹೇಗಾದರೂ ಮಾಡಿ ನನಗೆ 5 ವಯಸ್ಸು ಪ್ರಾಯ ತನಕ ತಾಯಿ ಇದೇ ರೋಗದಲ್ಲಿ ಇದ್ದಾರೆ. ಆ ಟೈಮಲ್ಲಿ ನಮ್ಮನ್ನು ಅಜ್ಜಿ ತುಂಬ ಧೈರ್ಯಪಡಿಸ್ತಾ ಇದ್ರು ನಮಗೆ. ಅವರು ನಮಗೆ ಹೇಳಿಕೊಟ್ಟಂಥ ಮಾತು, ಮಕ್ಕಳೇ, ಚಿಕ್ಕ ಮಕ್ಕಳ ಪ್ರಾರ್ಥನೆ ಬೇಗ ಕೇಳ್ತಾನೆ, ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಅಂತ ಡೈಲಿ ನಮಗೆ ಹೇಳುವರು. ನಾನು ನನ್ನ ಅಕ್ಕ ಸಾಯಂಕಾಲ ಆದರೆ ಮೊಣಕಾಲು ಹಾಕೊಂಡು ಕೂತ್ಕೊಂಡು ಅಳ್ತೀವಿ, ದೇವರೇ ನಮಗೆ ತಾಯಿ ಜೀವಂತ ಬೇಕು, ಇಲ್ಲಾಂದ್ರೆ ನಮ್ಮನ್ನು ತೆಗೆದುಬಿಡು. ನಮ್ಮ ಪ್ರಾರ್ಥನೆ ಇದು, ತಾಯಿ ಜೀವಂತ ಬೇಕು. ಈ ನಂಬಿಕೆಗೆ ನಾವು ಅಷ್ಟು ಬಲವಾಗಿ ಬರಲಿಕ್ಕೆ ಕಾರಣ ಈ ಒಂದು ಪ್ರಾರ್ಥನೆ, ದೇವರೇ ಕೊಟ್ಟರೆ ಜೀವಂತವಾಗಿ ಕೊಡಬೇಕು, ಇಲ್ಲಾಂದ್ರೆ ನಮಗೆ ಮನೆಯಲ್ಲಿ ಅಪ್ಪ ಸರಿಯಾಗಿಲ್ಲ, ಅಜ್ಜಿ ಇದ್ದಾರೆ, ಅಜ್ಜಿ ಒಬ್ಬರು ನಮ್ಮನ್ನು ಸಾಕೋಕ್ಕಾಗಲ್ಲ, ಅವ್ರನ್ನ ಉಳಿಸ್ಕೊಡು, ಇಲ್ಲಾಂದ್ರೆ ನಮ್ಮ ಜೀವ ತೆಗೆದುಬಿಡು ಅಂತೇಳಿ ಅಳ್ತಾ ಇದ್ದೀವಿ. ಇವರು ಸಣ್ಣ ಪ್ರಾಯದಲ್ಲಿ 5 ವಯಸ್ಸು ಪ್ರಾಯ ನನಗೆ, ಅಕ್ಕನಿಗೆ ಒಂದು 2 ವಯಸ್ಸು ಜಾಸ್ತಿ ಇದೆ. ಮೊಣಕಾಲು ಹಾಕೊಂಡು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಜ್ಜಿ ಹೇಳಿಕೊಟ್ಟಂತ ಮಾತು ಅದು ಇವತ್ತು ನನ್ನನ್ನು ಬಹಳ ಧೈರ್ಯಪಡಿಸುವಂಥ. ಮಕ್ಕಳ ಪ್ರಾರ್ಥನೆ ಎಷ್ಟು ಬಲವಾದದ್ದು ಅಂತ ಹೇಳಿದ್ರೆ, ನಮ್ಮ ಪ್ರಾರ್ಥನೆ ದೇವರು ಬೇಗ ಕೇಳ್ತಾರೆ ಅಂತ ಬಹಳ. ನಾನು ಆ ದಿವಸ ಪ್ರಾರ್ಥನೆ ಮಾಡ್ತಾ ಇದ್ದೆ, ತಾಯಿ ಹಾಸ್ಪಿಟಲ್ ಇದ್ದಾರೆ, ಡೇಟ್ ಫಿಕ್ಸ್ ಆಯಿತು. ಮುಂಚಿನ ದಿನ ಅವರು ಬೈಬಲ್ ಓದ್ತಾ ಇರುವಾಗ ನಾನು ಪ್ರಾರಂಭದಲ್ಲಿ ಹೇಳಿದಂಥ ಸ್ಟೆಲ್ಲಾ ವಾಸ್ ಸಿಸ್ಟರ್ ಅವರು ಬಂದ್ಬಿಟ್ಟು, ಓದಮ್ಮ ನೀನು ಬೈಬಲ್ ಓದು, ಸಾಧ್ಯವಾದರೆ ಹತ್ತಿರದಲ್ಲಿರುವಂಥವರಿಗೆ ಸುವಾರ್ತೆಯನ್ನು ಸಾರು ಅಂತೇಳಿ ಅವ್ರು ಹಂಗೇನೆ ಹೋಗ್ಬಿಟ್ರು. ಇವರಿಗೆ ಬಹಳ ನೋವಾಯಿತು, ನೋಡಿ ಈ ತಾಯಿ ಬಿದ್ದಿದ್ದಾರೆ, ಹೆಲ್ಪ್ ಮಾಡೋದು ಬಿಟ್ಟು ಓದು, ಬೈಬಲ್ ಓದು, ಪಕ್ಕದವರಿಗೆ ಸುವಾರ್ತೆ ಸಾರು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತೇಳಿ ಬೇಸರ ಆಯಿತು. ಆದರೆ ಓದಂಥ ಆ ಸಿಸ್ಟ್ರು ತಿರುಗಿ ಬಂದು ಒಂದು ಫೋನ್ ನಂಬರ್ ಕೊಟ್ಟರು ಅವರಿಗೆ. ಫೋನ್ ನಂಬರ್ ಕೊಟ್ಟು ಒಂದು ಅಡ್ರೆಸ್ಸು ಕೊಟ್ಟರು. ನೋಡಿ, ಇಂಥ ಕಡೆಯಲ್ಲಿ ಒಂದು ಪ್ರಾರ್ಥನೆ ನಡೀತಾ ಇದೆ, ಸಾಧ್ಯ ಆದರೆ ಅದು ನನಗೆ ಶಕ್ತಿನಗರ ಎನ್ನುವಂಥ ಸ್ಥಳದಲ್ಲಿ ಒಂದು ಪ್ರಾರ್ಥನೆ ನಡೀತಾ ಇತ್ತು, ಒಂದು ಕೂಟ ನಡೀತಾ ಇತ್ತು ಒಂದು ಚರ್ಚ್ ಒಳಗೆ. ಇಂಥ ಕಡೆಯಲ್ಲಿ ಒಂದು ಪ್ರಾರ್ಥನೆ ನಡೀತಾ ಇದೆ, ನಿಮ್ಮಿಂದ ಸಾಧ್ಯ ಆದರೆ ಒಂದು ಸಾರಿ ಆ ಕೂಟಕ್ಕೆ ಹೋಗಿ ಅಂತೇಳಿ. ತಾಯಿಗೆ ಎದ್ದು ನಡೆಯೋಕ್ಕಾಗಲ್ಲ, ಯಾರು ಕೊಂಡೋಗುವಂಥವ್ರಿಲ್ಲ. ಆ ಟೈಮಲ್ಲಿ ನಮ್ಮೊಬ್ಬರು ಆಂಟಿ ಅಪ್ಪಿತಪ್ಪಿ ಅಲ್ಲಿಗೆ ಬಂದರು, ಆ ಸ್ಥಳಕ್ಕೆ ಬಂದು ಹಾಸ್ಪಿಟ್ಲಿಗೆ ಬಂದು ಅಮ್ಮ ಹತ್ರ ಮಾತಾಡಿಸಿದಾಗ ಅಮ್ಮ ಹೇಳಿದ್ರು, ನನಗೆ ಆಪ್ರೇಷನ್ ನಾಳೆ, ಆಪ್ರೇಷನ್ ಮಾಡಿದ್ರು ನಾನು ಬದುಕೋದು ಗ್ಯಾರಂಟಿ ಇಲ್ಲ, ಇವಾಗ ಕೊನೆಗೆ ದೇವರ ಮೇಲೆ ಭಾರ ಹಾಕುವ, ಜೀವ ಕೊಟ್ಟರೆ ಅದೇ ಯೇಸು ಸ್ವಾಮಿಗೋಸ್ಕರ ಬದುಕುವ, ಇಲ್ಲಾಂದ್ರೆ ನಾನು ಮನೆಯಲ್ಲಿ ಹೋಗಿ ನನ್ನ ಮಕ್ಕಳ ನೋಡ್ಕೊಂಡು ನನಗೆ ಸಾಯ್ಬೇಕು. ಅವ್ರು ಹೇಳಿದ ಪದ, ನಾನು ಸಾಯುವಂಥ ಟೈಮಲ್ಲಿ ನನ್ನ ಮಕ್ಕಳು ನನ್ನ ಕಣ್ಮುಂದೆ ಇರಬೇಕು. ನನಗೆ ಈ ಹಾಸ್ಪಿಟ್ಲಲ್ಲಿ ಸತ್ತರೆ ನನ್ನ ಮಕ್ಕಳನ್ನು ಕೂಡ ನೋಡೋಕ್ಕಾಗ. ನಾನು ಪ್ರಾರಂಭದಲ್ಲಿ ಹೇಳಿದೆ 89 ಕಳೆದ ನಂತರ ಅವರು ಜೀವನ ಪೂರ್ತಿ ಹಾಸ್ಪಿಟ್ಲಲ್ಲೇ, ಆಸ್ಪತ್ರೆಗಳೆಲ್ಲ ಇದ್ದಾರೆ. ಅವ್ರು ಹೇಳಿದ್ರು, ನನ್ನ ಮಕ್ಕಳ ಮುಖ ನೋಡ್ಕೊಂಡು ನನಗೆ ಸಾಯಬೇಕು ಕೊನೆಗೆ, ಅದಕ್ಕೆ ಏನಾದರೂ ಆಗಲಿ ಹಾಸ್ಪಿಟ್ಲಿಂದ ನಮ್ಗೆ ಹೋಗ್ಬಿಡುವ ಅಂತ. ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜಿಗೆ ಒಪ್ಪಲ್ಲ ಆ ರೀತಿ ಸೀರಿಯಸ್ ಆಗಿರುವಂಥವ್ರು. ಹೆಂಗೋ ಈ ಆಂಟಿ ಅವರ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಎತ್ತಿ ಎಳೆದು ಹೊರಗಡೆ ತಂದರು. ಅವರು ಸರಿಗೆ ನಡೆಯೋಕ್ಕಾಗಲ್ಲ, ಅವರ ಬಟ್ಟೆ ಎಷ್ಟು ಬಟ್ಟೆ ಆಗಿತ್ತು ಅದರ ಮೇಲೆ ಪೂರ್ತಿ ರೇಸಿ ಹರಿತಾ ಇದೆ. ಕೊನೆಗೆ ಹೆಂಗೋ ಈ ಪ್ರಾರ್ಥನೆ ನಡೆಯುವಂಥ ಸ್ಥಳಕ್ಕೆ ಇವರು ಬಂದರು. ಅದೇ ಪರಿಸ್ಥಿತಿಯಲ್ಲಿ ಎತ್ಕೊಂಡು ಪ್ರಾರ್ಥನೆ ನಡೆಯುವಂಥ ಸ್ಥಳಕ್ಕೆ ಬಂದರು. ದೊಡ್ಡ ಹಾಲ್, ಅದು ದೊಡ್ಡ ಹಾಲಲ್ಲಿ ಏನೋ ಪ್ರಾರ್ಥನೆ ಮೀಟಿಂಗ್ ನಡೀತಾ ಇದೆ. ಅಲ್ಲಿ ಯಾರೋ ಒಬ್ರು ಸೇವಕರು ಬಂದು ಪ್ರೀಚ್ ಮಾಡ್ತಾ ಇದ್ದಾರೆ. ಈ ತಾಯಿಯನ್ನು ತಂದು ಹಿಂದ್ಗಡೆ ಡೋರ್ನ ಪಕ್ಕದಲ್ಲಿ ಮಲಗಿಸಿದ್ರು. ಅವರು ಅವ್ರಿಗೆ ಕೈ ಎತ್ತಕ್ಕಾಗಲ್ಲ, ಇಲ್ಲೆಲ್ಲ ರೇಸಿರೋ ಕಾರಣ ಕೈ ಎತ್ತಿ ಹೊಡೆಯೋಕೆ ಏನಾಗಲ್ಲ, ಅಲ್ಲಿ ತಂದು ಮಲಗಿದ್ದಾರೆ. ಆದ್ರೂ ನಂಬಿಕೆ ಇದೆ ಅವರಿಗೆ, ಎಸ್ಸಪ್ಪ ಸೌಖ್ಯ ಕೊಡ್ಬೋದು ಅಂತ ಒಂದು ನಂಬಿಕೆ ಇದೆ. ಆ ಟೈಮಲ್ಲಿ ಪಾಸ್ಟರ್ ಪ್ರಸಂಗ ಮಾಡ್ತಾ ಇದ್ದಾರೆ. ಅದರ ಕೊನೆಯಲ್ಲಿ ಅವರೊಂದು ಮಾತು ಹೇಳಿದ್ರಂತೆ, ಇಲ್ಲಿ ಒಬ್ಬರು ರೋಗಿಯಾಗಿ ಬಂದಿದ್ದಾರೆ, ನೀನು ನಂಬಿಕೆ ಇಟ್ಟರೆ ಯೇಸು ನಿನ್ನ ಸೌಖ್ಯ ಮಾಡ್ತಾನೆ. ಇಷ್ಟು ಮಾತು ಬಂದಾಗ ಈ ತಾಯಿಗೆ ತಿರುಗಿ ನೋಡ್ತಾ ಇದ್ದಾರೆ, ಯಾರು ಹಿಂದೆ ಯಾರಾದರೂ ರೋಗಿಗಳಿದ್ದಾರೆ ಅಂತೇಳಿ. ಅವರಿಂದ ನಂಬಕ್ಕಾಗ್ತಾ ಇಲ್ಲ. ಸಾಧಾರಣ ರೋಗ ಅಂತ ಹೇಳಿದ್ರೆ ಜ್ವರ, ತಲೆನೋವು, ಆ ಥರ ರೋಗ ನೆನೆಸ್ಕೊಂಡು ಅವ್ರು ಹಿಂದಕ್ಕೆ ತಿರುಗಿ ನೋಡಿದಂತ ಬೇರೆ ಯಾರಾದರೂ ಇದ್ದಾರ ಅಂತ. ಅವಾಗ ಪುನಃ ಹೇಳಿದಂತ, ನೀನು ಸಂಶಯ ಪಡಬೇಡ, ಆ ಯೇಸು ಸ್ವಾಮಿ ಮೇಲೆ ಪೂರ್ಣ ಭಾರ ಹಾಕಿದ್ರೆ ಆ ಯೇಸು ನಿನಗೆ ಸೌಖ್ಯ ಕೊಡ್ತಾನೆ ಅಂತ ಹೇಳಿದ್ರು. ಆ ಮಾತು ಕೇಳಿದಾಗ ಅವ್ರು ಹೇಳ್ತಾರೆ, ಅವರ ಶರೀರದಿಂದ ಏನೋ ಒಂದು ದೊಡ್ಡ ಭಾರವಾದ ವಸ್ತು ಕೆಳಗಡೆ ಬಿದ್ದಂಗೆ ಆಯ್ತಂತ ಅವರಿಗೆ. ಅಷ್ಟು ಹೊತ್ತು ಸ್ತಬ್ಧವಾಗಿದ್ದಂಥ ಕೈಗಳು ನಿಧಾನಕ್ಕೆ ತಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನೋ ಒಂದು ಶರೀರದ ಭಾರ ಇಳ್ದಂಗೆ ಆಯ್ತು, ಸ್ವೆಲ್ಲಿಂಗ್ ಇದೆ, ಏನೋ ಒಂದು ಭಾರ ಹೋದಂಗೆ ಆಯ್ತು.
ನಿಧಾನಕ್ಕೆ ಕೈ ತಟ್ಟಿ ಆರಾಧನೆ ಮಾಡಿದ್ರಂತೆ. ಬಹಳ ವರ್ಷಗಳಿಂದ ಈ ಕೈ ಅಲುಗಾಡ್ಲಿಕ್ಕೆ ಆಗದೆ ಇದ್ದಂತ ಕೈ ಕೂಡ ರಕ್ಷಣಾ ಅನುಭವ ಇಲ್ಲ ಆಗಿಲ್ಲ. ಅವಾಗ ರಕ್ಷಣೆಗೆ ಅನುಭವಕ್ಕೆ ಬರ್ತಾ ಇದ್ದಾರೆ. ಅಜ್ಜಿ ಹೇಳಿದಂತ ಸುವಾರ್ತೆ ಅವ್ರಿಗೆ ಕೇಳಿದ್ದಾರೆ, ಆದ್ರೂ ಪೂರ್ಣವಾಗಿ ಅವ್ರು ಬರಲಿಲ್ಲ. ಅವರಿಗೆ ಇನ್ನೂ ಆ ಹಿಂದಿನ ಅಂದ್ರೆ ನನ್ನ ತಾಯಿ ಹೇಳುವುದು ಇನ್ನೂ ಸ್ವಲ್ಪ ಲೋಕ ಪ್ರಕಾರವಾಗಿ ನಡೀಬೇಕು, ಲೋಕದಾಸಗಳು ನಡೀಬೇಕು, ಆ ಒಂದು ಆಸೆ ಇತ್ತು ಅವರಿಗೆ. ಆದ್ರೆ ಈ ಟೈಮಲ್ಲಿ ದೇವರು ಹೇಳಿದ್ರು, ನೀನ್ ನಂಬಿದ್ರೆ ದೇವರ ಮಹಿಮೆ ನೀನ್ ಕಾಣ್ತೀಯಾ, ಬಿಡುಗಡೆ ನಿನಗೆ ಸಿಗುತ್ತಂತ ಹೇಳಿದ್ರು. ಆ ಟೈಮಲ್ಲಿ ಏನೋ ಒಂದು ಕರೆಂಟ್ ಪಾಸ್ ಆದಂಗೆ ಅವರ ಶರೀರದಲ್ಲಿ ಅನುಭವ ಆಯ್ತಂತೆ. ಅವ್ರು ಕೈ ತಟ್ಟಲಿಕ್ಕೆ ಪ್ರಾರಂಭಿಸಿದ್ರು. ನಿಧಾನಗತಿಯಲ್ಲಿ ಕೈ ತಟ್ತಾ ಇದ್ದಾರೆ, ಚೆನ್ನಾಗಿ ಆರಾಧನೆ ಮಾಡಿದ್ರು. ಏನೋ ಬಲ ಸಿಕ್ಕಿ ಚೆನ್ನಾಗಿ ಆರಾಧನೆ ಮಾಡಿದ್ರು. ಆರಾಧನೆ ಎಲ್ಲ ಮುಗೀತು, ಎಲ್ಲರೂ ಅವರವರ ಪಾಡಿಗೆ ಹೋಗ್ಬಿಟ್ರು. ಈ ಪ್ರಾರಂಭದಲ್ಲಿ ಸ್ಟೆಲ್ಲಾವಾಸ್ ಅಂತ ಒಬ್ರು ಸಿಸ್ಟ್ರು ಅಡ್ರೆಸ್ ಕೊಟ್ರಲ್ಲ, ಅವರು ಇವ್ರನ್ನ ಹುಡುಕಿಕೊಂಡು ಅಲ್ಲಿಗೆ ಬಂದರು. ಆ ಜಾಗಕ್ಕೆ ಬಂದು ನಮಗೆ ಯಾರಂತ ಗೊತ್ತಿಲ್ಲ, ಅವರು ಇಷ್ಟರವರೆಗೆ ನಾವು ನೋಡಿಲ್ಲ, ಪರಿಚಯ ಇಲ್ಲ. ಅವರೊಬ್ಬರು ಕೊಂಕಣಿ ಆಂಟಿಯವರು ಇಲ್ಲಿ ಮಂಗಳೂರಲ್ಲಿ ಮನೆ ಮಾಡಿಕೊಂಡು ಅವರು ಅದೇ ಹಾಸ್ಪಿಟ್ಲಲ್ಲಿ ವೆನ್ಲಾಕ್ ಹಾಸ್ಪಿಟಲ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದವರು. ಅವ್ರೇನು ಮಾಡಿದ್ರು, ನನ್ನ ತಾಯಿಗೆ ಎತ್ಕೊಂಡು ನೇರವಾಗಿ ಅವ್ರ ಮನೆ ಕರ್ಕೊಂಡು ಹೋದ್ರು. ನಮಗೆ ಯಾರಿಗೆ ಗೊತ್ತಿಲ್ಲ ಈ ವಿಷಯ, ಮನೇಲಿರುವಂಥ ನಮಗೆ ಯಾರಿಗೆ ಅವತ್ತು ಫೋನು ಇಲ್ಲ, ಯಾವುದೂ ಇಲ್ಲ, ಏನು ನ್ಯೂಸ್ ಇಲ್ಲ. ಇವರು ನೇರವಾಗಿ ಇವರು ಮನೆ ಕರ್ಕೊಂಡು ಹೋದ್ರು, ಅವರ ಮನೆ ಕರ್ಕೊಂಡು ಹೋದ್ರು. ಒಂದು ವಾರ ಅವರ ಮನೇಲಿಟ್ಟು ಚೆನ್ನಾಗಿ ಅವರಿಗೆ ಆರೈಕೆ ಮಾಡಿದ್ರು. ಅಂದರೆ ಚೆನ್ನಾಗಿ ಊಟ ಕೊಟ್ಟರು, ಅವರಿಗೆ ಪ್ರೀತಿಯಿಂದ ದೇವರ ವಾಕ್ಯ ಹೇಳಿದರು, ಎಲ್ಲ ವಿಷಯ ಹೇಳಿದರು. ಈ ಒಂದು ವಾರ ಈ ಅವರು ಪ್ರಾರಂಭದಲ್ಲಿ ಹೇಳ್ತಾರೆ, ಈ ಕ್ಯಾನ್ಸರ್ ಚೆಕಪ್ಪಿಗೋಸ್ಕರವಾಗಿ ಕೊಂಡೋಗುವಾಗ ಸೂಜಿ ಹಾಕ್ಬಿಟ್ಟು ಚುಚ್ಚಿ ಮಾಂಸ ಎಳಿತಾರಂತ ಒಳಗೆ. ಈ ಮಾಂಸ ಅದು ಟೆಸ್ಟಿಗೆ ಕಳಿಸ್ಬೇಕು, ಅದರೊಳಗೆ ಕ್ಯಾನ್ಸರ್ ಇದೆಯಾ ಅಂತೇಳಿ. ಅದು ಸೂಜಿ ಹಾಕಿದ ತಕ್ಷಣ ಇವರು ಪ್ರಜ್ಞೆ ತಪ್ಪಿ ಬೀಳ್ತಾರೆ. ದೋಸ್ತಗಳು ತುಂಬ ಸಾರಿ ಟೆಸ್ಟಿಗೆ ಕಳಿಸಿದ್ರು, ಆ ಸೂಜಿ ಹತ್ತಿರ ಬರುವಾಗಲೇ ಪ್ರಜ್ಞೆ ತಪ್ಪಿ ಬೀಳ್ತಾರಂತೆ, ನೋವು ತಡಿಲಿಕ್ಕಾಗದೆ. ಇವರು ಕೊನೆಗೆ ಈ ಸಿಸ್ಟರ್ ಮನೆಗೆ ಕರ್ಕೊಂಡೋಗಿ ಒಂದು ವಾರ ಚೆನ್ನಾಗಿ ಆರೈಕೆ ಮಾಡಿದ್ರು, ಅವರಿಗೆ ಬೇಕಾದ ಎಲ್ಲ ಕಾರ್ಯಗಳು ಮಾಡಿದ್ರು. ತಿರುಗಿ ಸಿಸ್ಟರ್ ಹೇಳಿದ್ರು, ನೀವು ದೇವರ ಹತ್ರ ಬಂದಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ, ಒಂದು ಸಾರಿ ನಾವು ತಿರುಗಿ ಹಾಸ್ಪಿಟ್ಲಿಗೆ ಹೋಗುವ. ತಾಯಿಗೆ ಭಯ, ಹೋದ್ರೆ ಪುನಃ ಚುಚ್ತಾರೆ. ಅವತ್ತು ತಾಯಿ ಹೇಳುವಂಥ ಒಂದು ಪ್ರಾರ್ಥನೆ, ದೇವರೇ ನನಗೊಂದು ಮಗ ಹುಟ್ಟಿದ್ದಾನೆ, ಈ ಮಗ ದೇವರ ಸೇವೆ ಮಾಡಬೇಕು, ನನಗೆ ಆಯುಸ್ಸು ಕೊಟ್ಟರೆ ನನ್ನ ಮಗಳನ್ನು ಮದುವೆ ಮಾಡಿಸ್ಬೇಕು, ಮತ್ತು ನನ್ನ ಮಗ ಸ್ಟೇಜಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡೋದು ನನ್ನ ಕಣ್ಣಿಂದ ಕಾಣಬೇಕು, ಆದ್ಮೇಲೆ ನೀನು ತಗೋ, ಅಷ್ಟು ನನಗೆ ಆಯುಸ್ಸು ಸಿಕ್ಕಿದ್ರೆ ಸಾಕು ಅಂತ ಅವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಏನೋ ಒಂದು ವಾರ ಅವ್ರ ಮನೇಲಿ ಆರೈಕೆ ಮಾಡಿ ಆ ಸಿಸ್ಟ್ರು ನೇರವಾಗಿ ಇವ್ರನ್ನ ಕರ್ಕೊಂಡು ಅದೇ ಹಾಸ್ಪಿಟ್ಲಿಗೆ ಹೋಗ್ತಾರೆ, ವೆನ್ಲಾಕ್ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿದ್ರು. ಆ ಗಾಯ ಎಲ್ಲ ಒಣಗಿತು. ಚೆಕಪ್ ಮಾಡಿ ರಿಪೋರ್ಟ್ ಬಂದಾಗ ಕ್ಯಾನ್ಸರ್ ಎನ್ನುವಂಥ ಅಂಶನೇ ಇಲ್ಲ ಸರ್. ಹಾಗೆ ಅವತ್ತು ಸಿಕ್ಕಿದ ಸೌಖ್ಯ ಇವತ್ತು ತಾಯಿ ಜೀವಂತವಾಗಿದ್ದಾರೆ. 28 ವರ್ಷ ಕಳೀತು. ಇವತ್ತು ಆರೋಗ್ಯವಾಗಿ ಆ ಎಲ್ಲ ಕಡೆ ಹೋಗಿ ಸಾಕ್ಷಿ ಹೇಳ್ತಾ, ನಮ್ಮ ಹತ್ರನೂ ಬರ್ತಾರೆ, ಬೆಂಗಳೂರಲ್ಲೂ ಬರ್ತಾರೆ, ಬಂದಾಗ ಸುಮ್ಮನೆ ಇರಲ್ಲ, ಹೋಗಿ ಎಲ್ಲ ಮೀಟಿಂಗ್ಗಳಿಗೂ ಸಾಕ್ಷಿ ಹೇಳ್ತಾ ಹೋಗ್ತಾ ಇರ್ತಾರೆ. ಆ ಒಂದು ಬಿಡುಗಡೆ ಅವರಿಂದ ಮರೆಯೋಕ್ಕಾಗ್ತಾ ಇಲ್ಲ. ಆದರೆ ಅವ್ರು ಕೇಳಿದಂಥ ಒಂದು ಮಾತು, ನನ್ನ ಮಗಳ ಮದುವೆ ಪ್ಲಸ್ ನನ್ನ ಮಗ ಸ್ಟೇಜಲ್ಲಿ ನಿಂತು ಪ್ರಸಂಗ ಮಾಡೋದು ನನ್ನ ಕಣ್ಣಿಗೆ ಕಾಣಬೇಕು. ಇದು ನನ್ನ ಸುವಾರ್ಥ ಸೇವೆಗೆ ಬಂದ ನಂತರ, ಅದರ ನಂತರದ ಕಥೆ ಆಮೇಲೆ ಹೇಳ್ತೀನಿ. ಸುವಾರ್ಥ ಸೇವೆಗೆ ಬಂದ ನಂತರ ನಾನು ಪ್ರಸಂಗ ಎಲ್ಲ ಮಾಡಲಿಕ್ಕೆ ಪ್ರಾರಂಭವಾಯಿತು. ಮತ್ತೆ ಅದೇ ರೀತಿ ರೇಸಿ ಬರಲಿಕ್ಕೆ ಪ್ರಾರಂಭ ಆಯಿತು ಇವರಿಗೆ. ಅವರು ಹೇಳಿದ ಅಷ್ಟು ವರ್ಷಗಳ ನಂತರ ಅಕ್ಕನ ಮದುವೆ ಆಯಿತು, ನನ್ನ ಸೇವೆಗಾಗಿ ಪೂರ್ಣವಾಗಿ ಇಳಿದೆ. ಅವಾಗ ನನಗೆ ನಂಬಿಕೆ ಜಾಸ್ತಿ ಆಯಿತು. ದೇವರೇ ನನಗೂ ಜಾಸ್ತಿ ಆಯಿತು, ಮನೇಲಿರುವಂಥ ಇಲ್ಲ, ನನ್ನ ತಾಯಿ ನನಗೆ ದೇವರೇ ನೀನು ಕೊಟ್ಟರೆ ಸೌಖ್ಯ ಕೊಟ್ಟರೋದು ಪರಿಪೂರ್ಣ ಸೌಖ್ಯ, ಮತ್ತೆ ಹಂಗೆ ಬರಬಾರ್ದು. ಮತ್ತೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ರೋಗ. ನಾವು ಕೂತ್ಕೊಂಡು ಚೈನ್ ಪ್ರೇಯರ್ ಮಾಡ್ತೀವಿ. ಅಂದರೆ ಒಂದು ಮಾತಂದರೆ ಅವರು ದೇವರಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ದು. ಹೌದು ಒಡಂಬಡಿಕೆ ಮಾಡಿಕೊಂಡದ್ದು. ಯಾಕಂದರೆ ಮಗಳ ಮದುವೆ ನೋಡಬೇಕು, ಮಗನ ಹೌದು ಸ್ಟೇಜಲ್ಲಿ ನಿಂತು ಪ್ರಸಂಗ ಮಾಡೋದು ನೋಡ್ಬೇಕು, ಅಷ್ಟು ಸಾಕು. ಹೌದು, ಒಡಂಬಡಿಕೆ ಪ್ರಕಾರ ಹೌದು, ದೇವರು ಮಾಡಬೇಕಲ್ಲ, ಮಾಡಿದ್ದಾನೆ. ಸೊ ಆ ಟೈಮಲ್ಲಿ ನಮಗೆ ದುಃಖ ತಡೀಕಾಗಲಿಲ್ಲ ನನಗೆ. ಅಂದ್ರೆ ನಾನು ಆವಾಗಲೇ ಸ್ಟೇಜಿಗೆ ಬಂದಿದ್ದೀನಿ, ಬಹಳ ಕಷ್ಟ ಅನುಭವಿಸಿ ನಾನು ಈ ಸ್ಟೇಜ್ ತನಕ ಬಂದಿರುವಂಥದ್ದು. ನನಗೆ ಅಲ್ಲಿ ನಿಲ್ಲಕ್ಕಾಗಲ್ಲ. ಆ ಟೈಮಲ್ಲಿ ತುಂಬ ಅಳ್ತಾ ಇದ್ದೆ, ದೇವರೇ ಇಲ್ಲ, ನನ್ನ ತಾಯಿ ಜೀವ ನನಗೆ ಬೇಕು, ನಾನು ಹೋಗೋ ಕಡೆಯಲ್ಲೆಲ್ಲ ಇವ್ರನ್ನ ಕರ್ಕೊಂಡೋಗಿ ಸಾಕ್ಷಿ ಹೇಳಿಸ್ಬೇಕು. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಇವರು ಸಾಕ್ಷಿ ಹೇಳಬೇಕು. ಇವರು ಜೀವಂತವಾಗಿದ್ದರೆ ಅದು ಸಾಧ್ಯ. ತುಂಬ ಜನರನ್ನು ದೇವರೇ ನಿನ್ನ ಕಡೆಗೆ ಧೈರ್ಯಪಡಿಸ್ಲಿಕ್ಕೆ ಇವರು ಬೇಕು ನನಗೆ ಅಂತೇಳಿ ಪ್ರಾರ್ಥನೆ ಮಾಡಿದ್ವಿ. ಆ ಟೈಮಲ್ಲಿ ಒಬ್ಬರು ದೇವರ ಸೇವಕರು ಮನೆಗೆ ಪ್ರಾರ್ಥನೆಗೆ ಬಂದರು. ಅವ್ರು ಹೇಳಿದಂಥ ಒಂದು ಪದ ಪಾಸ್ಟ್ರೆ, ಈ ಮೊಬೈಲಲ್ಲಿ ಬೇಡವಾಗಿರುವಂಥ ಮೆಸೇಜ್ಗಳು ನಾವು ಡಿಲೀಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಒಂದೇ ನಿಮಿಷದಲ್ಲಿ ಎಲ್ಲ ಅಳ್ದೋಗುತ್ತೆ ಆ ಕ್ಷಣದಲ್ಲಿ. ಅದೇ ಥರ ನಿನ್ನ ಶರೀರದಲ್ಲಿರುವಂಥ ಕ್ಯಾನ್ಸರ್ನ ಅಂಶ ಪೂರ್ತಿ ಇವಾಗ ಡಿಲೀಟ್ ಆಗ್ತಾ ಇದೆ ಅಂತ. ಆವತ್ತು ಸಿಕ್ಕಿದ ಸೌಖ್ಯ ಮತ್ತು ಇಷ್ಟರವರೆಗೆ ಇಲ್ಲ. ಈ ಕ್ಯಾನ್ಸರ್ ಹಿಡಿದಂಥ ಟೈಮಲ್ಲೂ ನಮ್ಮನ್ನು ನೋಡೋಕ್ಕೆ ಯಾರೂ ಇಲ್ಲ. ನಮ್ಮನ್ನೊಂದು ಹಾಸ್ಟೆಲಲ್ಲಿ ಕೊಂಡೋಗಿ ಹಾಕಿದ್ರು, ಚಿಕ್ಕ ವಯಸ್ಸು ಪ್ರಾಯದಲ್ಲೇ.
ಹಾಸ್ಟೆಲಲ್ಲಿ ತುಂಬ ಕಷ್ಟ ಅನುಭವಿಸ್ತೀವಿ. ನನ್ನ 5 ವಯಸ್ಸು ಪ್ರಾಯ, ಅಕ್ಕನಿಗೆ 7 ವಯಸ್ಸು. ಏನು ಗೊತ್ತಿಲ್ಲ. ನಮ್ಮ ತಟ್ಟೆಗಳು ನಾವು ತೊಳಿಬೇಕು, ನಮ್ಮ ಬಟ್ಟೆಗಳು ನಾವು ತೊಳಿಬೇಕು, ಸರಿಯಾದ ಆಹಾರ ಇಲ್ಲ. ಸಾಯಂಕಾಲ ಹೊತ್ತಲ್ಲಿ ಈ ದನಗಳಿಗೆ ಗಂಜಿ ನೀರು ಕೊಡ್ತಾರಲ್ಲ, ಆ ಟೈಮಲ್ಲಿ ಓಡಿ ಹೋಗಿ ಗ್ಲಾಸ್ ಹಿಡ್ಕೊಂಡು ನಿಲ್ತೀವಿ ಕ್ಯೂಗೆ, ಅದು ಕುಡಿಯೋಕ್ಕೋಸ್ಕರ. ಅಂದರೆ ಬಹಳ ಕಷ್ಟ ಅನುಭವಿಸ್ಕೊಂಡು ಆ ಹಂತಕ್ಕೆ ಬಂದಿರುವಂಥದ್ದು. ಅಂದರೆ ಅಲ್ಲೆಲ್ಲ ದೇವರು ನಮಗೆ ಬಿಡುಗಡೆ ಮಾಡಿ ಈ ತಾಯಿಯ ಸೌಖ್ಯ ಸಿಕ್ಕಿದ ಮೇಲೆ ಪೂರ್ಣವಾಗಿ ನಮ್ಮನ್ನು ಕರೆದು ಮನೆ ಕರೆದು. ಒಂದು ವಿಷಯ ನೋಡುವಾಗ ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆ ಉದ್ಯೋಗ ಇತ್ತು. ಹೌದು. ಆದರೂ ಕೂಡ ಆ ಉದ್ಯೋಗದ ನಿಮಿತ್ತ ಅದರಲ್ಲೇ ಅವರು ಬ್ಯುಸಿಯಾಗಿ ನಿಮ್ಮನ್ನು ನೋಡ್ತಿರ್ಲಿಲ್ಲ. ಹೌದು. ಅಂದರೆ ಅವರ ಉದ್ಯೋಗ ಅಂದರೆ ವಾರಗಟ್ಟಲೆ ಅವರು ಮನೆಗೆ ಬರುವುದಿಲ್ಲ. ತಾಯಿ ಮನೆಯಲ್ಲೇ ಇದ್ರು. ತಂದೆ. ಹೌದು. ಅಂದರೆ ಅವರಿಗೆ ಸಂಪಾದನೆ ಇತ್ತ? ಸಂಪಾದನೆ ಅಂತ ಹೇಳಿದ್ರೆ ಸಂಪಾದನೆ ಮಾಡ್ಕೊಂಡು ಬರ್ತಾರೆ. ಇವರು ತುಂಬ ದಾನಶೀಲರು. ಕೆಲಸ ಮಾಡ್ಕೊಂಡು ಬಂದಂಥ 1 ರೂಪಾಯಿ ಮನೇಲಿ ಸಿಗಲ್ಲ. ಇವ್ರನ್ನ ಮೋಸ ಮಾಡಿ ಜನಗಳೆಲ್ಲ ಎತ್ಕೊಂಡು ಹೋಗೋರು. 1 ರೂಪಾಯಿ ಕೈಯಲ್ಲಿ ಉಳಿಯಲ್ಲ. ತುಂಬ ಕೆಲಸ ಮಾಡ್ತಾರೆ, 1 ರೂಪಾಯಿ ಕೈಯಲ್ಲಿ ಉಳಿಸ್ಕೊಳ್ಳೋದು. ಕುಡಿಯುವಂಥ ಏನಾದರೂ ಅಭ್ಯಾಸ? ಕುಡಿಯುವಂಥದ್ದೆಲ್ಲ ಸಿಗರೇಟ್ ಸೇರ್ತಾ ಇದ್ರು. ಸಿಗರೇಟು ಬೀಡಿ ತುಂಬ ಆ ಒಂದು ಅಭ್ಯಾಸ ಇತ್ತು. ಮತ್ತು ಕೆಲಸದಲ್ಲಿ ಬರುವಂಥವರಿಗೆ ಧಾರಾಳವಾಗಿ ಕೊಟ್ಟು ಇವರು ಕಾಂಟ್ರಾಕ್ಟ್ ತೆಗಿತಾರೆ ಕೆಲಸ. ಕೊನೆಗೆ ಬಂದಾಗ 0, ಅದರಲ್ಲಿ ಲಾಭ ಇಲ್ಲ. ಕೈಯಿಂದಲೇ ಆ ಕಡೆ ಹಾಕಿ ಪೂರ್ತಿ ಲಾಸ್ ಮಾಡ್ಕೊಳ್ತಾರೆ. ಅಂದರೆ ನಾನು ಹೇಳ್ತಾ ಇದ್ದೀನಿ, ದೇವರನ್ನ ನಂಬದೆ ಮಾಡಿದಂಥ ಎಲ್ಲ ಕಾರ್ಯಗಳು ವ್ಯರ್ಥವಾಗೋಯ್ತು ಅವರು. ಅಂದರೆ ಆ ಜೀವನ ಪೂರ್ತಿ ಅವರು ವ್ಯರ್ಥ ಮಾಡ್ಕೊಂಡ್ಬಿಟ್ರು. ಮತ್ತೆ ಕಡೆಗೆ ನಿಮ್ಮ ತಾಯಿ ಆಮೇಲೆ ನಮ್ಮನ್ನು ಮನೆಗೆ ಕರ್ಕೊಂಡು ಬಂದರು. ಹಾಸ್ಟೆಲ್ನಲ್ಲಿ ನನ್ನ ಸ್ಥಿತಿಯನ್ನು ಅವ್ರು ನೋಡಿದ್ರು, ನಮ್ಮ ಸ್ಥಿತಿ ನೋಡಿದ್ರು. ಒಂದು ಬಂದು ನೋಡಿದಾಗ ಅವರು ತುಂಬ ದುಃಖ ಆಯಿತು. ಅಯ್ಯೋ, ನನ್ನ ಮಕ್ಕಳು ಅನಾಥರ ಥರ ಬೆಳಿಬಾರ್ದು, ಅವ್ರಿಗೆ ಅಪ್ಪ ಇದ್ದಾರೆ, ನನಗೆ ಜೀವ ದೇವರು ಕೊಟ್ಟಿದ್ದಾರೆ ಅಂತೇಳಿ ತಿರುಗಿ ಮನೆಗೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಆ ಟೈಮಲ್ಲಿ ನಮಗೆಲ್ಲ ತುಂಬ ವ್ಯಕ್ತಿಗಳೆಲ್ಲ ನಮಗೆ ವಿರುದ್ಧವಾಗೇ ಇದ್ದರು ಪಾಸ್ಟರ್. ಆ ಸಮಯದಲ್ಲಿ ನನ್ನ ಮನೆಯಲ್ಲಿ ಸ್ವಲ್ಪ ಸಾಲ ಭಾರಗಳಿತ್ತು. ಅದನ್ನು ನೀಗಿಸೋದಕ್ಕೋಸ್ಕರ ಒಬ್ಬ ವ್ಯಕ್ತಿ ಮನೆಗೆ ಬಂದು ಹೇಳಿದ್ರು, ನಿಮ್ಮನ್ನು ಫಾರಿನಿಗೆ ಕರ್ಕೊಂಡು ಹೋಗ್ತೀನಿ, ನನ್ನ ಅಪ್ಪ ಅಲ್ಲೊಂದು ಕೆಲಸ ಕೊಡಿಸ್ತೀನಿ, ಒಂದು 50,000 ರೂಪಾಯಿ ನನಗೆ ಕೊಡಿ, ನಾನು ವಿದೇಶಕ್ಕೆ ಕರ್ಕೊಂಡೋಗಿ ಅಲ್ಲೊಂದು ಕೆಲಸ ಸೆಟ್ ಮಾಡಿಸ್ತೀನಿ ಅಂತ ಹೇಳ್ಕೊಂಡು ಆ ಟೈಮಲ್ಲೆಲ್ಲ ಬಂದರು ಮನೆಯಲ್ಲಿ. ಫಾರಿನಿಗೆ ಹೋಗ್ತಾ ಇದ್ದಾರಲ್ಲ ಅಂತ ಹೇಳ್ಕೊಂಡು ಎಲ್ಲ ಸಾಲ ಕೊಟ್ಟರು. ಹಣ 50,000 ರೂಪಾಯಿ ರೆಡಿ ಆಯಿತು. ಎತ್ಕೊಂಡೋಗಿ ಆ ವ್ಯಕ್ತಿ ಕೈಲಿ ಕೊಟ್ವಿ. ಇವ್ರನ್ನ ಇಲ್ಲಿಂದ ಅವ್ರು ಫಸ್ಟ್ ಹೊರಗಡೆ ಹೋದ್ರು, ಬಾಂಬೆಗೆ ಹೋದ್ರು. ಬಾಂಬೆಗೆ ಹೋಗಿ ನನ್ನ ತಂದೆಗೆ ಹೇಳಿದ್ರು, ನೀವು ಇಂಥ ದಿವಸ ಬಾಂಬೆಗೆ ಬಂದು ಇಂಥ ಸ್ಥಳಕ್ಕೆ ಬರಬೇಕು ಅಂತೇಳಿ ಅವ್ರು ಹೋದರು. ನನ್ನ ತಂದೆ ಇಲ್ಲಿಂದ ಹಣ ಎಲ್ಲ ಅವ್ರ ಕೈಲಿ ಕೊಟ್ಟು ಜಸ್ಟ್ ಬಾಂಬೆ ತನಕ ಇರುವಂಥ ಬಸ್ ಚಾರ್ಜ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋದಾಗ ಆ ವ್ಯಕ್ತಿನೇ ಇಲ್ಲ. ಇದ್ದ ಹಣ ಎಲ್ಲ ವೇಸ್ಟ್ ಆಗೋಯ್ತು. ತಿರುಗಿ ಅವರಿಗೆ ಮನೆಗೆ ಬರಲಿಕ್ಕೆ ಹಣ ಇಲ್ಲ. ಕೊನೆಗೆ ಟ್ರೈನ್ ಹತ್ತಿ, ಟಿಕೆಟ್ ಕೂಡ ತೆಗೆದ ಟ್ರೈನ್ ಹತ್ತಿ ಎಲ್ಲೆಲ್ಲೋ ಸುತ್ತಾಡಿ ಬಂದಾಗ ಪೂರ್ತಿ ಜಾಂಡೀಸ್ ಹಿಡ್ಕೊಂಡು ಅವ್ರಿಗೆ ಎದ್ದು ನಿಲ್ಲಕ್ಕಾಗದ ಸ್ಥಿತಿಯಲ್ಲಿ ಒಂದು ಶವ ಮನೆಗೆ ಬರೋ ರೀತಿಯಲ್ಲಿ ಕೊನೆಗೆ ಬಂದರು. ಅದರೊಂದಲೂ ದೇವರು ಕೊನೆಗೆ ಬಿಡುಗಡೆ ಕೊಡಿ. ನನ್ನ ವಿದ್ಯಾಭ್ಯಾಸ ಪೂರ್ತಿ ಇಲ್ಲಿ ಕಡಬದಲ್ಲೇ ಮಾಡ್ಕೊಂಡಿರುವಂಥದ್ದು. ನಿಮ್ಮದು? ಹೌದು. ನಾನು ಅಂದರೆ ನನ್ನ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ, ನಾನು ಹೇಳಿದ ಪ್ರಾರಂಭ ಚಿಕ್ಕ ವಯಸ್ಸಿನಲ್ಲಿ ತುಂಬ ಪ್ರಾರ್ಥನೆ ಇದ್ದೆ ಅಂತ ಹೇಳಿದರು. ಒಂದು ಪ್ರಾಯಕ್ಕೆ ಬಂದಾಗ ಈ ಫ್ರೆಂಡ್ಶಿಪ್ಪು ತುಂಬ ಕೆಡುಕಿನ ಕಡೆ ಕೊಂಡೋಗ್ತಾ ಇತ್ತು. ನಾನು ಹೇಳಿದೆ ತಂದೆಗೆ ರಿಂಗಿನ ಕೆಲಸ ಇದೆ ಅಂತೇಳಿ. ನನಗೆ ಒಂದು 8ನೇ ತರಗತಿಗೆಲ್ಲ ಬಂದಾಗ ತಂದೆ ಏನು ಮಾಡ್ತಾಯಿದ್ರು, ಎಲ್ಲೆಲ್ಲಿ ಸೈಟಿಗೆ ಹೋಗ್ಬೇಕು ಅದರದ್ದು ಅಡ್ರೆಸ್ ಕೊಡ್ತಾರೆ. ನೀನು ಇಂಥ ಸೈಟಿಗೆ ಸ್ವಲ್ಪ ಜಲ್ಲಿ ಹಾಕು, ಅಲ್ಲಿ ಸ್ವಲ್ಪ ಐಟಮ್ ಹಾಕು ಅಂತೆಲ್ಲ ಹೇಳಿ ಯಾರಿಗೆ ನನಗೆ ಹೇಳ್ತಾ ಇದ್ರು. ನಾನು ಈ ಜೀಪ್ ಡ್ರೈವರ್, ಅವತ್ತು ಪಿಕಪ್ ಎಲ್ಲ ಜೀಪಲ್ಲೇ ಕೊಂಡೋಗ್ತಾ ಇದ್ದು ಜಲ್ಲಿಗಳೆಲ್ಲ. ಈ ಜೀಪ್ ಡ್ರೈವರ್ಗಳ ಜೊತೆ ಸೇರಿಕೊಂಡು ಶಾಲೆಗೆ ಹೋಗೋದೆಲ್ಲ ಚಕ್ರ ಹೊಡೆದು, ಇಲ್ಲಾಂದರೆ ಶಾಲೆಗೆ ಹೋಗಿ ಬಂದ ಮೇಲೆ ಇವ್ರ ಜೊತೆ ಸುತ್ತಾಡೋದು. ಹೀಗೆ ಸುತ್ತಾಡಿ ನನ್ನ ಜೀವನ ಪೂರ್ತಿ ನಾನೇ ಹಾಳು ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಅನೇಕ ದೇವರ ಸೇವಕರೆಲ್ಲ ಬಂದ್ಬಿಟ್ಟು ಹೇಳಿದ್ರು, ನನ್ನ ತಾಯಿ ಹೇಳಿದ್ರು ಇವನು ದೇವರ ಸೇವೆಗಾಗಿರುವಂಥವನು. ಆದರೆ ಈ ರೀತಿ ಬೆಳಗಿದ್ದು ಕಂಡಾಗ ಕೊನೆಗೆ ಪ್ಲ್ಯಾನ್ ಚೇಂಜ್ ಆಗೋಯ್ತು. ನಾನು ಬೆಳೆಯುವಂಥ ಟೈಮಲ್ಲಿ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದೆ. ನಾನು ಕಳೆದ ಸಾರಿ ನಮ್ಮ ಮರದಾಳ ಚರ್ಚಲ್ಲಿ ಬಂದು ಪ್ರಸಂಗ ಮಾಡಿದಾಗ ಮರದಾಳ ಹೈಸ್ಕೂಲ್ನ ಪ್ರಿನ್ಸಿಪಾಲ್ ಈಶೋ ಫಿಲಿಪ್ ಅಂತೇಳಿ ಅವ್ರು ಕೇಳ್ತಾ ಇದ್ದಾರೆ, ಇವನು ಹೆಂಗೆ ಇಷ್ಟು ಚೇಂಜ್ ಆಗಿಬಿಟ್ಟ ಅಂತ. ತುಂಬ ಗಲಾಟೆ ಮಾಡ್ತಾ, ತುಂಬ ತರಲೆ ಮಾಡ್ತಾ ಇದ್ದೆ. ಸ್ಕೂಲಲ್ಲಿ ಹೋದ್ರು ಅಷ್ಟೇ, ರಸ್ತೆಯಲ್ಲಿ ಹೋಗುವಂಥ ಬಸ್ಗಳಿಗೆ ಕಲ್ಲು ಹೊಡಿಯುವಂಥದ್ದು, ಅಲ್ಲಿರುವಂಥ ಹ್ಯಾಂಡ್ಲ್ಗಳನ್ನು ಕಿತ್ಕೊಂಡು ಮನೆಗೆ ಬರುವಂಥದ್ದು, ಬಸ್ ನಿಲ್ಲಿಸಿದ್ರೆ ರೋಡಲ್ಲಿ ಸೆಂಟ್ರಲ್ಲಿ ಹೋಗಿ ನಿಲ್ಲುವಂಥದ್ದು, ಓಡ್ತಾ ಇರೋ ಬಸ್ಸಲ್ಲಿ ಹತ್ತುವಂಥದ್ದು, ಬಸ್ ಓಡ್ತಾ ಇರುವಾಗ ಎಮರ್ಜೆನ್ಸಿ ಎಕ್ಸಿಟ್ ಅಂತೇಳಿ ಹಿಂದ್ಗಡೆ ಡೋರ್ ಇರುತ್ತಲ್ಲ ಅದನ್ನು ಓಪನ್ ಮಾಡುವಂಥದ್ದು. ತುಂಬ ಅಂದರೆ ಫ್ರೆಂಡ್ಸ್ಗಳ ಜೊತೆ ಆ ಥರ ಆಗ್ತಾ ಇದ್ದೆ. ಆಮೇಲೆ 10th ಬಂದಾಗ ಪ್ಲ್ಯಾನ್ ಚೇಂಜ್ ಆಗೋಯ್ತು. ಎಲ್ಲ ಡ್ರೈವರ್ ಜೊತೆ ಇದ್ದಾರೆ, ಸ್ಟೇರಿಂಗ್ ಎಲ್ಲ ಅವತ್ತೇ ಕೊಡ್ತಾ ಇದ್ದಾರೆ, ತುಂಬ ಇಂಟ್ರೆಸ್ಟ್. ಸ್ಟೇರಿಂಗ್ ಎಲ್ಲ ಕೊಡ್ತಾರಲ್ಲ ಅಂತೇಳಿ ತುಂಬ ಇಂಟ್ರೆಸ್ಟ್. ನಾನೇನು ಮಾಡಿದೆ, ನನ್ನ ಆಲೋಚನೆ ಹಂಗೆ ಚೇಂಜ್ ಆಯಿತು. 10ನೇ ಕ್ಲಾಸ್ ಆದಮೇಲೆ ನನಗೊಂದು ಜೀಪ್ ತೆಗೆದುಕೊಡ್ಬೇಕು, ನಾನು ಜೀಪ್ ಓಡಿಸ್ತೀನಿ ಅಂತ ಆಯಿತು. ಮನೇಲಿ ಆ ಥರ ಎಲ್ಲ ಪ್ಲ್ಯಾನ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಕೆಲವರು ಹೇಳಿದ್ರು ನಾನು ಏನು ಐಟಮ್ ಸಿಕ್ಕಿದ್ರು ಬಿಚ್ತಾ ಇದೆ, ಇಲ್ಲ ಇವಾಗ ನಾನು ITA ಕಳಿಸುವ ಅಂತೇಳಿ ಆಯಿತು. ದೇವರ ಸೇವೆ ಅನ್ನುವಂಥ ಆ ಒಂದು ಉದ್ದೇಶ ಅಲ್ಲಿಗೆ ಚೇಂಜ್ ಆಗೋಯ್ತು. ಅಲ್ಲಿ ದೇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಳ್ಳೆ ಮಾರ್ಕ್, ನಾನು ಚೆನ್ನಾಗಿ ಕಲಿತಾ ಇದ್ದೆ.
ಒಳ್ಳೆ ನಾನು ಯಾವಾಗಲೂ ಸ್ಕೂಲಿಂದ ನನ್ನ ಅಕ್ಕನಿಗೆ ಕಂಪ್ಲೇಂಟ್, ಏನಾದರೂ ಒಂದು ಕಿತಾಪತಿ ಮಾಡ್ತೀನಿ ನಾನು. ಸೊ ಎಲ್ಲ ಪ್ಲ್ಯಾನ್ ಆಯಿತು, ಇವನ ಐ ಟಿ ಕಳಿಸುವ ಅಂತೆಲ್ಲ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರು. 10ನೇ ಕ್ಲಾಸಿಗೆ ಬಂದಾಗ ನನಗೆ ಗೊತ್ತಿಲ್ಲದೆ ನಾನು ಫೇಲ್ ಆಗಿಬಿಟ್ಟೆ. ನನ್ನ ಜೀವನ ಚೇಂಜ್ ಆದ್ದು ಆ ಒಂದು ಭಾಗದಲ್ಲಿ. ಮತ್ತೆ ಹೊರಗಡೆ ಮುಖ ತೋರಿಸೋಕ್ಕೆ ನನ್ನಿಂದ ಆಗಿಲ್ಲ. ಬೇಗನೆ ನಾನು ಏನು ಮಾಡಿದೆ, ಎಕ್ಸಾಮ್ ಬರೆದೆ. ಅಲ್ಲಿಂದ ದೇವರ ಸೇವಕರು ಹೇಳಿದ್ರು, ನೀನು ಏನು ಕೆಲಸ ಮಾಡಿದ್ರು, ದೇವರ ಆಲೋಚನೆ ನನಗೆ ಸಿಕ್ತು, ನೀನು ಏನು ಕೆಲಸ ಮಾಡಿದ್ರು, ಏನು ಕಲಿತರು ನಿನ್ನ ಜೀವಿತದಲ್ಲಿ ಜಯ ಸಿಗುವುದಿಲ್ಲ. ಯಾಕಂದ್ರೆ ನೀನು ದೇವರ ಸೇವೆಗಾಗಿರುವಂಥ, ಅದನ್ನು ಬಿಟ್ಟು ನೀನೇನೇನು ಮಾಡೋಕ್ಕೆ ಹೋಗಿ ಅದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ ಅಂತೇಳಿ ತಕ್ಷಣ ಗಾಡಿ ಎತ್ತಿ ಬೆಂಗಳೂರಿಗೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿ ಬೈಬಲ್ ಕಾಲೇಜಿಗೆ ಹೋದೆ. ಅಲ್ಲಿ ನಾನು ಬೈಬಲ್ ಕಾಲೇಜ್ ಕಲಿಯೋಕ್ಕೋಸ್ಕರ. ಬಸ್ ಇದು ನೀವೀಗ ಹೈಸ್ಕೂಲ್ ಓದುವಂಥ ಸಮಯದಲ್ಲಿ ಹೌದು, ಏನಾದರೂ ನಿಮಗೆ ನೀವು ಹೇಳಿದ್ರಿ ತುಂಬ ಜನರಿಗೆ ತೊಂದರೆ ಕೊಡ್ತೀರಿ, ಬಸ್ಸಿಗೆಲ್ಲ ಕಿತ್ತಾಗ್ತಿ ಏನೇನು ಮಾಡ್ತಿದ್ರಿ, ಅಂದರೆ ಇದು ಬೇರೆ ಏನಾದರೂ ನಿಮಗೆ ಅಭ್ಯಾಸ ಆಯ್ತಾ ಕುಡಿಯುವಂಥದ್ದು? ಇಲ್ಲ, ನನಗೆ ಬೇರೆ ಕೆಟ್ಟ ಅಭ್ಯಾಸಗಳು ಯಾವುದೂ ಇಲ್ಲ. ನನಗೆ ಒಟ್ಟಾರೆ ಏನು ಅವ್ರ ಜೊತೆ ತರಲೆ ಮಾಡ್ಕೊಂಡು ನಡಿಬೇಕು. ಕೆಟ್ಟ ಅಭ್ಯಾಸ ಅಂತ ಹೇಳಿದ್ರೆ ಭಯ, ಎಲ್ಲಾದರೂ ಮನೆಯಲ್ಲಿ ಹಿಡಿತಾರ ಅಥವಾ ಏನಾದರೂ ಸಮಸ್ಯೆಗೆ ಸಿಕ್ಕಾಕೊಳ್ತೀನಿ ಅಂತ ಒಂದು ಭಯ ಇದೆ. ಯೇಸು ಸ್ವಾಮಿ ಬಗ್ಗೆ ಒಂದು ಸ್ವಲ್ಪ ಭಯ ಇದೆ ನನಗೆ. ಇದು ಪಾಪ ಅಲ್ಲಲ್ಲ, ನನ್ನ ಮನಸ್ಸಲ್ಲಿ ಬರೋದು ಈ ತರ ಮಾಡೋದು ಪಾಪ ಅಲ್ಲ, ಅದು ನನ್ನ ಮನಸ್ಸೊಳಗಿರುವಂಥದ್ದು. ಏನಾದರೂ ಕುಡಿದ್ರೆ ಸಿಗರೇಟ್ ಸೇರೋದು ಪಾಪ ಆಗಿ ಮಾರ್ಪಡುತ್ತೆ, ಅದನ್ನ ಇದಕ್ಕೂ ಹೋಗ್ಬಾರ್ದು ಅಂತ ಒಂದು ಭಯ ನನ್ನೊಳಗಿದೆ. ಅದಕ್ಕೋಸ್ಕರ ಅದಕ್ಕೆ ನಾನು ಕೈ ಹಾಕಿಲ್ಲ. ಈಗ ನೋಡಿ, ನೀವು ಹುಟ್ಟುವಾಗಲೇ 1 kg 100 ಗ್ರಾಮ್ ಇದ್ದೆ. ಹೌದು. ಈಗ ಪರಿಸ್ಥಿತಿಯಲ್ಲಿ ಬೆಳೆದು ಬರೋ ಹೇಗಿದ್ರಿ ನೀವು? ಆ ಪರಿಸ್ಥಿತಿಯಲ್ಲಿ ಬೆಳೆದು ನನ್ನ ಸ್ಥಿತಿ ಬದಲಾಯಿತು. ಫಸ್ಟ್ ಒಂದು 4-5 ತಿಂಗಳು ಕಳೆದಾಗ ನಾನಲ್ಲದೆ ನನ್ನ ರೂಪವೇ ಚೇಂಜ್ ಆಗ್ಬಿಡ್ತು. ನನ್ನ ಪರಿಸ್ಥಿತಿ ದೇವರು ಹೆಂಗೆ ನನ್ನ ಬದಲಾಯಿಸ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಕೇಳ್ತಾರೆ, ನೀನು ಹೇಗೆ ಚೇಂಜ್ ಆದಂತಲೇ ನನಗೆ ಗೊತ್ತಿಲ್ಲ ಅಂತ ತಾಯಿಯವರು ಹೇಳ್ತಾರೆ. ಅಂದರೆ ಚಿಕ್ಕದರಲ್ಲೇ ನನಗೆ ಆಸ್ಮಾ ರೋಗ ಅದು ಇದೆಲ್ಲ ಇತ್ತು. ಈ ನಾನು ಹೇಳಿದ ಪ್ರಾರಂಭದಲ್ಲಿ ಅಜ್ಜಿ ಅವರು ಬಿಡಲ್ಲ, ಅವರೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅಜ್ಜಿ ತಾಯಿ, ಈ ತಾಯಿಗೆ ಸೌಖ್ಯ ಸಿಕ್ಕಿದಾಗ ಅದರ ಮೇಲೆ ನಂಬಿಕೆ ಜಾಸ್ತಿ ಆಯಿತು ತಾಯಿಗೆ. ಅವತ್ತಿನಿಂದ ಅವರು ಪ್ರಾರ್ಥನೆಯಲ್ಲಿ ತುಂಬ ವೀರೆ. ಏನು ವಿಷಯ ಬಂದರು. ನಿಮ್ಮ ತಾಯಿ ಮತ್ತೆ ಯಾವಾಗ ರಕ್ಷಣೆ ಹೊಂದಿದ್ರು? ಆ ಕ್ಯಾನ್ಸರ್ ಯಾವಾಗ ಸೌಖ್ಯ ಆಯ್ತು ಅವತ್ತಿಂದ ಪೂರ್ಣವಾಗಿ ಅವರು ಪ್ರೇಯರ್ ಲೈಫ್. ಜೀವನ. ನಿಮ್ಮ ತಂದೆ ಚರ್ಚಿಗೆ ಬರ್ಲಿಕ್ಕೆ ಪ್ರಾರಂಭವಾಗಿ ಅವ್ರು ಬರ್ತಾ ಇದ್ರು, ಆದ್ರೆ ಸಿಗರೇಟ್ ಬೀಡಿ ಅದು ಬಿಡಕ್ಕೆ ಅವ್ರಿಗೆ ಆಗ್ತಾ ಇದ್ದಿಲ್ಲ. ಇತ್ತೀಚೆಗೆ ಕೆಲವು ವರ್ಷಗಳ ಮುಂಚೆ ಅವರು ದೀಕ್ಷಾಸ್ನ ತಗೊಂಡ್ರು. ಅಂದ್ರೆ ಅದು ಮಾತ್ರ ಬಿಡದೆ ಅದು ಹಿಂಗೆ ಒಂದು ಚೈನ್ ಆಗಿ ಎಳೀತಾ ಇತ್ತು. ಮತ್ತೆ ನೀವು ಬೈಬಲ್ ಕಾಲೇಜ್ ಹೋದ್ರಿ? ಹೌದು, ಬೈಬಲ್ ಕಾಲೇಜಿಗೆ ಹೋದಾಗ ಅಲ್ಲಿ ನನ್ನ ಸೇರಿಸ್ತಾ ಇಲ್ಲ. ಅವ್ರು ಹೇಳುವಂಥದ್ದು 16 ವಯಸ್ಸು, SLC ಮುಗಿಸ್ಕೊಂಡು ಬಂದದ್ದು. 16 ವಯಸ್ಸು ಇರುವಂಥವ್ರನ್ನ ಇಲ್ಲಿ ಸೇರಿಸಲ್ಲ ಅಂತ ಹೇಳಿದ್ರು. ನಾನು ಈ ಮನೆಯೆಲ್ಲ ಬಿಟ್ಟು ಬಂದಿದ್ದೀನಿ. ಅಲ್ಲಿ ಬಂದಾಗ ಕೊನೆಗೆ ಎಲ್ಲಿ ತುಂಬ ದೂರದಿಂದ ಬಂದಿದ್ದೀನಲ್ಲ, ತಿರುಗಿ ಕಳಿಸೋಕೆ ಅವ್ರಿಗೆ ಆಗ್ತಾ ಇಲ್ಲ. ಕೊನೆಗೆ ಸೇರಿಸಿದ್ರು. ಅಲ್ಲಿ ನಾನು ಪೂರ್ಣವಾಗಿ ಚೇಂಜ್ ಆಗಿಬಿಟ್ಟೆ. ಅಲ್ಲಿನ ವಾತಾವರಣ, ಅಲ್ಲಿನ ಆತ್ಮಿಕತೆ, ಅಲ್ಲಿನ ಆರಾಧನೆ ನನ್ನ ಸಂಪೂರ್ಣವಾಗಿ ಚೇಂಜ್ ಮಾಡ್ತು. ನಾನು ಇಲ್ಲಿ ಫೇಲ್ ಆದಂಥ ವ್ಯಕ್ತಿ ಬೈಬಲ್ ಕಾಲೇಜಲ್ಲಿ ಸ್ಟಡಿ ಅವಾರ್ಡ್ ತಗೊಂಡಿದ್ದೀನಿ, ಕಲ್ತು. ಅಷ್ಟರ ಮಟ್ಟಿಗೆ ದೇವರು ನನ್ನನ್ನು ಚೇಂಜ್ ಮಾಡಿದ್ರು, ಪೂರ್ಣವಾಗಿ ಚೇಂಜ್ ಮಾಡಿದ್ರು. 2007ರಲ್ಲಿ ನನ್ನ ಗ್ರಾಜ್ಯುಯೇಷನ್ ಆಯ್ತದಕ್ಕಿಂತ ಮುಂಚೆ ನಾನು ಸ್ವಲ್ಪ ಮಡಿಕೇರಿಯಲ್ಲಿ 2006 ನನ್ನ DTH ಆದ ನಂತರ 1 ವರ್ಷ ಅಲ್ಲಿಗೆ ಸೇವೆಗಾಗಿ ಹೋದೆ. ಒಂದು ವರ್ಷ ಗ್ಯಾಪ್ ಕೊಡಬೇಕಾಗಿತ್ತು. ಅದು ಮುಗಿಸ್ಕೊಂಡು ನೇರವಾಗಿ ನಾನು ನನ್ನ ಬೈಬಲ್ ಕಾಲೇಜಿಗೆ ಬಂದೆ. ಬೈಬಲ್ ಕಾಲೇಜಿಗೆ ಬಂದು BTH ಕಂಪ್ಲೀಟ್ ಮಾಡಿದೆ. BTH ಕಂಪ್ಲೀಟ್ ಮಾಡೋ ಟೈಮಲ್ಲಿ 1 ವರ್ಷ ನನಗೆ ಗ್ಯಾಪ್ ಇತ್ತು. ಮಡಿಕೇರಿಯಲ್ಲಿ ಸೇವೆ ಮಾಡ್ತಾ ಇದ್ದ ಟೈಮಲ್ಲಿ ಡೈರೆಕ್ಟ್ ಆಗಿ ಸೆಕೆಂಡ್ PU ಎಕ್ಸಾಮ್ ಬರ್ದೆ. ನಾನು ಬುಕ್ ಮನೆಯಲ್ಲೇ ತಗೊಂಡೆ. ಕೊನೆಗೆ 6 ತಿಂಗಳಿದೆ ಅಷ್ಟೇ. ಫಸ್ಟ್ PUCಗೆ ನಾನು ಹೋಗಿಲ್ಲ. ಸೆಕೆಂಡ್ PUCದು ಬುಕ್ ಮನೆಗೆ ತಗೊಂಡೆ, ಪ್ರಾರ್ಥನೆ ಮಾಡ್ಕೊಂಡು ಓದಿದೆ. ಅಲ್ಲೊಂದು ಟ್ಯೂಟೋರಿಯಲ್ ಕ್ಲಾಸಿಗೆ ಲಾಸ್ಟ್ ಕೆಲವು ತಿಂಗಳಿಗೆ ಹೋದೆ. ನಾನು ಹೋಗಿ ಆ ಟ್ಯೂಟೋರಿಯಲ್ ಕ್ಲಾಸಲ್ಲಿ IS ನನಗೆ ಮಾರ್ಕ್ಸ್ ಸಿಕ್ತು. ದೇವರ ಕೃಪೆಯಿಂದ ಅದನ್ನು ಪಾಸ್ ಮಾಡಿಕೊಂಡೆ. ಅದ ನಂತರ 2006ರಿಂದ ನಾನು ಬೆಂಗಳೂರಲ್ಲಿ ಫಸ್ಟ್ ತೈಲ್ ಜಾನ್ ಥಾಮಸ್ ಅಂತೇಳಿ ಅವರ ಜೊತೆಲಿ ಸೇವೆ ಮಾಡ್ತಾ ಇದ್ದೀನಿ. ಸೇವೆ ಮಾಡಿ ಸೇವಾ ಜೀವಿತದ ಅನುಭವಗಳೆಲ್ಲ ತುಂಬ ಒಳ್ಳೆ ಅದ್ಭುತ ರೀತಿಯಲ್ಲಿ ಅವರು ನಡೆಸ್ತಾ ಇದ್ರು. 2011ಕ್ಕೆ ನನಗೆ ನನ್ನ ಮದುವೆ. ನೀವು ಬೈಬಲ್ ಕಾಲೇಜ್ ಎಷ್ಟು ವರ್ಷ ಮಾಡಿದ್ರಿ? 3 ವರ್ಷ. BTH ಕಂಪ್ಲೀಟ್ ಮಾಡಿ BTH ಕಂಪ್ಲೀಟ್ ಮಾಡಿ ನಂತರ ನೀವು ಸೇವೆಗಾಗಿ ಹೋದ್ರ ಅಲ್ಲ ಮದುವೆ ಆಯ್ತು? ನೇರವಾಗಿ ಸೇವೆಗಾಗಿ ಹೋದೆ. ಸೇವೆಗೆ ಹೋಗುವಾಗಲೂ ಅಂದರೆ ನಿಮಗೆ ಸೇವೆಗೆ ಹೋಗಬೇಕಾದ್ರೆ BTH ಮಾಡಿದ್ರಿ. ಹೌದು. ಅನೇಕ ಮಂದಿ BTH ಎಲ್ಲ ಮಾಡ್ತಾರೆ, ಬೈಬಲ್ ಕಾಲೇಜ್ ಮಾಡ್ತಾರೆ. ಹೌದು. ಎಲ್ಲರೂ ಸೇವೆಗೆ ಹೋಗ್ತಾರೆ ಅಂತ ಹೇಳಲಿಕ್ಕೆ ಆಗೋದು ಅಲ್ಲ. ಕೆಲವರಿಗೆ ದರ್ಶನ ಇರ್ತದೆ, ಕೆಲವರಿಗೆ ಅಲ್ಲಿ BTH ಮಾಡಬೇಕಂತ ಹೋಗ್ತಾರೆ. ಹೌದು. ಅಂದರೆ ನಿಮಗೆ ಹೇಗೆ ಆಗಿತ್ತು? ನನಗೆ ಆ ವೈರಾಗ್ಯ ತುಂಬ ಬಂತು ಫಸ್ಟ್. ಯಾಕಂತ ಹೇಳಿದ್ರೆ ನಾನು ಹೊರಗಡೆ ಇದ್ದು ಸಾಧಿಸೋದು ಬೈಬಲ್ ಕಾಲೇಜಲ್ಲಿ ಬಂದು ಪ್ರಾರ್ಥನೆ ಮೂಲಕ ಸಾಧಿಸಿದೆ. ನಾನು ಬೈಬಲ್ ಕಾಲೇಜಲ್ಲಿ ತುಂಬ ಕಷ್ಟ ಅನುಭವಿಸಿದ್ದೀನಿ. ನಾನು ಅಲ್ಲಿ ಫೀಸ್ ಕಟ್ಟಬೇಕಾಗಿತ್ತು. ಸ್ಟಾರ್ಟಿಂಗಲ್ಲಿ 1 ವರ್ಷ ನನಗೆ ಫ್ರೀಯಾಗಿ ಕಲಿಸಿದ್ರು. ಆಮೇಲೆ ಅಡ್ಮಿನಿಸ್ಟ್ರೇಟರ್ ಕರೆದುಬಿಟ್ಟು ಹೇಳಿದ್ರು,
ಸಹೋದರನ ಏನಾದರೂ ಫೀಸ್ ಕಟ್ಟಬೇಕು, ಫ್ರೀಯಾಗಿ ಕಲೀಲಿಕ್ಕಾಗಲ್ಲ, ನಿನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಕಟ್ಟು, ಒಂದು 200 ರೂಪಾಯಿ ಆದರೂ ತಿಂಗಳಿಗೆ ಕಟ್ಟಬೇಕು. ಅದು ಅವ್ರು ಹೇಳಿದ ಮಾತು. ಅಲ್ಲಿ ಡ್ಯೂಟಿ ಇದೆ, ಡ್ಯೂಟಿ ಮುಗಿಸಿ 200 ರೂಪಾಯಿ ಆದರೂ ನಿನ್ನ ಫೀಸ್ ಕಟ್ಟಬೇಕು ಅಂತೇಳಿ. ನಾನು ಅವತ್ತು ತೆಗೆದುಕೊಂಡ ತೀರ್ಮಾನ, ಮನೆ ಮುಂದೆ ನಾನು ಹೋಗಿ ಕೈ ಚಾಚಲ್ಲ, ಈ ಫೀಸಿಗೆ ನನ್ನ ಮನೆ ಹತ್ರ ಹೋಗಿ ಕೇಳಲ್ಲ. ನಾನು ಮಹಾದೇಪುರ ಎನ್ನುವಂಥ ಸ್ಥಳದಲ್ಲಿ ಸೇವೆಗಾಗಿ ಹೋಗ್ತಾ ಇದ್ದೆ. ಶನಿವಾರ ಭಾನುವಾರ 2 ದಿವಸ ಮಿನಿಸ್ಟ್ರಿಗೆ ಹೋಗ್ತೀವಿ. ಬೈಬಲ್ ಕಾಲೇಜಲ್ಲಿ ಇದ್ಕೊಂಡು ಚರ್ಚಿಗೆ ಒಂದು ಚರ್ಚ್ ಸೇವೆಗೋಸ್ಕರ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಸೈಕಲಲ್ಲಿ ಹೋಗೋದು. ಅಲ್ಲಿ ಒಂದು ಸೈಕಲ್ ಇತ್ತು ನನಗೆ, ಬೈಬಲ್ ಕಾಲೇಜಲ್ಲಿ ಕೆಲಸ ಮೇಲೆ ಒಂದು ಸೈಕಲ್ ಕೊಟ್ಟಿದ್ರು. ಆ ಸೈಕಲ್ ತುಳ್ಕೊಂಡು ಹೋಗ್ತಾ ಇದೆ. ಒಬ್ಬ ಸಹ ಸೇವಕ ನನ್ನ ಜೊತೆ ಬರ್ತಾ, ಅವ್ರನ್ನ ಕೂತ್ಕೊಳಿಸಿ ನಾನು ಹೋಗ್ತಾ ಇರ್ತೀನಿ. ಶನಿವಾರ ಭಾನುವಾರ 2 ದಿವಸ ಸೇವೆ ಮಾಡಿದ್ರೆ ನನಗೆ 50 ರೂಪಾಯಿ ಕೊಡ್ತಾರೆ. 4 ವಾರ ಆದಾಗ 200 ರೂಪಾಯಿ ಆಗುತ್ತೆ. ಇದನ್ನು ತಗೊಂಡ್ಬಂದು ಫೀಸ್ ಕಟ್ತೀನಿ. ಮತ್ತೆ ಅಸೈನ್ಮೆಂಟ್ಸ್ಗಳು ಬರೀಲಿಕ್ಕೆ A4 ಶೀಟ್ ತೆಗಿಲಿಕ್ಕೆಲ್ಲ ನನ್ನ ಕೈಲಿ ಹಣ ಇರಲ್ಲ. ನಾನು ಬುಕ್ ತಗೊಳ್ತೀನಿ, 400 ರೂಪಾಯಿದು ಬುಕ್ ಎಲ್ಲ ಸ್ವಲ್ಪ ಚೀಪ್ ಆಗಿ ಸಿಗುತ್ತೆ. ಆ ಬುಕ್ ಹರಿದು ಅದರಲ್ಲಿ ಅಸೈನ್ಮೆಂಟ್ ಬರೀತಾ ಇದೆ. ಹಾಗೆ ತುಂಬ ಕಷ್ಟಪಟ್ಟು ನನಗೊಂದು ಛಲ, ನನ್ನ ಮನೆ ಮುಂದೆ ಕೈ ಚಾಚಬಾರ್ದು. ಅವತ್ತು ನಮ್ಮ ಮನೆಯ ಸ್ಥಿತಿ ಕೂಡ ತುಂಬ ಕಷ್ಟದಲ್ಲಿತ್ತು. ನಾನು 1 ರೂಪಾಯಿ ಕೂಡ ದುಡಿದು ಇವತ್ತು ಸಂಪಾದನೆ ಮಾಡಿ ಮನೆ ಕೊಟ್ಟಿಲ್ಲ. ನನ್ನ ಮನಸ್ಸೊಳಗೆ ತುಂಬ ನೋವಿತ್ತು. ಒಂದೇ ಒಂದು ಮಗ ಇರೋದು, ದುಡಿದು ಮನೆಯನ್ನು ಸಂಪಾದನೆ ಮಾಡಿ ಮನೆಯನ್ನು ನಡೆಸಬೇಕಾದಂಥ ವ್ಯಕ್ತಿ ಸೇವೆಗಳಿದ ಮೇಲೆ ಏನು ಮಾಡೋದು, 1 ರೂಪಾಯಿ ಕೂಡ ಕೊಡೋಕ್ಕಾಗ್ತಾ ಇಲ್ಲ ಅಂತೇಳಿ ತುಂಬ ನೋವಿತ್ತು. ಆದರೆ ಅದ್ಭುತ, ಸೇವೆಗಿಳಿದ ಮೇಲೆ ಅದು ಯಾವ ರೀತಿ ದೇವರ ಆಶೀರ್ವಾದ ಮಾಡಿದ್ನೋ ಗೊತ್ತಿಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದ ಅಷ್ಟೆಲ್ಲ ವಾಸ್ ಅವರು ಸೌಖ್ಯ ಸಿಕ್ಕಿದ ಅವತ್ತು ನಮ್ಮನ್ನು ಬಿಟ್ಬಿಟ್ಟಿಲ್ಲ. ಅವತ್ತಿಂದ ಇವತ್ತು ಒಂದು ತಾಯಿ ಥರ ನಮ್ಮ ಜೊತೆಲಿದ್ದಾರೆ. ಎಲ್ಲ ಕಾರ್ಯದಲ್ಲೂ ನಮಗೆ ಹೆಲ್ಪ್ ಮಾಡ್ತಾ, ನಮ್ಮನ್ನು ಬೆಳೆಸಿ ನಾವು ಬಿದ್ದಂಥ ಸಮಯದಲ್ಲಿ ಎತ್ತಿ, ನಮಗೇನು ಮನೇಲಿ ಇಲ್ಲ ಅದನ್ನೆಲ್ಲ ತಕ್ಕೊಟ್ಟು ನಮ್ಮನ್ನು ಈ ಸ್ಥಾನಕ್ಕೆ ದೇವರ ಕೃಪೆಯಲ್ಲಿ ತಂದಿರೋದಕ್ಕೆ ಅವ್ರದ್ದು ತುಂಬ ಪಾಲು ಇದೆ. ಅವರು ಮಂಗಳೂರು, ಇವಾಗ BC ರೋಡಲ್ಲಿ ಇದ್ದಾರೆ. ಅವರು ಸ್ಟೆಲ್ಲಾ ವಾಸ್ ಅಂತ ಅವ್ರ ಹೆಸರು. BC ರೋಡ್ ಅಂದರೆ ಬಂಟ್ವಾಳ BC ರೋಡ್. ಸೊ ಅವರು ಅವಾಗ ಫೋನ್ ಮಾಡೋದು, ಸೇವೆಯಲ್ಲಿ ನನಗೆ ಪ್ರೋತ್ಸಾಹ ಮಾಡುವಂಥದ್ದು, ಮನೇಲಿ ಏನಾದರೂ ಇಲ್ಲದಿದ್ದರೆ ಎಲ್ಲಾದರೂ ಹೇಗಾದರೂ ಮಾಡಿ ಅದನ್ನು ತಕ್ಕೊಡುವಂಥದ್ದು. ಅವರು ಈ ನನ್ನ ತಾಯಿ ಮತ್ತು ಅವರು ತಾಯಿ ಮಗಳ ಸಂಬಂಧ ಆಗೋಯ್ತು. ದೇವರು ಸೌಖ್ಯ ಕೊಟ್ಟ ಅವತ್ತಿಂದ ತಾಯಿ ಮಗಳ ಸಂಬಂಧ ಆಗೋಯ್ತು. ಅವತ್ತಿಂದ ಇವತ್ತಿನ ತನಕ, ಮೊನ್ನೆ ನಾನು ಈ ಸಾರಿ ಬಂದಾಗ ಕೂಡ ನಾನು ಅವ್ರನ್ನ ಭೇಟಿಯಾಗ್ಬಿಟ್ಟು ಬಂದೆ. ಅವತ್ತಿಂದ ಈ ಸಮಯ ತನಕ ನಮ್ಮನ್ನು ತುಂಬ ಸಹಾಯ ಮಾಡಿ ಪ್ರೋತ್ಸಾಹ ಮಾಡಿ ಅವ್ರು ಕೊಂಡೋಗ್ತಾ ಇದ್ದಾರೆ. ಫಸ್ಟ್ ನೀವು ಬೈಬಲ್ ಕಾಲೇಜ್ ಆಗಿ ನೇರವಾಗಿ ಸೇವೆಗೆ ಹೋದ್ರಿ? ಹೌದು, ನಾನೊಬ್ರು ಪಾಸ್ಟರ್ ಜಾನ್ ಥಾಮಸ್ ಅಂತೇಳಿ ಅಲ್ಲಿ ಸಹ ಸೇವಕನಾಗಿ ಆಗಿ ಹೆಣ್ಣೂರು ಬಂಡೆ ಅನ್ನೋದು ಹೌದು ಬ್ಯಾಂಗ್ಳೂರಿಗಾಗಿ ಹೋದೆ. ಅಲ್ಲಿ ಇಷ್ಟು ವರ್ಷಗಳು ಇವಾಗಲೂ ನಾನು ಅಲ್ಲೇ ಸೇವೆ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಮಿನಿಸ್ಟ್ರಿ, ವಿಲೇಜಲ್ಲಿ ಒಂದು ಮಿನಿಸ್ಟ್ರಿ ಆರಂಭ ಮಾಡಿದ್ದೀನಿ, ಯರಪನಹಳ್ಳಿ ಅನ್ನೋದು ಸ್ಥಳದಲ್ಲಿ. ಅವರ ಜೊತೆಯಲ್ಲೇ ದೇವರು ಅದ್ಭುತಕರವಾಗಿ ಅಲ್ಲೂ ನಡೆಸ್ತಾ ಇದ್ದಾನೆ. ಅದ ನಂತರ ನಾನು ಹೇಳಿದಂತೆ ವಿವಾಹ, ನನ್ನ 2011ರಲ್ಲಿ ನನ್ನ ವಿವಾಹ ಆಯಿತು. ವಿವಾಹ ಸಮಯದಲ್ಲಿ ಕೂಡ ನಾನು ಯಾವತ್ತೂ ಮದುವೆಗಾಗಿ ಸಿದ್ಧನಾದಂಥ ವ್ಯಕ್ತಿ ಅಲ್ಲ. ಅದು ಕೂಡ ದೇವರದೊಂದು ಚಿತ್ತ. ಒಂದು ದಿವಸ ನಾನು ಡಿಸೆಂಬರ್ ರಜೆಗೆ ಮನೆಗೆ ಬಂದೆ. ನಾನು ಸೇವೆ ಮಾಡ್ತಾ ಇರುವಾಗ ELS ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಇವಾಂಜಲಿಕಲ್ ಲಿಟ್ರೇಚರ್ ಸರ್ವಿಸ್ ಬುಕ್ ಶಾಪಲ್ಲಿ. ಅಲ್ಲಿ ಕೆಲಸ ಮಾಡ್ತಾ ಸೇವೆ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ರಜೆಗೆ ಡಿಸೆಂಬರ್ಲಿ ನಾನು ಮನೆಗೆ ಬಂದಾಗ ನನ್ನ ತಾಯಿ ಹೇಳಿದ್ರು, ಬೇಗ ರೆಡಿ ಆಗಿ ಒಂದು ಕಡೆ ಹೋಗ್ಬೇಕು ಅಂತ ಹೇಳಿದ್ರು. ಕಡಬ ಬೇಗ ರೆಡಿ ಆಗಿ ಒಂದು ಕಡೆ ಹೋಗ್ಬೇಕು ಅಂತ ಹೇಳಿದ್ರು. ನನಗೆ ಎಲ್ಲಿಗಂತ ಕೇಳಿದಾಗ, ರೆಡಿ ಆಗು, ಒಂದ್ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ನಾನು ರೆಡಿ ಆದೆ. ಮನೆಯಲ್ಲಿ ಒಂದು ಜೀಪ್ ನನ್ನ ಮಾವ ತಗೊಂಡ್ಬಂದರು. ನಾವೆಲ್ಲ ಸೇರ್ಕೊಂಡು ಜೀಪಲ್ಲಿ ಹೋಗೋ ಟೈಮಲ್ಲಿ ಹೇಳಿದ್ರು, ಒಂದು ಹುಡುಗಿ ಇದೆ. ಅದಕ್ಕಿಂತ ಮುಂಚೆ ದೇವರ ಒಬ್ಬರು ದಾಸಿ ಮನೆಯಲ್ಲಿ ಬಂದು ಪ್ರವಾದನೆಯಲ್ಲಿ ಹೇಳಿದರು, ಈ ನನ್ನ ಮದುವೆ ಆಗುವಂಥ ಹುಡುಗಿಯ ರೂಪ ಯಾವ ರೀತಿ ಇದೆ, ಅವರ ಮುಖ ಯಾವ ರೀತಿ ಆಗಿದೆ, ಎಲ್ಲ ಲಕ್ಷಣಗಳು ಒಬ್ಬರು ಮನೆಯಲ್ಲಿ ಹೇಳಿದ್ರು. ಹೀಗೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾವ್ದು ನನಗೆ ಗೊತ್ತಿಲ್ಲ. ನಾನು ಹೋಗ್ತಾ ಇದ್ದೀನಿ ಅಡ್ಡೋಳೆ ಅನ್ನೋದು ಸ್ಥಳ, ಗುಂಡಿಯ ನಮ್ಮ ಶಿರಾಡಿ ಘಾಟ್ ಪ್ರಾರಂಭವಾಗುವಂಥ ಆ ಜಾಗ ಅದು. ಅಲ್ಲಿಗೆ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು, ಒಂದು ಹುಡುಗಿ ನೋಡಕ್ಕೆ ಹೋಗುವಂಥದ್ದು. ನನ್ನ ಚಿಕ್ಕ ವಯಸ್ಸು 25-24 ವಯಸ್ಸು ಪ್ರಾಯ ಅಷ್ಟೇ. ಇವಾಗ ಒಂದು ನಿನ್ನ ಸೇವೆಗೆ ನಿನ್ನ ಜೊತೆ ಇರೋದಕ್ಕಾಗೊಬ್ರು ಬೇಕು, ಒಂದ್ಸರಿ ನೋಡ್ಕೊಂಡು ಬರೋಣ, ಆಮೇಲೆ ಒಪ್ಪಿದ್ರೆ ಮತ್ತೆ ಮುಂದಕ್ಕೆ ಅದು ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಅಂತೇಳಿ ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿಗೆ ಕರ್ಕೊಂಡೋಗಿ ಮನೆಯಲ್ಲಿ ಅವ್ರನ್ನ ನೋಡಿದ್ವಿ. ನೋಡಿ ಎಲ್ಲ ಮಾತಾಡಿಕೊಂಡು ತಿರುಗಿ ನಮ್ಮ ಮನೆಗೆ ಬಂದ್ವಿ. 1 ವಾರ ಕಳೆದಾಗ ಇವರು ತಿರುಗಿ ನಮ್ಮ ಮನೆಗೆ ಬಂದರು. ನಾನು ಅವಾಗಲೂ ಕೇಳಿದೆ, ಹೆಚ್ಚು ಒಂದು 6 ತಿಂಗಳಾದ್ರೂ ನನಗೆ ಟೈಮ್ ಕೊಡಿ ಅಂತ. ಇವರು ಬಂದು ನೆಕ್ಸ್ಟ್ ತಿಂಗಳು ಎಂಗೇಜ್ಮೆಂಟು, ಅದರ ನಂತರ ತಿಂಗಳು ಮದುವೆ ಅಂತೇಳಿ ಫಿಕ್ಸ್ ಮಾಡಿ. ಅದು ಬಹಳ ನನಗೆ ಇವತ್ತು ಕೂಡ ನಂಬಲಿಕ್ಕೆ ಆಗ್ತಾ ಇಲ್ಲ ಆ ಒಂದು ಡೇಟು. ಆ ದೇವರು ಆ ದರ್ಶನದ ಮೂಲಕ ಹೇಳಿದಂಥ ಅದೇ ವ್ಯಕ್ತಿ, ಅದೇ ಹುಡುಗಿ ಅವರು ಯಾವ ಗುಣ ಹೇಳಿದ್ರು, ಮುಖದ ಭಾವನೆಗಳು ಅಥವಾ ಮುಖದಲ್ಲಿರುವಂಥ ರೂಪ ಯಾವುದು ಹೇಳಿದ್ರು, ಅದೇ ದೇವರ ಚಿತ್ತ ಪ್ರಕಾರವಾಗಿ ನಮಗೆ ಕೊಟ್ಟರು. ನನಗೆ 2011ರಲ್ಲಿ ಮದುವೆಯಾಗಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ವಿ. ಸ್ವಲ್ಪ ಸಮಯದ ನಂತರ ನನ್ನ ವೈಫಿಗೆ ಪೋಲಿಸಿಸ್ಟಿಕ್ ಓವರ್ ಇತ್ತು.
ಅವರಿಗೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಸೊ ತುಂಬ ಹಾಸ್ಪಿಟ್ಲಿಗೆ ತೋರಿಸಿದೀವಿ, ಪ್ರಯೋಜನ ಆಗಿಲ್ಲ. ಆಮೇಲೆ ಡೌಟು ಅಂತ ಹೇಳಿದ್ರು ಡಾಕ್ಟ್ರು, ನಿಮಗೆ ಮಕ್ಕಳಾಗುವಂಥದ್ದು ಡೌಟು ಅಂತ ಹೇಳಿದ್ರು. ಆದರೂ ನಮಗೆ ಪ್ರಾರ್ಥನೆ ಮೇಲೆ ನಂಬಿಕೆ, ನಾನೇ ಇಷ್ಟೆಲ್ಲ ದೇವರು ಅದ್ಭುತ ಮಾಡಿದ್ದಾರೆ, ಇಷ್ಟೆಲ್ಲ ಸೌಖ್ಯ ಕೊಟ್ಟಿದ್ದಾರೆ, ದೇವರು ಮಗು ಕೊಡ್ತಾರಂತ ನಂಬಿಕೆ ನನಗಿದೆ. ಆ ಒಂದು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ವಿ. ಸ್ವಲ್ಪ ಮೆಡಿಸಿನ್ ನಾವು ಅದರಲ್ಲಿ ಜೊತೆ ತಗೊಂಡ್ವಿ. ಒಂದು ದಿವಸ ಅನಿರೀಕ್ಷಿತವಾಗಿ ಟೆಸ್ಟ್ ಮಾಡಿದಾಗ ಅವಳು ಪ್ರೆಗ್ನೆಂಟ್ ಅಂತ ರಿಪೋರ್ಟ್ ಬಂತು. ತುಂಬ ಸಂತೋಷ ಆಯಿತು, ದೇವರು ಇದರಲ್ಲೂ ಒಂದು ಬಿಡುಗಡೆ ಕೊಟ್ಟಿದ್ದಾರಲ್ಲ ಅಂತ ಹೇಳ್ಕೊಂಡು ಸಂತೋಷ ಆಯಿತು. ಹೋಗಿ 1 ತಿಂಗಳು ಕಳೆದ ಮೇಲೆ 2-3 ತಿಂಗಳಾದಾಗ ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೇಳಿದ್ರು. ಸ್ಕ್ಯಾನಿಂಗ್ ಮಾಡಿಸಿದಾಗ ಡಾಕ್ಟರ್ ಹೇಳಿದ್ರು ಟ್ವಿನ್ಸ್ ಅಂತ ಹೇಳಿದ್ರು, 2 ಮಗು ಹೊಟ್ಟೆ ಒಳಗೆ. ತುಂಬ ಸಂತೋಷ ಆಯ್ತು ನನಗೆ, ಅಯ್ಯೋ ದೇವರು ಅದ್ಭುತ ಮಾಡಿದ್ದಾರೆ, ಟ್ವಿನ್ಸ್. ಅವತ್ತು ನನಗೆ ಟ್ವಿನ್ಸ್ ಅಂದ್ರೆ ಭಯ, ಏನು ಸಂತೋಷ, ತುಂಬ ಸಂತೋಷ. ಮಕ್ಕಳೇ ಇಲ್ಲ ಅಂತ ಇದರಲ್ಲಿ ದೇವರು ಟ್ವಿನ್ಸ್ ಕೊಟ್ಟಿದ್ದಾರಲ್ಲ ಅಂತೇಳಿ ಭಾಳ ಸಂತೋಷ ನನಗೆ. ಬೆಂಗಳೂರಲ್ಲಿ ನನ್ನ ವೈಫು ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ಕೊಂಡು 6ನೇ ತಿಂಗಳಲ್ಲೇ ಕೆಲಸ ಮುಗಿಸಿ ಅವರು ಈ ಅಡ್ವಳೆ ಅವರ ಮನೆಗೆ ಹೆರಿಗೆಗೋಸ್ಕರವಾಗಿ ಕರ್ಕೊಂಡು ಬಂದರು. ಸ್ವಲ್ಪ ಬೇಗನೆ, ಟ್ವಿನ್ಸ್ ಅಲ್ವಾ, ಜಾಸ್ತಿ ಸ್ಟ್ರೈನ್ ಆಗಬಾರ್ದು ಅಂತೇಳಿ ಬೇಗನೆ ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ನಾನು ಅವರಿಬ್ಬರು ಸೇರ್ಕೊಂಡು ಮಂಗಳೂರಲ್ಲೇ ಬಂದು ಅವಳ ಚೆಕಪ್ ಎಲ್ಲ ಮುಗಿಸಿ ತಿರುಗಿ ನಾನು ವೈಫನ್ನು ಮನೆಯಲ್ಲಿ ಕೊಂಡೋಗಿ ಬಿಟ್ಟು ತಿರುಗಿ ಬೆಂಗಳೂರಿಗೆ ಹೋದೆ. ಅದು 6ನೇ ತಿಂಗಳು ಮಧ್ಯಭಾಗ. 6ನೇ ತಿಂಗಳು ಕೊನೆ ಭಾಗ, ಅದು ನನ್ನ ಮಗುವಿನ ಜೀವಿತಲ್ಲೂ ತುಂಬ ಒಂದು ಸಾಕ್ಷಿ ಇದೆ. ಅರ್ಧ ಭಾಗಕ್ಕೆ ಬಂದಾಗ 6ನೇ ತಿಂಗಳು ಕೊನೆಯ ದಿವಸ ಅಂದರೆ ಸೆಪ್ಟೆಂಬರ್ 5, 2012 ಸೆಪ್ಟೆಂಬರ್ 5ಗೆ, ಅವತ್ತು 6 ಮಂತ್ ಕಂಪ್ಲೀಟ್ ಆಗುವಂಥ ದಿವಸ. ಅವತ್ತು ಪೇಯ್ನ್ ಸ್ಟಾರ್ಟ್ ಆಗೋಯ್ತು ಅವಳಿಗೆ. ಪೇಯ್ನ್ ಸ್ಟಾರ್ಟ್ ಆಗಿ ಮನೆಗೆ ನನ್ನ ತಾಯಿಗೆ ಫೋನ್ ಮಾಡಿ ಹೇಳಿದ್ರು. ಅದಕ್ಕಿಂತ ಮುಂಚೆ ಅವರು ತುಂಬ ಆ್ಯಸಿಡಿಟಿ ಇರ್ಬೋದು ಅಂತೇಳಿ ಟ್ಯಾಬ್ಲೆಟ್ ಕೊಟ್ಟರು, ಎಲ್ಲ ಮಾಡಿದರು, ನೋವು ಕಡಿಮೆ ಆಗ್ತಾ ಇಲ್ಲ. ಅವಾಗ ನನ್ನ ತಾಯಿಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ತುಂಬ ನೋವು ಸ್ಟಾರ್ಟ್ ಆಗಿದೆ, ಏನು ಮಾಡುವ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಅವಾಗ ಅವ್ರದ್ದು ಏನಾದರೂ ಹಾಸ್ಪಿಟ್ಲಿಗೆ ಕೊಂಡೋಗಿ ಅಂತ ಹೇಳಿದ್ರು. ಅಲ್ಲಿಂದ ನೆಲ್ಯಾಡಿಯಲ್ಲಿ ಒಂದು ಹಾಸ್ಪಿಟ್ಲ್ ಇದೆ, ಅಶ್ವಿನಿ ಕ್ಲಿನಿಕ್ ಅಂತೇಳಿ, ಅಲ್ಲಿಗೆ ಕರ್ಕೊಂಡು ಬಂದರು. ಅಲ್ಲಿಗೆ ಕರ್ಕೊಂಡು ಬಂದು ಮಲಗಿಸಿದ್ದಾರೆ. ತುಂಬ ಪೇಯ್ನ್, ಅವಳಿಂದ ಸಹಿಸಕ್ಕಾಗ್ತಾ ಇಲ್ಲದಂಥ ನೋವು. ಆ ಟೈಮಲ್ಲಿ ಡಾಕ್ಟ್ರ್ ಇಲ್ಲ, ಡಾಕ್ಟ್ರೆಲ್ಲ ಹೊರಗಡೆ ಹೋಗಿದ್ರು. ಅವ್ರು ಹೇಳಿದ್ರು ಅದು ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಇರ್ಬೋದು, ತೊಂದರೆ ಇರಲಿಕ್ಕಿಲ್ಲ ಅಂತೇಳಿ ಸ್ವಲ್ಪ ಸಮಾಧಾನ ಮಾಡಿದ್ರು. ಆದರೂ ಇವಳಿಗೆ ತಡೆಯೋಕ್ಕಾಗ್ತಾ ಇಲ್ಲ, ನೋವು ತಡೆಯೋಕ್ಕಾಗ್ತಾ ಇಲ್ಲ. ಈ ಟೈಮಲ್ಲಿ ಏನು ಮಾಡಿದ್ರು, ನನ್ನ ಮಾವ ಬೇಗನೆ ಬೇರೆ ಗಾಡಿ, ಅಲ್ಲಿ ಹಾಸ್ಪಿಟಲ್ ಡಿಸ್ಚಾರ್ಜ್ ಕೂಡ ಮಾಡಿಲ್ಲ, ಹಂಗೇನೆ ಕರ್ಕೊಂಡು ಹೋದ್ರು ಮಂಗಳೂರಿಗೆ. ಮಂಗಳೂರು ನರ್ಸಿಂಗ್ ಹೋಮ್, ಇಲ್ಲಿಗೆ ಕರ್ಕೊಂಡು ಬಂದರು. ಇಲ್ಲಿಗೆ ಎಂಟರ್ ಆಯಿತು, ಸಡನ್ ಆಗಿ ಡೆಲಿವರಿ, ಅದು ಏನು ಪ್ರಸವ ವೇದನೆ, ಬೇಗನೆ ರೂಮಿಗೆ ಕರ್ಕೊಂಡು ಹೋಗಿದ್ದೇಳಿ ಹೊರಗಡೆ ಕರ್ಕೊಂಡು ಹೋದ್ರು. ಕರ್ಕೊಂಡೋಗಿ ನಾನು ELS ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತಕ್ಷಣ ನನಗೊಂದು ಫೋನ್ ಬಂತು, ಈ ಥರ ವೈಫಿಗೆ ನೋವು ಸ್ಟಾರ್ಟ್ ಆಗಿದೆ, ಹಾಸ್ಪಿಟ್ಲಿಗೆ ಕೊಂಡೋಗಿದ್ದಾರೆ ಅಂತೇಳಿ. ನಾನು ಬೇಗನೆ ಎಲ್ಲ ಪ್ಯಾಕ್ ಮಾಡಿ ರಜೆ ಮಾಡ್ಕೊಂಡು ನನ್ನ ಮನೆಗೆ ಹೊರಟೆ. ಅಲ್ಲಿಂದ ಹೊರಡ್ತಾ ಇದ್ದೀನಿ. ಬೈಕಲ್ಲಿ ಹೋಗೋ ಟೈಮಲ್ಲಿ ನೆಕ್ಸ್ಟ್ ಫೋನು, ಹೆರಿಗೆ ಆಯಿತು, ಒಂದು ಮಗು ಹೊಟ್ಟೆ ಒಳಗೆ ಸತ್ತೋಯ್ತು. 1 ದಿವಸದ ಮುಂಚೆನೇ ಒಂದು ಮಗು ಹೊಟ್ಟೆ ಒಳಗೆ ಸತ್ತೋಯ್ತು. ಇದು ಕೇಳಿ ನನಗೆ ತಡೆಯೋಕ್ಕಾಗ್ತಾ ಇಲ್ಲ, ತುಂಬ ನೋವು. 6ನೇ ತಿಂಗಳು ಕಂಪ್ಲೀಟ್ ಆದಷ್ಟೇ ಒಂದು ಮಗು ಹೊಟ್ಟೆ ಒಳಗೆ ಸತ್ತೋಯ್ತು. ಆ ಮಗು ಹೊರಗಡೆ ಬಂತು. 2ನೇ ಮಗು ಬಂತು, ಅದು ಕೋಮಾ ಸ್ಟೇಜಲ್ಲಿದೆ, ಅದು ಸಿಗುವಂಥ ಚಾನ್ಸಸ್ ಇಲ್ಲ. ನನಗೆ ವಾಹನ ಓಡಿಸೋಕ್ಕಾಗ್ತಾ ಇಲ್ಲ, ಬಹಳ ನೋವಾಯಿತು. ಕೂತ್ಕೊಂಡು ಅಳ್ತಾ ಇದ್ದೀನಿ. ರಾತ್ರಿ ಟೈಮಲ್ಲಿ ಅವತ್ತು ಒಂದು ಸಾಯಂಕಾಲ 5 ಗಂಟೆಗೆಲ್ಲ ಅಲ್ಲಿಂದ ಬಸ್ ಹತ್ಕೊಂಡು ಬಂದೆ. ಮಧ್ಯರಾತ್ರಿಯಲ್ಲಿ ಮಂಗಳೂರಲ್ಲಿ ಬಂದು ಇಳಿದೆ ನಾನು. ಒಂದು ಹುಚ್ಚನ್ ಥರ ತಿರುಗಾಡ್ತಾ ಇದ್ದೀನಿ ಮಂಗಳೂರಲ್ಲಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಮಗು, ಇನ್ನೊಂದು ಮಗು ಅಂದರೆ ಹೊಟ್ಟೆ ಒಳಗೆ ಸತ್ತಂಥ ಮಗು 1 ದಿವಸ ಒಳಗಡೆ ಇದ್ದ ಕಾರಣ ಈ ಮಗು ಪಾಯ್ಸನ್ ಥರ ಆಗ್ಬಿಟ್ಟು ಇದಕ್ಕೆ ಎಫೆಕ್ಟ್ ಆಗಿದೆ. ಸಿಕ್ಕಿದಾಗ ಮಸಿ, ಕಪ್ಪು ಕರ್ರಗೆ ಮಸಿ ಥರ ಇದೆ ಮಗು. ಆ ಸತ್ತಂಥ ಮಗುನ ಕೂಡ ಹಂಗೇನೆ ಇಟ್ಟಿದ್ರು ನಾನು ತೋರಿಸೋದಕ್ಕೋಸ್ಕರ. ರಾತ್ರಿ ಪೂರ್ತಿ ಮಂಗಳೂರಲ್ಲಿ ಬಂದು ಇಳ್ಕೊಂಡ್ಬಿಟ್ಟು ಹುಚ್ಚ ಥರ ಅಳ್ತಾ ತಿರುಗಾಡ್ತಾ ಇದ್ದೀನಿ. ದೇವರೇ, ನಾನು ನಿನ್ನ ಸೇವೆ ಮಾಡುವಂತ ನಾನು ಏನಂತ ಸಾಕ್ಷಿ ಹೇಳಿ. ಒಂದು ಮಗು ಹೋಯ್ತು, ಆದರೆ ಇನ್ನೊಂದು ಮಗು ಅದ್ರ ಜೀವಂತ ಇದೆ ಅಂತ ಹೇಳಿದ್ರೆ ಅದು ಕೂಡ ಹೋಗುವ ಲಕ್ಷಣದಲ್ಲಿ ಇದೆ ಅಂತ ಹೇಳ್ಕೊಂಡು ನಾನು ಅಳ್ತಾ ಇದ್ದೆ. ಆ ಮಗು ಹುಟ್ಟಿದಾಗ ಕೇವಲ 900 ಗ್ರಾಮ್ ಅಷ್ಟೇ. 2 ಮಗು, ಒಂದು ಮಗು ಆಲ್ರೆಡಿ ಹೋಯ್ತು, ಈ ಮಗು ಚಾನ್ಸಸ್ ಇಲ್ಲ. ಆಮೇಲೆ ನಾನು ಬಂದಿಳಿದೆ. ರಾತ್ರಿ ತೋರಿಸಲ್ಲ, ಮಗುನ ತೋರಿಸಲ್ಲ. ಬೇಗನೆ ನನಗೆ ಇರುವಂಥ ಒಂದೇ ಒಂದು ಸಂಶಯ, ನನ್ನ ವೈಫಿಗೆ ಏನಾದರೂ ಆಯ್ತಾ ಅಂತ ಬೇಗನೆ ಅವ್ರನ್ನ ಹೋಗಿ ನೋಡಿದೆ. ನಾನು ಹೋಗಿ ನೋಡಿ ಆ ಹಾಸ್ಪಿಟ್ಲ್ ಒಳಗೆ ಅವರು ಸೇಫ್ ಆಗಿದ್ದಾರೆ. ನನ್ನನ್ನು ಕರ್ಕೊಂಡೋಗಿ ಆ ಸತ್ತಂಥ ಮಗುವನ್ನು ತೋರಿಸಿದ್ರು. ಅದು ನೋಡಿ ಇವತ್ತು ತುಂಬ ದಿವಸ ನನಗೆ, ನಾನು ನಿದ್ದೆ ಮಾಡುವಾಗೆಲ್ಲ ಮಗು ನನ್ನ ಮುಂದೆ ಬರುವಂಥದ್ದು, ತುಂಬ ನೋವು ಅನುಭವಿಸಿದೆ ಅದರ ವಿಷಯದಲ್ಲಿ. ಆಮೇಲೆ ದಿವಸಗಳು ಆ ಹಾಸ್ಪಿಟ್ಲಲ್ಲೇ ಕಾಲ ಕಳೆಯುವಂತಾಗಾಯ್ತು. ಈ ಮಗು ಉಳಿಬೇಕಲ್ಲ, ಒಂದು ಮಗು ಹೋಯ್ತು, ಈ ಮಗು ಸಾಯ್ತಾನಿಲ್ಲ, ಉಳಿತಾನೂ ಇಲ್ಲ. ಹಾಸ್ಪಿಟ್ಲಲ್ಲೇ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು. ನಮ್ಮ ಬೆಂಗಳೂರಿಂದ ಎಲ್ಲ ಪಾಸ್ಟರ್ಗಳು ಜನಗಳೆಲ್ಲ ಬಂದು ನೋಡಿದ್ರು. ಅದು ಗ್ಲಾಸಿನ ಒಳಗಡೆ NICU ಅಲ್ಲಿ ಮಗುವನ್ನು ಮಲಗಿಸಿದೆ. ನಮಗೆ ಒಳಗಡೆ ಹೋಗ್ಲಿಕ್ಕಂತ ಅನುಮತಿ ಇಲ್ಲ. ಒಂದು ದಿವಸ 2 ಟೈಮಲ್ಲಿ
ಹೊರಗಡೆ ನಿಲ್ಲಿಸಿ ತೋರಿಸ್ತಾರೆ, ಅರ್ಧ 20 ನಿಮಿಷ ತೋರಿಸ್ತಾರೆ. ನಾನು ಹೊರಗಡೆ ಬಂದು ಕಣ್ಣೀರಿಡುವಂಥದ್ದು ಮಗುವನ್ನು ನೋಡಿ. ಒಂದು ಸಾರಿ ಒಳಗಡೆ ನನ್ನನ್ನು ಕರ್ಕೊಂಡೋದ್ರು ಮಗುವನ್ನು ನೋಡೋಕ್ಕೆ. ನಾನು ಕಣ್ಣು ಮುಚ್ಚಿಬಿಟ್ಟೆ, ಯಾಕಂದ್ರೆ ನಾನು ನೋಡೋಕ್ಕಾಗಿಲ್ಲ ಆ ರೂಪ. ಈ ಭಾಗದ ಎಲುಬು ಮಾತ್ರ ಹಿಂಗೆ ಮೇಲಕ್ಕೆ ನಿಲ್ಲುತ್ತೆ, ಫುಲ್ ಟ್ಯೂಬ್ ಮಗುವಿನ ಶರೀರ, ಮೂಗೊಳಗೆ, ಬಾಯಿಯೊಳಗೆ, ಕೈಯಲ್ಲಿ, ಕಾಲಲ್ಲಿ ಪೂರ್ತಿ ಟ್ಯೂಬ್ಗಳು. ಆ ಮಗು ಹಿಂಗೆ ಉಸಿರಾಡೋದು ನೋಡುವಾಗ ಹಿಂಗೆ ಮೇಲೆ ಎತ್ತಿ ಬಿಡುತ್ತೆ, ನೋಡೋಕ್ಕಾಗ್ತಾ ಇಲ್ಲ. ನಾನು ಕೂತ್ಕೊಂಡು ಅಳುವುದಕ್ಕೆ ಪ್ರಾರಂಭ ಮಾಡಿದೆ. 46 ಡೇಸ್, 46 ದಿವಸ ಐಸಿಯುವಲ್ಲಿತ್ತು. ಆ ಟೈಮಲ್ಲಿ ಡಾಕ್ಟರ್ ಹತ್ರ ತುಂಬ ಖರ್ಚಾಯಿತು, ತುಂಬ. ಒಂದು ದಿವಸಕ್ಕೆ ಐಸಿಯು ಚಾರ್ಜೇ 5,000 6,000 ರೂಪಾಯಿ ಮೇಲೆ ಹೋಗ್ತಾ ಇದೆ, ಲಕ್ಷಗಳ ಮೇಲೆ ಖರ್ಚಾಯಿತು. ಇದನ್ನು ಅವರ ಮನೆಯವರು ತುಂಬ ಖರ್ಚು ಮಾಡಿ ಇನ್ನು ಹೇಗೆ ಮುಂದಕ್ಕೆ ಮಗು ಜೀವಂತವಾಗಿ ಸಿಗುತ್ತಂತ ಗ್ಯಾರಂಟಿ ಇಲ್ಲ. ಡಾಕ್ಟರ್ ರಘುವೀರ್ ಅಂತೇಳಿ ಅವ್ರು ನೋಡ್ತಾ ಇದ್ದ ಡಾಕ್ಟ್ರು. ಅವ್ರ ಹತ್ರ ಹೋಗಿ ಒಂದ್ಸಾರಿ ನಾವು ಕೇಳಿದ್ವಿ, ಡಾಕ್ಟ್ರೇ ಈ ಮಗು ಜೀವಂತಾಗಿ ಸಿಗುತ್ತಾ? ನಾವು ಎಷ್ಟು ಖರ್ಚು ಬೇಕಾದ್ರೆ ನಮ್ಮ ಜಮೀನು ಕೂಡ ಮಾರಿ ಇದಕ್ಕೆ ನಾವು ಖರ್ಚು ಮಾಡ್ತೀವಿ, ಆದ್ರೆ ಮಗು ಉಳಿತಾ ಅಂತ ಗ್ಯಾರಂಟಿ ಕೊಡಿ. ಅವ್ರು ಹೇಳಿದ್ರು, ನೀವು ಕೈ ಹಿಂಗೆ ಮಾಡಿ ಮೇಲಕ್ಕೆ ನೋಡಿ, ಆ ದೇವರು ಕೊಟ್ಟರೆ ಉಳಿಯುತ್ತೆ. ಒಂದು ಡ್ರಾಪ್ ಮೊಲೆ ಹಾಲಿಲ್ಲ ಮಗುವಿಗೆ. ಆ 46 ದಿವಸ ಮಗು ಒಳಗಡೆ ಇದ್ದಾಗ ಹಾಲೆಲ್ಲ ಬತ್ತಿ ಹೋಯ್ತು. ಮಗು ಬದುಕಲಿಕ್ಕೆ ಚಾನ್ಸೇ ಇಲ್ಲ. ಡಾಕ್ಟರ್ ಹೇಳಿದ್ರು, ನೀವು ಕೈ ಮೇಲೆ ಮಾಡಿ ದೇವರಲ್ಲಿ ಕೇಳಿ, ದೇವರು ಕೊಟ್ಟರೆ ಉಳಿಯುತ್ತೆ. ಕೊನೆಗೆ 2 ಮನೆಯವರು ಸೇರಿಕೊಂಡು ಒಂದು ಆಲೋಚನೆಗೆ ಬಂದರು, ಹಣ ತುಂಬ ಖರ್ಚಾಯ್ತಲ್ಲ, ಇನ್ನು ನಾವು ಖರ್ಚು ಮಾಡಿ ಪ್ರಯೋಜನ ಇಲ್ಲ. ತುಂಬ ಜನ ಬರ್ತಾರೆ ನೋಡೋಕ್ಕೆ. ಬರುವಂಥ ವ್ಯಕ್ತಿಗಳೆಲ್ಲ ನನಗೆ ಸಮಾಧಾನ ಪಡಿಸಿದ್ದು, ಪಾಸ್ಟರ್ ಬಿಟ್ಟು ಬಿಡಿ, ನಾವು ದೇವರಲ್ಲಿ ಬಲವಂತ ಮಾಡಿ ಕೇಳಬಾರ್ದು, ಅದು ದೇವರ ಚಿತ್ತ ಇಲ್ಲ ಅಂದರೆ ದೇವರು ತಗೊಳ್ಳಿ, ಪರವಾಗಿಲ್ಲ, ಈ ಥರ ಸಮಾಧಾನ ಪಡಿಸಿದ್ದು ನನಗೆ ಅವಾಗ ಇನ್ನೂ ನೋವು ಜಾಸ್ತಿ. ನಾನು ಬರುವಂಥ ವ್ಯಕ್ತಿಗಳು ನನಗೆ ಸಮಾಧಾನ ಪಡಿಸ್ಬೋದು. ನನ್ನ ಮಾವ ಕೂಡ ಬಂದು ಆ ಬಟ್ಟೆ ತೆಗೆದು ಮಗು ನೋಡಿದ ತಕ್ಷಣ ಕಣ್ಣು ಮುಚ್ಚಿ ತಿರುಗಿ ಹೋಗ್ಬಿಟ್ರು, ಅಷ್ಟು ವಿರೂಪಾಗಿದೆ ಮಗು. ಎಲ್ಲರೂ ಬಂದು ಯಾರಾದರೂ ಸಮಾಧಾನದ ಮಾತು ಕೊಡ್ಬೋದು ಅಂತ ಹೇಳಿದಾಗ ಎಲ್ಲರೂ ಬಂದು ಹೇಳಿದ್ರು, ಬಲವಂತ ಮಾಡಿ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ, ದೇವರ ಕರಗಳಿಗೆ ಒಪ್ಪಿಸಿ ದೇವರನ್ನೋದು ಕೊಟ್ಟರೆ ಉಳಿಯುತ್ತೆ ಅಂತೇಳಿ. ಪಾಸ್ಟ್ರೆ 46 ದಿವಸ ಮಗು ಐಸಿಯುವಲ್ಲಿತ್ತು. ಅದರ ಸೆಂಟ್ರಲ್ಲಿ ನಮ್ಮ ಕೈಲಿ ಹಣ ಇಲ್ಲ ಅಂತ ಹೇಳ್ಕೊಂಡು ಆ ಡಾಕ್ಟರ್ ಹತ್ರ ಹೋಗಿ ಕೇಳಿದೆ, ಡಾಕ್ಟರ್ ಈ ಮಗು ಉಳಿಯುತ್ತಾ, ಜೀವಂತವಾಗಿ ಸಿಗ್ಲಿಕ್ಕೆ ಚಾನ್ಸಸ್ ಇದೆಯಾ ಅಂತ ಕೇಳಿದೆ. ಡಾಕ್ಟರ್ ಹೇಳಿದ್ರು, ಇಲ್ಲ, ನನಗೇನು ಹೇಳೋಕ್ಕಾಗಲ್ಲಮ್ಮ, ಚಿಕಿತ್ಸೆ ಅದಕ್ಕೆ ಬೇಕಾದ ಮೆಡಿಸಿನ್ ನಾವು ಮಾಡ್ತೀವಿ, ಅಲ್ಲದ ಮಗು ಉಳಿತಾ ಇಲ್ವಾ ಅಂತ ಏನು ನಮ್ಮಿಂದ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಅದೆಲ್ಲ ದೇವರ ಕೈಲಿರುವಂಥದ್ದು ಅಂತೇಳಿ ನಾವು ಹೇಳಿದ್ರೆ ಬಿಟ್ಬಿಡ್ತೀವಿ ಪಾಸ್ಟ್. ಡಾಕ್ಟ್ರೆ ನಮ್ಮ ಕೈಲಿನ ಆಗಲ್ಲ, ನಮ್ಮ ಕೈಲಿದ್ದಂಥ ಹಣ ಎಲ್ಲ ಮುಗಿದೋಯ್ತು. ಒಂದು ವೇಳೆ ಮಗು ಜೀವಂತ ಉಳಿಯುತ್ತಂತಿದ್ರೆ ನಮ್ಮ ಜಮೀನು ಮಾರಿ ಯಾವುದು ಬೇಕಾದರೂ ಮಾರಿ ಆ ಮಗುಗೆ ಟ್ರೀಟ್ಮೆಂಟ್ ಮಾಡ್ತೀವಿ, ಮಗು ಉಳಿಯಲ್ಲ ಅಂತಿದ್ರೆ ಮತ್ತೆ ಈಗ ನಾವು ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ವಿ. ಅದ್ಭುತ ಅಂತ ಹೇಳಿದ್ರೆ ಅವತ್ತು ರಾತ್ರಿ ಅವರ ಆ ಮಗುವನ್ನು ವೆಂಟಿಲೇಷನ್ ರಿಮೂವ್ ಮಾಡಿದ್ರೆ ಗೊತ್ತಿಲ್ಲ, ತೆಗೆದು ನೋಡಿದಾಗ ಆ ಮಗು ತನ್ನಷ್ಟಕ್ಕೆ ಉಸಿರಾಡ್ತಾ ಇದೆ. ನಾವು ಬಿಡ್ಲಿಕ್ಕಾಗಿ ಹೋದಂಥ ಮಗುವನ್ನು ಬೇಡ ಅಂತೇಳಿ ಬಿಡ್ಲಿಕ್ಕೆ ಹೋದಂಥದ್ದು, ಆ ಮಗು ತನ್ನಷ್ಟಕ್ಕೆ ಉಸಿರಾಡ್ತಾ ಇದೆ. ಆ ಡಾಕ್ಟರ್ ಬಂದ್ಬಿಟ್ಟು ಹೇಳಿದ್ರು, ಆಮೇಲೆ ನಮಗೆ ತುಂಬ ಕಷ್ಟ ಆಗೋಯ್ತು, ನಾವೇನು ಮಾಡಿದ್ವಿ, ಅದರ ಎಡೆಯಲ್ಲಿ ಒಂದು ಬೆನ್ಲೋಕಿಗೆ ಶಿಫ್ಟ್ ಮಾಡಿದ್ವಿ ಮಗುವನ್ನು. ಮಂಗಳೂರು ನರ್ಸಿಂಗ್ ಹೋಮಲ್ಲಿ ಇದ್ರೆ ನಮ್ಮಿಂದ ಖರ್ಚು ಕೊಡೋಕ್ಕಾಗಲ್ಲ ಅಂತೇಳಿ ಬೆನ್ಲೋಕಿಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿಗೆ ಹೋದಾಗ ಆ ಮಗು ಇನ್ನೂ ಸ್ಥಿತಿ ಗಂಭೀರ ಆಗೋಯ್ತು, ಮಗು ಸತ್ತಂಗೆ ಆಗೋಯ್ತು. ಹೋದ ಅದೇ ಸ್ಪೀಡಲ್ಲಿ ನೆಕ್ಸ್ಟ್ ಡೇ ಈ ಕಡೆ ತಗೊಂಡು ಬಂದ್ವಿ. ಅವಾಗ ಡಾಕ್ಟ್ರು ಒಂದು ಮಾತು ನಮಗೆ ಹೇಳಿದ್ರು, ಈ ಮಗು ನೀವು ಪ್ರಾರ್ಥನೆ ಮಾಡುವಂಥ ದೇವರು ಜೀವಿಸುವಂಥ ದೇವರು, ನನ್ನ ನಿರೀಕ್ಷೆ ಎಲ್ಲ ಹೋಗಿತ್ತು, ಆದರೆ ಇವಾಗ ನನಗೊಂದು ನಂಬಿಕೆ ಇದೆ ಈ ಮಗು ಜೀವಂತ ಸಿಗುತ್ತೆ. ಆ ಡಾಕ್ಟ್ರು ಹೇಳಿದ ಪದ ಅದು. ನಾನು ಸಿಗಲ್ಲ ಅಂತ ನಾನು ಇಷ್ಟರವರೆಗೆ ನಂಬ್ತಾ ಇದ್ದೆ, ಆದರೆ ಇವಾಗ ನನಗೊಂದು ಗ್ಯಾರಂಟಿ ಇದೆ, ಈ ಮಗು ಉಳಿಯುತ್ತೆ. ನಾವು ಹೇಳಿದೆವು, ಡಾಕ್ಟ್ರೇ ನಮ್ಮ ಕೈಲಿ ಹಣ ಇಲ್ಲ. ಅವ್ರು ಹೇಳಿದ್ರು, ಇನ್ನು ಈ ಮಗು ಎಷ್ಟು ದಿವಸ ಈ ಮಂಗಳೂರು ನರ್ಸಿಂಗ್ ಹೋಮಲ್ಲಿ ರಘುವೀರ್ ಡಾಕ್ಟರ್ ಅವ್ರು ಹೇಳಿದ್ರು, ಇನ್ನು ಈ ಮಗು ಎಷ್ಟು ದಿವಸ ಹಾಸ್ಪಿಟ್ಲಲ್ಲಿ ಇದ್ದರೂ ಆ ಮಗುವಿನ ಐಸಿಯು ಚಾರ್ಜು ಕೊಡಬೇಡಿ, ನನ್ನ ಚಾರ್ಜು ಕೊಡಬೇಡಿ. 46 ದಿವಸ ಐಸಿಯುವಲ್ಲಿದ್ದರು. ಆಮೇಲೆ ನಮ್ಮ ಕೈಲಿ ಮಗುವನ್ನು ಕೊಟ್ಟರು. ಮಗುವನ್ನು ಕೊಟ್ಟು ಮನೆಗೆ ನನಗೆ ಕಡಬಕ್ಕೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ನನ್ನ ಅಕ್ಕ ಇಲ್ಲಿ ಮಂಗಳೂರಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಅಕ್ಕ ಬಾವ ಪಾಸ್ಟರ್ ಯೋಗೇಶ್ ಅಂತೇಳಿ ನನ್ನ ಬಾವ, ಅವರಲ್ಲಿ AGಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇವ್ರ ಮನೆಗೆ ನನ್ನ ತಾಯಿ ಕರ್ಕೊಂಡು ಹೋದ್ರು. ಆ ಮನೆಯಲ್ಲಿ ಮಗುವನ್ನಿಟ್ಟು ಅಲ್ಲೇ ನೋಡುವ, ಏನಾದರೂ ಎಮರ್ಜೆನ್ಸಿ ಬಂದರೆ ಹಾಸ್ಪಿಟ್ಲಿಗೆ ಕೊಂಡೋಗ್ಬೇಕಲ್ಲ ಅಂತೇಳಿ ಅಲ್ಲಿ ಕರ್ಕೊಂಡು ಹೋದ್ರು. ಮನೆಗೆ ಕರ್ಕೊಂಡು ಹೋಗ್ತಾರೆ, ರಾತ್ರಿ ಮಗುವಿಗೆ ಫಿಟ್ಸ್ ಬರುತ್ತೆ. ಅದೇ ಸ್ಪೀಡಲ್ಲಿ ತಿರುಗಿ ಅನ್ಯ ಭಾಷೆ ಮಾತಾಡ್ತಾ ICU ಹತ್ರ ಓಡಿ ಬಂದು ICUಗೆ ಸೇರಿಸೋದು. ಮತ್ತೆ ಸೌಖ್ಯದಾಗ ಎತ್ಕೊಂಡು ಮನೆಗೆ ಹೋಗುವಷ್ಟರೊಳಗೆ ಫಿಟ್ಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಪ್ರಾರ್ಥನೆ ಮಾಡಿ ಓಡಿ ಇಲ್ಲಿಗೆ ತರುವಂಥದ್ದು. ಏನೋ 46 ದಿವಸ ಆದಾಗ ಮಗು ಸ್ವಲ್ಪ ಚೇಂಜ್ ಆಯಿತು. 1 kg 800 ಗ್ರಾಮ್ 2 kg ಹತ್ರ ಬಂದಾಗ ಆ ಮಗು ನಮ್ಮ ಕೈಲಿ ಕೊಟ್ಟರು. ಕೊಟ್ಬಿಟ್ಟು ಹೇಳಿದ್ರು, ಈ ಮಗುವನ್ನು ನೀವು ಹೊರಗಡೆ ಎಲ್ಲೂ ತೋರಿಸ್ಬಾರ್ದು, ಹೆಚ್ಚು ಕಡಿಮೆ ಒಂದು 3 ತಿಂಗಳಾದರೂ ಈ ಮಗುವನ್ನು ಮನೆ ಒಳಗಡೆ ಇಟ್ಟು ಹೀಟ್ರ್ ಹಾಕಿ, ಮನೆ ಒಳಗೆ ಹೀಟ್ರ್ ಹಾಕಿ ಅದರೊಳಗೆ ಈ ಮಗು ಬೆಳಿಬೇಕು. ಹೊರಗಡೆ ವಾತಾವರಣಕ್ಕೆ ಆ ಮಗು ಹೊಂದ್ಕೋಬಾರ್ದು, ಹಂಗಿದ್ರೆ ಅದರ ಮಗುವಿಗೆ ಎಫೆಕ್ಟ್ ಆಗುತ್ತೆ, ಮಗು ಜೀವ ಸಿಗೋದಕ್ಕೆ ಡೌಟ್ ಅಂತ ಹೇಳಿದ್ರು. ತಿರುಗಿ ಮನೆ ಕರ್ಕೊಂಡು ಬಂದ್ವಿ. ನಾನು ಸೇವೆ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ.
ಮನೆಗೆ ಬಂದು 1 ತಿಂಗಳು ಕೂಡ ಆಗಲಿಲ್ಲ, 20 ದಿವಸ ಆದ ತಕ್ಷಣ ನಾನು ತಿರುಗಿ ಬೆಂಗಳೂರಿಗೆ ಕರ್ಕೊಂಡು ಬಂದೆ. ಆ ಟೈಮಲ್ಲಿ ಅವ್ರು ಹೇಳಿದಂಥ ಪದ, ಮಗುವನ್ನು ಹೊರಗಡೆ ತೋರಿಸ್ಬಾರ್ದು. ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಈ ನನ್ನ ತಾಯಿ ನನ್ನ ವೈಫ್ ಅವರೆಲ್ಲ ಮಗುವನ್ನು ಬರೀ ದೇಹದಲ್ಲಿ ಮಲಗಿಸಿ ಅದರ ಮೇಲೆ ಬಟ್ಟೆ ಹಾಕುವರು, ಈ ಬಿಸಿ ಕೊಡುವುದಕ್ಕೋಸ್ಕರ. ಹಂಗೆ ಒಂದು ದಿವಸದಲ್ಲಿ 2-3 ತಾಸಾದರೂ ಕೊಡಬೇಕು ಅಂತ ಹೇಳಿದ್ರು. ಹಿಂಗೆ ಈ ಶಾಖ ಕೊಟ್ಟು 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 ಬೆಳೆಸೋದು. ನಾವು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದ ಮನೆ ಅಂತ ಹೇಳಿದ್ರೆ, ಅವತ್ತು ಮಳೆ ಬಂದರೆ ಮನೆ ಪೂರ್ತಿ ಸೋರುತ್ತೆ ಶೀಟ್ ಮೇಲೆ. ಅದರ ಒಳಗಡೆ ನಾನು ಈ ಮಗು ಎತ್ಕೊಂಡು ಹೋಗಿ ವಾಸ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ಕೊಂಡು ಬೆಳೆಸಿದ್ವಿ. ದೇವರೇ, ನೀನು ಕೊಟ್ಟದ್ದು ನನಗೆ ಗೊತ್ತು, ನನ್ನ ತಾಯಿಯ ಲೈಫಲ್ಲಿ ನನಗೆ ಗೊತ್ತು, ನೀನು ಕೊಟ್ಟರೆ ಅದು ಪರಿಪೂರ್ಣ ಸೌಖ್ಯ, ನೀನೊಂದು ಬಿಡುಗಡೆ ಕೊಟ್ಟರೆ ಅದು ಪರಿಪೂರ್ಣ ಬಿಡುಗಡೆ. ಅದನ್ನು ನಾನು ಚೆನ್ನಾಗಿ ರುಚಿಸಿದ್ದು ತಿಳಿದಿದ್ದೀನಿ. ಆದ್ದರಿಂದ ಈ ಮಗು ನೀನು ಜೀವಂತವಾಗಿ ಕೊಟ್ಟರೆ ಇನ್ನು ಮೇಲೆ ಯಾವ ತೊಂದರೆ ಈ ಮಗುವಿಗೆ ಬರಬಾರ್ದು ಹೇಳಿ ಪ್ರಾರ್ಥನೆ ಮಾಡಿ ಬದುಕಿದ್ವಿ. ಇದು 2-3 ತಿಂಗಳೊಳಗೆ ಮಗು ತುಂಬ ಚೆನ್ನಾಗಾಗೋದು. ಇವಾಗ ಅವಳಿಗೆ 4 ವಯಸ್ಸು ಪ್ರಾಯ, LKG ಹೋಗ್ತಾ ಇದ್ದಾಳೆ, ಆರೋಗ್ಯವಾಗಿದ್ದಾಳೆ. ಕಳೆದ ವರ್ಷ ದೇವರೊಂದು ಗಂಡು ಮಗುವನ್ನು ಕೊಟ್ಟರು. 2 ಮಕ್ಕಳಿಂದ ದೇವರು ಅದ್ಭುತಕರವಾಗಿ ನಡೆಸ್ತಾ ಇದ್ದಾರೆ. ನನ್ನ ವೈಫ್ ಕೂಡ ಅಷ್ಟೇ, ಸೇವೆಗೆ ಒಳ್ಳೆ ಡೆಡಿಕೇಶನ್ ಆಗಿರುವಂಥವಳು. ತುಂಬ ಕಷ್ಟಗಳೆಲ್ಲ ಬಂದಾಗ ಇದರಲ್ಲೆಲ್ಲ ಬಹಳಷ್ಟು ತಾಳ್ಮೆಯಿಂದ ಎಲ್ಲವನ್ನು ಸಹಿಸ್ಕೊಂಡು, ಅದೊಂದು ಪ್ರತ್ಯೇಕ ಬಲ ನನಗೆ, ಎಲ್ಲದರಲ್ಲೂ ನನ್ನ ಜೊತೆಯಲ್ಲಿರುವಂಥದ್ದು. ಇದರಿಂದ ದೇವರು ಅದ್ಭುತಕರವಾಗಿ ನಡೆಸ್ತಾ ಇದ್ದಾರೆ. ಈಗ ನೀವು ನಿಮ್ಮ ಎಲ್ಲ ಅಂದರೆ ಫ್ಯಾಮಿಲಿ ಎಲ್ಲ ಸರಕ್ಷಣೆಯಲ್ಲಿದೆ, ಅಕ್ಕ ಸೇವೆಯಲ್ಲಿದ್ದಾನೆ. 2 ಮಕ್ಕಳು, 2 ದೇವರ ಸೇವೆಯಲ್ಲೇ. 2 ದೇವರ ಸೇವೆ. ನಿಮ್ಮ ತಾಯಿ ಎಲ್ಲಿದ್ದಾರೆ ಇವಾಗ? ತಾಯಿ ತಂದೆ 2 ಮನೆಯಲ್ಲಿದ್ದಾರೆ. ಆ ದೇಶದಲ್ಲಿ ದೇವರು ನಮ್ಮನ್ನು ಅದ್ಭುತಕರವಾಗಿ ನಡೆಸ್ತಾನೆ. ಒಂದು ಮನೆ ಇದ್ದಿಲ್ಲ. ನಾನು ಫಸ್ಟ್ ಹೇಳಿದೆ, ನಾನು ಸೇವೆ ಮಾಡುವುದು, 1 ರೂಪಾಯಿ ಕೂಡ ಸಂಪಾದನೆ ಮಾಡಿ ಮನೆಗೆ ಕೊಡಕ್ಕೆ ನನ್ನಿಂದ ಇಲ್ಲ. ದೇವರು ಒಳ್ಳೆ ಮನೆ ಕೊಟ್ಟರು. ಆ ದೇಶದಲ್ಲೇ ನಮ್ಮನ್ನು ಒಳ್ಳೆ ರೀತಿ ಸ್ಥಾನಕ್ಕೆ ತಂದರು. ನನ್ನ ತಂದೆ ಸ್ವಭಾವ ಪೂರ್ತಿ ಬದಲಾವಣೆ ಆಯಿತು. ಪ್ರಾರಂಭದಲ್ಲಿ ನಾನು ಹೇಳಿದೆ, ಕೆಲಸ ಮಾಡಿದ್ರೆ ದುಡಿದು 1 ರೂಪಾಯಿ ಮನೆಗೆ ತರದಂಥವ್ರು ಅವರ ಒಳಗಡೆ ಒಂದು ಏನಾದರೂ ಮಾಡಬೇಕು ಅಂತ ಛಲ ಬಂತು. ಕಷ್ಟಪಟ್ಟು ದುಡಿಲಿಕ್ಕೆ ಪ್ರಾರಂಭಿಸಿದ್ರು. ಇವತ್ತು ದೇವರು ಅದ್ಭುತಕರವಾಗಿ ಆ ದೇಶದಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ಈಗ ಸೇವೆ ಹೇಗೆ ನಡೀತದೆ ನಿಮ್ಮ ಸೇವೆ? ನಾನು ಇವಾಗ ಸೇವೆ ಮಾಡ್ತಾ ಇರೋದು ವಿಲೇಜಲ್ಲಿ. ನಾನು ಪ್ರಾರಂಭದಲ್ಲಿ ಹೇಳಿದ ಪ್ರಕಾರ ಪಾಸ್ಟರ್ ತೈಲ್ ಜಾನ್ ಥಾಮಸ್ ಅವರ ಜೊತೆ ನಾನು ಸೇವೆ ಮಾಡ್ತಾ ಇದ್ದೀನಿ. ಅದೊಂದು ದೊಡ್ಡ ಚರ್ಚ್, ಶಾಲೋಮೇಜಿ ಪ್ರಾರ್ಥನಾಲಯ ಅಂತೇಳಿ. ಕಳೆದ 1.5 ವರ್ಷದಿಂದ ಯರಪನಹಳ್ಳಿ ಅನ್ನೋ ಸ್ಥಳದಲ್ಲಿ ಒಂದು ವಿಲೇಜ್ ತೆಗೆದುಕೊಂಡು ಅಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಅಲ್ಲಿ ಪೂರ್ತಿ ಈ ಬಂಡೆ ಹೊಡೆಯುವಂಥವರು, ಈ ಬಂಡೆ ಹೊಡಿತಾರೆ ಅದು, ಮತ್ತೆ ಕಸ ಗುಡಿಸುವಂಥವ್ರು, ಕಾರ್ಪೊರೇಷನ್ ಕಸ ಗುಡಿಸುವಂಥ ವ್ಯಕ್ತಿಗಳು ಮಾತ್ರ ಇರುವಂಥ, ವಿದ್ಯಾಭ್ಯಾಸ ಯಾವುದು ಇಲ್ಲದೆ ಇರುವಂಥ ಒಂದು ಹಳ್ಳಿ ಅದು. ಬೆಂಗಳೂರು ಅಂತ ಹೇಳಿದಾಗ ನಾವು ನೆನೆಸ್ತೀವಿ ಎಲ್ಲ ಸಿಟಿ ಅಂತ. ಆದರೆ ಬೆಂಗಳೂರಿಗೆ ಆ SABC ಬೈಬಲ್ ಕಾಲೇಜಿಂದ 5 ಕಿಲೋಮೀಟರ್ ಇರೋದಷ್ಟೇ. ಅಲ್ಲಿಗೆ ಹೋದಾಗ ಪೂರ್ತಿ ಒಂದು ವಿಲೇಜ್ ಸ್ಲಮ್ ಅದು. ಆ ಏರಿಯಾದಲ್ಲಿ ದೇವರ ಕೃಪೆಯಿಂದ ಈ 1.5 ವರ್ಷವಾಗಿ ದೇವರು ನಿಲ್ಲಿಸಿದ್ದಾರೆ. ಒಂದು ಸ್ವಲ್ಪ ವ್ಯಕ್ತಿಗಳು, ಮಕ್ಕಳು, ಸ್ವಲ್ಪ ವ್ಯಕ್ತಿಗಳೆಲ್ಲ ನಮ್ಮ ಜೊತೆ ಬರ್ತಾ ಇದ್ದಾರೆ ಆರಾಧನೆಗೆ. ದೇವರು ಅದ್ಭುತಕರವಾಗಿ ನಡೆಸ್ತಾರೆ. ದೇವರು ಅಂದ್ರೆ ಅಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ನಿಮ್ಮ ಸೇವೆಯಲ್ಲಿ. ಹೌದೌದು, ಖಂಡಿತವಾಗಿ. ಅಂದ್ರೆ ಯಾಕಂದ್ರೆ ನಿಮಗೆ ದೇವರು ಕರೆದ ಉದ್ದೇಶ ತನ್ನ ಸೇವೆ ಮಾಡೋದು. ಹೌದು, ಖಂಡಿತವಾಗಿ ದೇವರು ನಡೆಸ್ತಾನೆ. ಬಸ್ ನಿಮ್ಮ ಕುಟುಂಬವಾಗಿ ನೀವು ಅಲ್ಲಿ ಇದ್ದೀರಿ? ಹೌದು, ಕುಟುಂಬವಾಗಿ ಹೆಂಡತಿ 2 ಮಕ್ಕಳು ಅಲ್ಲಿ ಅಷ್ಟೇ. ಬಸ್ ಈ ಸೇವೆ ಜೊತೆಯಲ್ಲಿ ನೀವು ಬೇರೆ ಏನಾದ್ರು ಸೇವೆ ಮಾಡಿದ್ದೀರಾ? ನಾನು ಪ್ರಾರಂಭದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಇವಾಗ ಕೆಲಸ ಬಿಟ್ಟು ಒಂದು 2-3 ವರ್ಷಗಳು, 4 ವರ್ಷ ಆಯ್ತು ಪೂರ್ಣವಾಗಿ ದೇವರ ಸೇವೆಗೆ. ಅಂದ್ರೆ ಸೇವೆ ಜೊತೆಲಿ ಕೆಲಸ ಕೂಡ ಜೊತೆ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ತಾ ಇದ್ದೆ. ಏನು ಕೆಲಸ ಮಾಡ್ತಿದ್ರಿ? ನಾನು ELS ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನನಗೆ ಅಲ್ಲಿ ಟೈಮಿಂಗ್ ತುಂಬಾ, ಅಲ್ಲಿ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ 7:30 8 ಗಂಟೆ ಆಗುತ್ತೆ. ಆವಾಗ ಸೇವೆಗೆ ಸ್ವಲ್ಪ ತಡೆ ಅನಿಸ್ತು. ಆದ್ರಿಂದ ಅದನ್ನು ಬಿಡಬೇಕಾಗಿ ಬಂತು ಜೀವನದಲ್ಲಿ. ಸೊ ಅಲ್ಲಿಂದ ಪೂರ್ಣ ಟೈಮ್, ಇವಾಗ ವೈಫ್ ಕೂಡ ಫುಲ್ ಟೈಮ್ ಮಿನಿಸ್ಟರ್ ಇದ್ದಾಳೆ, ಪೂರ್ಣ ಟೈಮ್ ಸೇವೆ ಮಾಡ್ತಾ ಇದ್ದೆ. ಫಸ್ಟ್ ನೀವು ಈ ಸುವಾರ್ಥ ಸೇವೆ ಮಾಡ್ತಾ ಇದ್ದೀರಲ್ಲ? ಹೌದು. ಈ ಸುವಾರ್ಥ ಸೇವೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಸುವಾರ್ಥ ಸೇವೆ ಮಾಡ್ತಾರೆ? ಕೆಲವರು ಅನೇಕರು ಕರಪತ್ರ ಹಂಚುವುದು, ಬೇರೆ ಬೇರೆ ರೀತಿಯಲ್ಲಿ ಸುವಾರ್ಥ ಸಾರುವಂಥ ಕೆಲಸ ಮಾಡ್ತಾ ಇರ್ತಾರೆ. ನೀವು ಯಾವ ರೀತಿಯಲ್ಲಿ ಮಾಡಿದ್ರಿ ಪ್ರಾರಂಭದಲ್ಲಿ? ಫಸ್ಟ್ ನಾನು ಆ ವಿಲೇಜಿಗೆ ಹೋದಾಗ ಅಲ್ಲಿ ಮಕ್ಕಳು ತುಂಬ ಇದ್ರು. ಈ ಮಕ್ಕಳಿಗೆ ಹಾಡು ಕಲಿಸುವಂಥದ್ದು, ಹಾಗೆ ಸ್ವಲ್ಪ ಮಕ್ಕಳು ಸಿಕ್ಕಿದ್ರು. ಮಕ್ಕಳ ಮಧ್ಯದಲ್ಲಿ ಸೇವೆ. ಅಲ್ಲಿ ಸ್ವಲ್ಪ ಹಳ್ಳಿಯಲ್ಲಿ ಶಾಲೆಗೆ ಕಳಿಸದೇ ಇದ್ದಂಥ ಮಕ್ಕಳಿದ್ರು. ಮತ್ತು 2 ಹುಡುಗಿಯರು, ಅವರು ಮನೆಯಲ್ಲೇ ಯಾವುದು ಕೆಲಸಗಳಿಗೆ ಹೋಗದೆ, ಏನು ಗೊತ್ತಿಲ್ಲ, ತಮಿಳು ಬ್ಯಾಕ್ಗ್ರೌಂಡಿಂದ ಬಂದಂಥ ಹುಡುಗಿಯರು, ಅವ್ರ ಮನೆಯಲ್ಲೇ ಇದ್ದಂಥ ವ್ಯಕ್ತಿ. ಇಂಥ ವ್ಯಕ್ತಿಗಳಿಗೆ ನಾನು ಒಂದೊಂದು ಕಡೆ ನೋಡ್ಕೊಂಡಾಗಿ ಸೇರಿಸಿದೆ. ಒಬ್ಬರಿಗೆ ಟೈಲರಿಂಗ್ಗೆ ಸೇರಿಸಿದೆ, ಈ ಮಕ್ಕಳು ಅಂದ್ಕೊಂಡಾಗಿ ಸ್ಕೂಲಿಗೆ ಸೇರಿಸಿದೆ. ಈ ರೀತಿ ಅಲ್ಲಿನ ಜನಗಳು ನನ್ನೊಂದಿಗೆ ಸಹಕರಿಸಲಿಕ್ಕೆ ಪ್ರಾರಂಭಿಸಿದ್ರು. ಇದರ ನಿಮಿತ್ತವಾಗಿ ನನಗೊಂದು ಆಪರ್ಚುನಿಟಿ ಸಿಕ್ತಲ್ಲಿ. ಇವಾಗ ಹೋದಾಗಲೂ ಒಂದು ಗೌರವ ಇದೆ. ಆ ಒಂದು ಸೇವೆ ಮಾಡಿದ ಕಾರಣ ಒಂದು ಗೌರವ ಇದೆ. ಇವತ್ತು ನಾವು ಪ್ರತಿ ಶನಿವಾರ ಒಂದೊಂದು ಮನೆಗೆ ಹೋಗಿ ಪ್ರತಿ ಮನೆಗೆ
ಒಂದು ಮನೆಗೆ ನಾವು ನಿರ್ದಿಷ್ಟವಾಗಿ ಒಂದು ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತೀವಿ, ಅಲ್ಲಿ ಯಾರಾದ್ರೂ ಬರ್ತಾರೆ, ಅವ್ರ ಮನೆ ಕರೀತಾರೆ. ಇವಾಗ ನಮಗಾಗಿ ಹೋಗಿ ಒಂದು ಕಡೆಗೆ ಹೋಗ್ಲಿಕ್ಕೆ ಇವತ್ತಿನ ಕಾಲ ಸ್ವಲ್ಪ ತಡೆ ಇದೆ, ಆದ್ರೂ ಅವರಾಗಿ ಬಂದು ನಮ್ಮನ್ನು ಕರೀತಾ ಇದ್ದಾರೆ, ಬನ್ನಿ ನಮ್ಮ ಮನೆಯಲ್ಲಿ ಈ ತರ ತೊಂದರೆ ಇದೆ, ನಮ್ಮ ಮನೆಯಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು ಅಂತ ಕರೀತಾ ಇದ್ದಾರೆ. ಹಾಗೆ ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ಲಿಕ್ಕಾಗಿದೆ ಅವರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಈ ದಿವಸಗಳಲ್ಲಿ. ಈ ಸೇವೆ ಮಾಡಿದ ಸಮಯದಲ್ಲಿ ಏನಾದರೂ ಹಿಂಸೆಗೆ ಒಳಗಾಗಿದ್ದೀರಾ? ಸೇವೆ ಮಾಡೋ ಟೈಮಲ್ಲಿ ಫಸ್ಟ್ ನಾನು ನಿಮಗೆ ವಿರೋಧಗಳು ಬಂದಿದ್ದೇವೆ? ನಾನು ಫಸ್ಟ್ ನಾನು ಹೇಳಿದ್ನಲ್ಲ, ವಿರಾಜಪೇಟೆಯಲ್ಲಿ 1 ವರ್ಷ ಸೇವೆ ಮಾಡಿದೆ ಅಂತೇಳಿ, ಅಲ್ಲಿ ನಮ್ಮನ್ನು ಸೇವೆಗೆ ನಿಲ್ಲಿಸಿಲ್ಲ. 1 ವರ್ಷ ನಾನು ಮತ್ತು ಮುರಳಿ ಅಂತೇಳಿ ಒಬ್ಬರು ಸೇವಕರು ಇಬ್ಬರು ಸೇರಿಕೊಂಡು ವಿರಾಜಪೇಟೆಯಲ್ಲಿ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದ್ವಿ. ಒಂದೇ 1 ವರ್ಷ ಕೂಡ ನಮ್ಮನ್ನಲ್ಲಿ ನಿಲ್ಲಿಸಿಲ್ಲ. ಅರ್ಧದಲ್ಲೇ ಅಲ್ಲಿನ ವ್ಯಕ್ತಿಗಳು ನಮ್ಮನ್ನು ಓಡಿಸ್ಬಿಟ್ರು, ನಮ್ಮ ಮೇಲೆ ಪೊಲೀಸ್ ಕೇಸ್ ಹಾಕಿದ್ರು, ಅಲ್ಲಿ ಸಮಸ್ಯೆ ಮಾಡುವಂಥವ್ರು ಅಂತ ಹೇಳ್ಕೊಂಡು ತೊಂದರೆ ಹಾಕಿದ್ರು. ಹೀಗೆ ಅಲ್ಲಿಂದ ಬಿಡ್ಬೇಕು. ನನಗೆ ಬೈಬಲ್ ಕಾಲೇಜ್ ಬರ್ಬೇಕಾದ ಕಾರಣ ನಾನು 1 ವರ್ಷ ಬಿಟ್ಟು ಬರ್ಲಿಕ್ಕಾಗಿದ್ದ ವ್ಯಕ್ತಿ, ಆದ್ರೆ ಮುರಳಿ ಅನ್ನೊಂದು ವ್ಯಕ್ತಿ ಕೂಡ ಅಲ್ಲಿ ಸೇವೆಗೆ ನಿಲ್ಲಿಸಿಲ್ಲ. ಆದ್ಮೇಲೆ ಹೆಣ್ಣೂರು ಬಂಡೆಗೆ ಬಂದಾಗ್ಲೂ ಕೂಡ ತುಂಬಾ ವಿರೋಧಗಳನ್ನು ಇತ್ತು. ಅದರ ನಡುವಿನಲ್ಲಿ ನನ್ನ ಸಂದೇಶ ಕೊಡುವಾಗಲೇ ಅನೇಕರು ಹೇಳಿದ್ರು, ನೀವು ಇಲ್ಲಿ ಪ್ರಸಂಗ ಮಾಡಿ ಹೊರಗಡೆ ನಿಮಗೆ ಹೊಡಿಲಿಕ್ಕೆ ರೆಡಿಯಾಗಿದ್ದಾರೆ ಅಂತ. ಚೇಳಿಕೆರೆ ಅನ್ನೋ ಸ್ಥಳದಲ್ಲಿ ಪ್ರಸಂಗ ಮಾಡುವಂಥ ಟೈಮಲ್ಲಿ ಕೂಡ ಅನೇಕ ತಾಯಂದ್ರು ಒಂದು ಪಾಸ್ಟರ್ ಇವಾಗ ಹೊರಗಡೆ ಹೋಗ್ಬೇಡಿ, ತುಂಬಾ ಜನ ರೆಡಿಯಾಗಿದ್ದಾರೆ ಅಂತೆಲ್ಲ ಹೇಳಿದ್ರು. ಆದರೆ ದೇವರ ಕೃಪೆಯಿಂದ ಈವರೆಗೂ ಯಾವುದೇ ಈ ಥರ ಸಮಸ್ಯೆಗಳಿಗೆ ಸಿಕ್ಕಿ ಹಾಕದ ಹಾಗೆ ದೇವರು ನಡೆಸಿದ್ದಾರೆ, ಅದ್ಭುತಕರವಾಗಿ ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಈಗ ನೀವು ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಕಡೆಯಲ್ಲಿ ಸೇವೆಗೆ ಎಲ್ಲಿಯಾದ್ರೂ ಹೋಗಿದ್ದೀರಾ? ನಾನು ಭಾಷಾಂತರ ಮಾಡ್ತೀನಿ. ಹೌದು, ಮಲಯಾಳಂದಿಂದ ಕನ್ನಡಕ್ಕೆ ಭಾಷಾಂತರ ಮಾಡ್ತೀನಿ. ಭಾಷಾಂತರಕ್ಕೋಸ್ಕರವಾಗಿ ಹಲವು ಕಡೆಗಳಿಗೆ, ಕನ್ವೆನ್ಷನ್ಗಳಿಗೆ, ಅನೇಕ ಸ್ಥಳಗಳಿಗೆ ಹೋಗ್ತಾ ಇದ್ದೀನಿ. ಅದೊಂದು ಕೃಪೆ ದೇವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಅನೇಕ ಕಡೆಗಳಿಗೆ ಮಲಯಾಳದಿಂದ ಕನ್ನಡ, ಕನ್ನಡದಿಂದ ಕನ್ನಡಕ್ಕೆಲ್ಲ, ತಮಿಳಿನ ಕನ್ನಡ ಕೂಡ. ನನಗೆ ಇವಾಗ ಅಲ್ಲಿರುವಂಥ ಜನಗಳಲ್ಲೂ ತಮಿಳು ಜನಗಳಿದ್ದಾರೆ, ತೆಲುಗು ಜನ ಇದ್ದಾರೆ, ಕನ್ನಡದವರಿದ್ದಾರೆ, ಮಲಯಾಳದವರಿದ್ದಾರೆ, ಎಲ್ಲ ಭಾಷೆಯವರಿದ್ದಾರೆ, ಮಿಕ್ಸ್ ಆಗಿದ್ದಾರೆ. ಹೌದು, ಅಂದರೆ ನಿಮಗೆ ಜಾಸ್ತಿಯಾಗಿ ಎಲ್ಲ ಭಾಷೆ ಬರ್ಬೋದು. ಆಲ್ಮೋಸ್ಟ್ ಎಲ್ಲ ಭಾಷೆಗಳು ಬೆಂಗಳೂರಲ್ಲಿ ಹೋದ ಕಾರಣ ದೇವ್ರ ಕೃಪೆಯಿಂದ ಹ್ಯಾಂಡಲ್ ಮಾಡೋಕ್ಕೆ ದೇವ್ರ ಸಹಾಯ. ಬೆಂಗಳೂರು ಅಂದರೆ ಒಂದು ಇಂಡಿಯಾ ಇದ್ದಾಗೆ. ಹೌದು, ಎಲ್ಲ ಭಾಷೆಯಲ್ಲಿರುವಂಥ ಜನಗಳು ಜಾಸ್ತಿ ಅಲ್ಲಿ ಇದ್ದಾರೆ. ಫಸ್ಟ್ ನಿಮ್ಮ ಈ ಸೇವೆ ಅನುಭವ ಸ್ವಲ್ಪ ಹೇಳ್ಬೋದು ನಿಮಗೆ? ಅಂದರೆ ಈಗ ಇಷ್ಟು ತನಕ ರಕ್ಷಣೆ ಬಂದ ನಂತರ ಈ ತನಕ ನಡೆಯುವಂಥ ಸೇವೆಯಲ್ಲಿ ನಿಮ್ಮ ಅನುಭವ? ಹೌದು, ಬಸ್ ಸೇವೆಗೆ ಬಂದ ಮೇಲೆ ನಾನು ತುಂಬ ದೇವರು ಒಳ್ಳೆ ರೀತಿಯಲ್ಲೂ ನಡೆಸಿದ್ದಾರೆ. ಪ್ರಾರಂಭದಲ್ಲೆಲ್ಲ ಸೇವೆಗೆ ಬಂದಾಗ ನಾನೊಬ್ಬನೇ, ಅವತ್ತು ನನಗೆ ಮದುವೆ ಆಗಿದ್ದಿಲ್ಲ, ಬ್ಯಾಚುಲರ್ ಆಗಿ ಚರ್ಚ್ ಒಳಗೆ ಸ್ಟೇ ಮಾಡ್ತಾ ಇದ್ದೆ. ಚರ್ಚ್ ಒಳಗೆ ಸ್ಟೇ ಮಾಡುವ ಟೈಮಲ್ಲಿ ಅಲ್ಲಿಂದ ಚರ್ಚಿದ್ದು ಬಿಲ್ಡಿಂಗ್ ಕೆಲಸ ಬಂದಾಗ ನಾನು ಹೊರಗಡೆ ಹೋಗ್ಬೇಕಾಗಿ ಬಂತು. ಅವತ್ತು ಚರ್ಚಿದ್ದು ಸ್ಥಿತಿ ಸ್ವಲ್ಪ ಕೆಳಗಿದ್ದ ಕಾರಣ ನನಗೆ ಬೇಕಾದಷ್ಟು ರೀತಿಯಲ್ಲಿ ಸಪೋರ್ಟ್ ಮಾಡೋಕ್ಕೆ ಅವರಿಂದ ಆಗಿಲ್ಲ. ಬಹಳ ಕಷ್ಟ ಅನುಭವಿಸ್ತೀನಿ. ಅಂದರೆ ಆಹಾರವನ್ನು ತಿನ್ನದೆ 3 ದಿವಸ ನಾನು ಮಲಗಿದ್ದೀನಿ. ಆಹಾರ ಇಲ್ಲದೆ, 1 ರೂಪಾಯಿ ಕೈಯಲ್ಲಿ ಇಲ್ಲದೆ 3 ದಿವಸ ನಾನು ಹೊಟ್ಟೆಗೆ ತಿನ್ನದೆ ಮಲಗಿದ್ದೀನಿ. 3 ದಿವಸ ಆದಾಗ ಅವತ್ತು ನನ್ನ ಕೈಲಿ ಬೈಕು ವಾಹನಗಳು ಯಾವುದೂ ಇಲ್ಲ. 3 ದಿವಸ ಆದಾಗ ನನ್ನ ಸೀನಿಯರ್ ಪಾಸ್ಟರ್ ಏನು ಇವ್ರು ಕಾಣ್ತಾ ಇಲ್ಲಲ್ಲ ಅಂತೇಳಿ ಹುಡುಕಿ ಬಂದಾಗ ನಾನು ರೂಮ್ ಒಳಗೆ ಹಂಗೆ ಮಲ್ಕೊಂಡಿದ್ದೀನಿ, ಫುಲ್ ಟಯರ್ಡ್ ಆಗಿ ಬಿದ್ದಿದ್ದೀನಿ. ಅವ್ರು ಓಡಿ ಹೋಗಿ ಕಿಚನಲ್ಲೆಲ್ಲ ನೋಡಿದ್ರು. ಕಿಚನಲ್ಲಿ ನೋಡಿದಾಗ ಏನೂ ಇಲ್ಲ. ಬೇಗನೆ ಅವರು ಬೈಕ್ ಎತ್ಕೊಂಡು ಹೋಗಿ ಅಲ್ಲಿ ರಿಲಯನ್ಸ್ ಫ್ರೆಶ್ಶಿಗೆ ಹೋಗಿ ತರಕಾರಿಗಳು, ಅಕ್ಕಿ ಐಟಮ್ ಎಲ್ಲ ತಂದು ಮನೆಗೆ ಹಾಕಿದ್ರು. ನನಗೆ ಇರುವಂಥ ಒಂದು ಸ್ವಭಾವ ಅಂತ ಹೇಳಿದ್ರೆ, ಎಷ್ಟು ಕಷ್ಟ ಬಂದರು ಒಂದು ಮನುಷ್ಯರಲ್ಲೂ ನಾನು ಹೇಳ್ಕೊಳ್ಳಲ್ಲ. ನನಗೆ 1 ರೂಪಾಯಿ ನನ್ನ ಕೈಯಲ್ಲಿ ಇಲ್ಲದಿದ್ರು ದೇವರ ಕೃಪೆಯಿಂದ ಒಬ್ಬ ವ್ಯಕ್ತಿ ಹತ್ರ ನಾನು ಸಾಲ ಕೇಳಲಿಕ್ಕಾಗಲಿ ಅಥವಾ ಆ ವ್ಯಕ್ತಿ ಹತ್ರ ಹೋಗಿ ಕೈ ಚಾಚಲಿಕ್ಕಾಗಿ ನಾನು ಹೋಗಲ್ಲ. ಇಲ್ಲದಿದ್ದರೆ ನಾನು ಹಂಗೇನೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಹಾಗೇನೆ ಜೀವನ ಮಾಡ್ತೀನಿ. ಆ ರೀತಿ ನಾನು ಕಲ್ತಂಥ ವ್ಯಕ್ತಿ. ನನ್ನ ವೈಫಿಗೆ ನಾನು ಅದನ್ನೇ ಒಂದೇ ಒಂದು ಮಾತು ಹೇಳಿ ಇಷ್ಟು ನಾನು ಬಲಪಡಿಸುವಂಥದ್ದು, ಏನಿಲ್ಲದಿದ್ರು ಯಾರು ಮುಂದೆ ಹೋಗಿ ಕೇಳಬೇಡ. ಕರೆದ ದೇವರು ನಂಬಿಗಸ್ತ, ಆ ದೇವರು ಕೊಡಲಿಕ್ಕೆ ಶಕ್ತ. ಇವತ್ತು ಒಂದು ವೇಳೆ ಕಷ್ಟ ಇದ್ದರೂ ಆ ದೇವರು ನಡೆಸಲಿಕ್ಕೆ ಶಕ್ತ. ಒಂದು ದಿವಸ ನಾನು ಮಂಗಳೂರಲ್ಲಿ ನನ್ನ ಬ್ರದರ್ನೂ ಹತ್ರ ಸೇವೆ ಮಾಡ್ತಾ 1 ವರ್ಷ ನಾನು ಇಲ್ಲಿದ್ದೆ. ಆ ಟೈಮಲ್ಲಿ ಫಸ್ಟ್ರೆ ಮನೇಲಿ ಆಹಾರ ಇಲ್ಲ. ನನಗೆ ಕೆಲಸ ಮಾಡಿ ಅಲ್ಲಿಂದ PF ಬಂತು ಹಣ. PF ಬಂದ ಹಣ ನನಗೆ ತಿಂಗಳಿಗೆ ಮನೆ ಬಾಡಿಗೆ 6,000 ರೂಪಾಯಿ ಮಂಗಳೂರಲ್ಲಿ. ಸೊ ನನ್ನ ಹತ್ರ ಇದ್ದ ಒಂದು 40,000 ರೂಪಾಯಿ ಚಿಲ್ಲರೆ ಅದು ತಿಂಗಳೊಳಗೆ ಖಾಲಿಯಾಗೋಯ್ತು. ಸ್ವಲ್ಪ ಅಗತ್ಯಗಳಿತ್ತು, ಅಲ್ಲಿ ಕೊಡಬೇಕಾಗಿತ್ತು. ಅದನ್ನೆಲ್ಲ ಅಂದರೆ ನಮ್ಮ ಮನೆಗೆ ಬಂದಾಗ ಮನೆಯ ಕಾರ್ಯಗಳು, ಈ ರೀತಿ ಆ ಹಣ ಬಹು ಬೇಗನೆ ಖಾಲಿಯಾಗೋಯ್ತು. ಮತ್ತೊಂದು 25,000 ರೂಪಾಯಿ ನನಗೆ 50 ವಯಸ್ಸು ಪ್ರಾಯ ಆದಾಗ ಅವ್ರು ಕೊಡ್ತೀನಿ ಅಂತೇಳಿ ಒಂದು ಫಂಡ್ ಸಪ್ರೇಟ್ ಆಗಿದೆ. ಅದು ನನಗೆ ದೇವರು ಯಾವಾಗಲೂ ಹೇಳುವಂಥ ಒಂದು ಪದ, 0 ತರ್ತಾರೆ, 0 ದಿನ ದೇವರ ಮೇಲೆ ತರ್ತಾರೆ ಅಂತೇಳಿ. ನನಗೆ ಆ ಮಾತಿನ ಮೇಲೆ ನಂಬಿಕೆ ಇದ್ದಿಲ್ಲ. ನನ್ನ ಅಕೌಂಟ್ ಫುಲ್ಲು ಖಾಲಿ ಆಗುತ್ತೆ, ನಿಜ ಹೇಳ್ತಾ ಇದ್ದೀನಿ. ನನ್ನ ಅಕೌಂಟಲ್ಲಿ 0, ಅದು ಸರ್ವಿಸ್ ಚಾರ್ಜ್ ಎಲ್ಲ ಕಟ್ ಮಾಡಿ 0 ತಂದರು. 1 ರೂಪಾಯಿ ಇಲ್ಲ ಕೈಯಲ್ಲಿ. ಏನು ಮಾಡಬೇಕಂತ ಗೊತ್ತಿಲ್ಲ. ಅವತ್ತು ನನ್ನ ಚಿಕ್ಕ ಮಗಳಿದ್ದಾಳೆ, ದೇವರು ಸೌಖ್ಯ ಮಾಡಿಕೊಟ್ಟಂಥ ಮಗಳು ಇದ್ದಾಳೆ. ಮಗಳಿಗೆ 1 ವಯಸ್ಸು ಆಗ್ತಾ ಇದೆ ಅಷ್ಟೇ.
ಜೀವನ ಮುಂದಕ್ಕೆ ಹೋಗಬೇಕು. ಮಗಳಿಗೆ ನನಗೆ ಪ್ರಾರಂಭದಲ್ಲಿ ಎದೆ ಹಾಲಿಲ್ಲ, ಲ್ಯಾಕ್ಟೋಡೆಕ್ಸ್ ಅಂತೇಳಿ ಒಂದು ಪೌಡ್ರ್ ಕೊಡಬೇಕು. ಅದಕ್ಕೆ ಒಂದು ತಗೊಂಡ್ರೆ 1 ವಾರ ಕೂಡ ಉಳಿಯಲ್ಲ, 300 ರೂಪಾಯಿ ಒಂದು ಬಾಟ್ಲಿಗೆ. ಅದು 1 ವಾರ ಕೂಡ ಉಳಿಯಲ್ಲ. ಆ ಮಗುವಿಗೆ ಕೊಡಬೇಕು, ಅದಿಲ್ಲಂದ್ರೆ ಬೇರೆ ಅದು ಕೊಡಬಾರ್ದು, ಅದನ್ನೇ ಕೊಡಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ. ನನಗೆ ತೆಗೆದುಕೊಡ್ಲಿಕ್ಕೆ ಹಣ ಇಲ್ಲ, ರೂಮಿನ ಬಾಡಿ ಕಟ್ಟಬೇಕು. ನಾನು ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದೆ. ಒಂದು ದಿವಸ ಅದ್ಭುತ, ನಾನು ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿ ಶಕ್ತವಾಗಿ ಪ್ರಾರ್ಥನೆ ಮಾಡಿ ಮೊಬೈಲ್ ಒಳಗೊಂದು ಮೆಸೇಜ್ ಬಂತು. ಮೊಬೈಲ್ ತೆಗೆದು ನೋಡಿದಾಗ ಅವತ್ತು ನನ್ನ ಮನೆಯಲ್ಲಿ ಒಂದು ಕಾಳು ಅಕ್ಕಿ ಇಲ್ಲ. ಮೊಬೈಲ್ ಓಪನ್ ಮಾಡಿ ನೋಡಿದಾಗ ನಿಮ್ಮ ಅಕೌಂಟಿಗೆ 25,000 ರೂಪಾಯಿ ಬಂದಿದೆ ಅಂತ. ಅದು ನನ್ನ 50 ವಯಸ್ಸು ಪ್ರಾಯ ಆದಾಗ ಕೊಡ್ಬೇಕಾದ ಹಣ. ಅದು ಹೇಗೆ ಬಂತು ನನಗೆ ಇವತ್ತು ಗೊತ್ತಿಲ್ಲ, ಈ ಸಮಯದವರೆಗೆ ನನಗೆ ಗೊತ್ತಿಲ್ಲ ಅದು. ಆಮೇಲೆ ತುಂಬ ಸಮಯದಲ್ಲಿ ಒಂದು ದಿವಸ ನಮ್ಮ ಮನೇಲಿ ತಿನ್ನಕ್ಕೆ ಆಹಾರ ಇಲ್ಲ, ಯಾರೊಬ್ರು ಸ್ವಲ್ಪ ಮೀನು ಕೊಟ್ಟರು. ಈ ಮೀನು ಹಿಡ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಈ ಮೀನು ಹಿಡ್ಕೊಂಡು ಜೀವನ ಹೆಂಗೆ ಮಾಡಬೇಕು ಅಂತ, ಅದನ್ನು ಏನು ಮಾಡಬೇಕು, ಏನಾದರೂ ಮಾಡಲಿಕ್ಕೆ ಪೌಡ್ರ್ ಬೇಕು, ಮಸಾಲೆ ಬೇಕು, ಎಣ್ಣೆ ಬೇಕು, ಅದು ಯಾವುದೂ ಇಲ್ಲ ನಮ್ಮ ಮನೇಲಿ. ನಾನು ನನ್ನ ವೈಫು ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತೀವಿ, ದೇವರೇ ಇದನ್ನು ಕೊಟ್ಟರೆ ನೀನಾಗಿದ್ದರೆ ಇದನ್ನು ಏನಾದರೂ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಡು ಅಂತೇಳಿ ಪ್ರಾರ್ಥನೆ ಮಾಡಿದ್ವಿ. ಸಡನ್ ಆಗಿ ನಮ್ಮ ಚರ್ಚಲ್ಲಿ, ಮಂಗಳೂರು ಚರ್ಚಲ್ಲಿ ಮಂಜುನಾಥ್ ಬ್ರದರ್ ಅಂತೇಳಿ ಒಬ್ಬರು, ಲೀಲಾ ಸಿಸ್ಟರ್ ಅಂತೇಳಿ ಅವರು ಫೋನ್ ಬಂದು ನಮಗೆ, ಅಷ್ಟೇ ಮನೆ ಕಡೆ ಒಮ್ಮೆ ಬನ್ನಿ ಅಂತೇಳಿ. ನನ್ನ ಕೈಲಿ ಬೈಕ್ ಇತ್ತು, ನಾವಿಬ್ಬರು ಸೇರ್ಕೊಂಡು ಬೈಕಲ್ಲಿ ಹತ್ತಿ ಅವ್ರ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಸ್ವಲ್ಪ ಮಾತಾಡಿ ಪ್ರಾರ್ಥನೆ ಎಲ್ಲ ಮುಗಿಸಿ ಮನೆಗಿಂದ ಹೊರಡೋ ಟೈಮಲ್ಲಿ ನನ್ನ ವೈಫನ್ನು ಒಳಗಡೆ ಕರೆದ್ರು, ಕಿಚನಿಗೆ ಕರೆದ್ರು. ಅವರ ಬ್ಯಾಗ್ ಒಳಗೆ ಮೀನು ಫ್ರೈ ಮಾಡುವಂಥ ಸ್ವಲ್ಪ ಮಸಾಲೆ, 1 ಲೀಟ್ರ್ ಎಣ್ಣೆ. ನೋಡಿ, ಅವತ್ತು ನನಗೆ ಬೇರೆ ನಮಗೆ ಅಗತ್ಯ ಅದು. ಹೌದು, ನಮಗೆ ಮೀನು ಮನೆಯಲ್ಲಿದೆ, ಅದನ್ನು ಸಾರು ಮಾಡಬೇಕು, ಅಲ್ಲ ಫ್ರೈ ಮಾಡಬೇಕು, ನಮ್ಮ ಅಗತ್ಯ ಅವತ್ತಿಗೆ ಅದು. ದೇವರು ಅದನ್ನು ಕೊಟ್ಟರು. ಅವತ್ತಿಂದ ಒಂದು ವಿಷಯ ನನಗೆ ಗೊತ್ತಾಯಿತು, ನಮ್ಮ ದೇವರು ಹೊಟ್ಟೆಗೆಲ್ಲದ ಮಾತ್ರ ಮಲಗಿಸಲ್ಲ. ಏನು ಸಮಸ್ಯೆ ಬಂದರೂ ಆ ಟೈಮಿಗೆ ಏನು ಬೇಕು ಅದನ್ನು ಕೊಡ್ತಾ ಇದ್ದಾರೆ. ಈ ಸೇವೆ ನನ್ನ ಈ ವರ್ಷದ ಅಂದರೆ 2006-2007 ಸೇವೆಗಳಿದು ಈ 10 ವರ್ಷ ನನ್ನ ಸೇವೆಯಲ್ಲಿದ್ದ ಅನುಭವದಲ್ಲಿ ಭಾಳ ಚಿಕ್ಕ ಈ ವರ್ಷಗಳಲ್ಲಿ ನನಗೆ ಕಲಿತಂಥ ಒಂದು ವಿಷಯ, ನನ್ನ ದೇವರು ಹೊಟ್ಟೆಗೆಲ್ಲದ ಮಾತ್ರ ನನ್ನ ಮಲಗಿಸಿಲ್ಲ. ತುಂಬ ಕಷ್ಟ ಬಂತು, ಎಲ್ಲ ಬಂತು. ಕೆಲವು ಟೈಮಲ್ಲಿ ಒಳ್ಳೆ ರೀತಿ ನಾನು ಒಳ್ಳೆ ವೇದಿಗಳ ದೇವರು ನಿಲ್ಲಿಸಿದ್ರು, ಒಳ್ಳೆ ಹೋಟೆಲ್ಗಳ ದೇವರು ನಡೆಸಿದ್ರು. ಅಂದರೆ ಎಲ್ಲ ರೀತಿಯಾಗಿರುವಂಥ ಸನ್ನಿವೇಶದಲ್ಲಿ ದೇವರು ನಮ್ಮನ್ನು ಕೊಂಡೋದ್ರು, ಚೆನ್ನಾಗಿ ಟ್ಯೂನ್ ಮಾಡಿದ್ರು. ಅಂದರೆ ಕಷ್ಟ ಬಂದಾಗ ಬಿದ್ದು ಹೋಗಬಾರ್ದು, ಕಷ್ಟ ಬಂದಾಗ ಸೇವೆ ಬಿಟ್ಟು ಹೋಗಬಾರ್ದು. ಅದರಿಂದ ಯಾವ ರೀತಿ ಟ್ಯೂನ್ ಮಾಡಬೇಕು ಅಂತ ದೇವರಿಗೆ ಗೊತ್ತು, ಅದನ್ನೆಲ್ಲ ರೀತಿಯಲ್ಲಿ ಟ್ಯೂನ್ ಮಾಡಿದ್ರು. ಸೇವೆ ಬಿಟ್ಟು ಹೋಗುವಂಥ ಅನುಭವ ಬಂದಿದೆ ತುಂಬ. ನಾನು ಪ್ರಾರಂಭದಲ್ಲಿ ನನ್ನ ಬೈಬಲ್ ಕಾಲೇಜಲ್ಲಿ ಕಲಿತಂಥ 21 ವ್ಯಕ್ತಿಗಳನ್ನ ನನ್ನ ಜೊತೆ ಗ್ರ್ಯಾಜುಯೇಷನ್ ಆದರು. ಇವತ್ತು ಸೇವೆಯಲ್ಲಿರುವಂತೂ ಬಹಳ ಕಡಿಮೆ, ಒಂದು 10 ಒಳಗಡೆ. ಉಳಿದವರೆಲ್ಲ ಬಿಟ್ಟು ಬೇರೆ ಯಾರೂ ಇಲ್ಲ. ನಾನು ನೆನೆಸ್ಕೊಂಡೆ, ನಾನು ಬಂದು ತಾಯಿ ಹತ್ರ ಹೇಳಿದೆ, ನಾನು ಇನ್ಮೇಲೆ ಸೇವೆ ಮಾಡಲ್ಲ, ನನಗಾಗಲ್ಲ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಕಷ್ಟ ನಾನು ಅನುಭವಿಸ್ತೀನಿ, ಬೇಡ ಅಂತ ಅನಿಸಿದ ಆ ಒಂದು ಆಲೋಚನೆ ಕೂಡ ಇತ್ತು ನನ್ನ ಜೀವಿತದಲ್ಲಿ. ಆದರೆ ಆ ಟೈಮಲ್ಲೆಲ್ಲ 2 ಸಾರಿ ದೇವರು ನೇರವಾಗಿ ಮಾತಾಡಿದ್ರು ನನ್ನ ಹತ್ರ. ದೇವರ ಶಬ್ದ ನಾನು ಕೇಳಿದ್ದೀನಿ 2 ಸಾರಿ. ಇದೆಲ್ಲ ನಾನು ತುಂಬ ಬಲಪಡಿಸಿತು. ಸೇವೆಯಲ್ಲಿ ಅನೇಕ ಟೈಮಲ್ಲಿ ನಾನು ಸೋತು ಹೋದೆ, ಬಿದ್ದು ಹೋದೆ, ಅಥವಾ ಇನ್ನು ನನಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಬಂದಾಗ ದೇವರು ಏನಾದರೂ ಒಂದು ದರ್ಶನ ಕೊಟ್ಟು ಬಲಪಡಿಸ್ತಾ ಇದ್ರು. ಅದೊಂದು ಬಹಳ ನನ್ನ ಜೀವಿತದಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲ ಆ ಒಂದು ದರ್ಶನ ಅಥವಾ ಆ ಒಂದು ಮಾತು ಅವತ್ತು ನನಗೆ ಕೇಳದೇ ಇದ್ರೆ ನಾನು ಅವತ್ತು ಬಿಡ್ತೀನಿ ಸೇವೆ. ಅನೇಕ ಸಾರಿ ಆಯಿತು. ಆದರೆ ದೇವರ ಆ ಭಾಗದಲ್ಲೆಲ್ಲ ಅದ್ಭುತಕರವಾಗಿ ಇವತ್ತಿಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಒಂದೇ ದೇವರ ವಾಕ್ಯ ಹೇಳ್ತಿದ್ರೆ, ತಾಯಿ ಗರ್ಭದಲ್ಲಿರುವಾಗಲೇ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಅದಕ್ಕಾಗಿ 7 ಬೀಳುಗಳನ್ನ ಆತ ನೋಡೋನಾಗಿದೆ. ಈಗ ಒಂದು ನಡೆಯುವಂಥ ಮಗು, ಸಣ್ಣ ಮಗು, ನಡೆಯುವಂಥ ಮಗು ನಡಿಬೇಕಾದ್ರೆ ಅದಕ್ಕೆ 7 ಬೀಳುಗಳು ಖಂಡಿತವಾಗಿ ಬರ್ತವೆ. ಆದರೆ 7 ಬೀಳು ಬರುವಾಗ ಕೂಡ ಅದು ಹಾಗೇನೆ ಸುಮ್ಮನೆ ಕೂತ್ಕೊಳ್ಳೋಣ, ಎಬ್ಬಿಸುವ ತಂದೆ ತಾಯಿ ಇರ್ತಾನೆ. ಹಾಗೆ ಸೇವೆಯಲ್ಲಿ ಕೂಡ ಬೀಳುವಂಥ ಏಳುವಂಥ ಜೀವಿತದಲ್ಲಿ ಬರ್ತದೆ. ಅದು ಅನುಭವ ಬರದಿದ್ದರೆ ಸೇವೆ ಆಗುವುದಿಲ್ಲ. ಯಾಕಂದರೆ ಅನುಭವದಲ್ಲಿ ಮುಂದೆ ಹೋಗುವಾಗ ಅನೇಕರನ್ನು ನಾವು ಕೂಡ ಬಲಪಡಿಸಲಿಕ್ಕೆ ಆಗುತ್ತೆ. ಅಂಥ ಪರಿಸ್ಥಿತಿ, ಅಂಥ ಅನುಭವಕ್ಕೆ ನಾವು ಹೋಗದಿದ್ದರೆ ಇದರನ್ನು ಬಲಪಡಿಸಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ದೇವರು ಅಂಥ ಕೆಲ ಅನುಭವದಲ್ಲಿ ನಡೆಸ್ತಾನೆ. ನಾನು ಕೆಲವು ಟೈಮಲ್ಲಿ ಆಲೋಚನೆ ಮಾಡಿದ್ದೀನಿ ಅಷ್ಟೇ. ನನ್ನ ತಾಯಿ ಯಾವಾಗಲೂ ಹೇಳ್ತಾರೆ, ಕಷ್ಟ ಎಷ್ಟರ ಮಟ್ಟಿಗೆ ಅಧಿಕವಾಗಿ ಬರ್ತೋ ಅಷ್ಟರ ಮಟ್ಟಿಗೆ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಖಂಡಿತ. ಎಷ್ಟರ ಮಟ್ಟಿಗೆ ಕಷ್ಟ ಆಳವಾಗಿ ಬರುತ್ತೋ ಅಷ್ಟರ ಮಟ್ಟಿಗೆ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ದೇವರನ್ನು ಕಂಡಿದ್ದಾನೆ ಅಂತ ಅದರ ಅರ್ಥ ಅಂತೇಳಿ ಇವತ್ತು ನಾನು ಅರ್ಥ ಮಾಡ್ತಾ ಇದ್ದೀನಿ. ಒಂದು ವೇಳೆ ಆ ಥರ ಕಷ್ಟ ನನಗೆ ಬಾರದಿದ್ರೆ ಇವತ್ತೊಂದು ವಿಲೇಜಿಗೆ ಹೋಗುವಾಗ, ಒಂದು ಹಳ್ಳಿಗೆ ಹೋಗುವಾಗ ಅಲ್ಲ ಜನ ಕಷ್ಟಪಡ್ತಾರೆ, ನನಗೆ ಗೊತ್ತಿಲ್ಲ, ನಾನು ಅದನ್ನು ಅನುಭವಿಸಿಲ್ಲ. ಇವತ್ತು ಅವರು ಅನುಭವಿಸುವಂಥ ಕಷ್ಟ ನನಗೆ ಗೊತ್ತು, ಅವರು ಅನುಭವಿಸುವೇ ಅದು ನನಗೆ ಗೊತ್ತು. ಯಾಕಂದ್ರೆ ನಾನು ಈ ಹಂತದಲ್ಲೇ ಬಂದಿರುವಂಥ ವ್ಯಕ್ತಿ. ಅದರಿಂದ ನನಗೆ ಗೊತ್ತು, ಅದಕ್ಕೋಸ್ಕರನೇ ದೇವರ ಆ ಒಂದು ದಾರಿಯಲ್ಲಿ ನನ್ನ ಕರ್ಕೊಂಡು ಬಂದಿರುವಂಥದ್ದು. ಫಸ್ಟ್ ನಿಮ್ಮ ಮುಂದಿನ ಗುರಿ ಅಲ್ಲ, ಮುಂದಿನ ಸೇವೆ ಬಗ್ಗೆ? ನಾನು ಮುಂದೆ ಇವಾಗ ನಾವು ತೆಗೆದಿರುವಂಥ ಹಳ್ಳಿಯ ಸೇವೆ
ದೇವರ ಕೃಪೆಯಲ್ಲಿ ಇಂಪ್ರೂವ್ ಮಾಡಬೇಕು ಅಂತ ದೇವರಲ್ಲಿ ಬಹಳಷ್ಟು ಬಲ ಹೊಂದಿದೆ. ಆ ಒಂದು ಕಡೆಯಲ್ಲಿ ದೇವರು ಅದ್ಭುತಕರವಾಗಿ ನಡೆಸಬೇಕು. ಮತ್ತು ನಮಗೊಂದು ಶಾಲೋಮೇಜ್ ಅನ್ನೋದು ಒಂದು ನಮ್ಮ ಮಾತೃ ಸಭೆ ಇದೆ. ಆ ಸಭೆಯಲ್ಲೂ ಕನ್ನಡ ಆರಾಧನೆಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಏನಾದರೂ ಅಂದರೆ ನನ್ನ ಮನಸ್ಸಲ್ಲಿರುವಂಥ, ನನಗೆ ಇನ್ನೂ ಅದರ ಬಗ್ಗೆ ಗೊತ್ತಿಲ್ಲ, ಪ್ರಾಯವಾದಂಥ ವ್ಯಕ್ತಿಗಳನ್ನು ಎತ್ತಿ ಸ್ವಲ್ಪ ಅವರಿಗೋಸ್ಕರ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಒಂದು ಆಸೆ ಬಹಳ ವರ್ಷದಿಂದ ನನ್ನ ಮುಂದೆ ಇದೆ. ಈ ಪ್ರಾಯವಾಗಿ ಇರುವಂಥ ವ್ಯಕ್ತಿಗಳನ್ನ ತೆಗೆದುಕೊಂಡು ಅವರಿಗೆ ಆರೈಕೆ ಮಾಡಬೇಕು, ಅವರನ್ನು ಪೋಷಿಸಬೇಕು, ಅವರನ್ನು ದೇವರ ವಾಕ್ಯದ ಕಡೆಗೆ ನಡೆಸಬೇಕು ಅನ್ನೋದೊಂದು ಆಸೆ ನನಗಿದೆ. ನಾನು ಆ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವರ ಚಿತ್ತ ಆದರೆ ಅದಕ್ಕಿರುವಂಥ ಮಾರ್ಗ ದೇವರು ತೆರೀಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಫಸ್ಟ್ ನಿಮಗೆ ಒಂದನ್ನು ಹೇಳ್ತಾ ಇದ್ದೇನೆ, ಯಾಕಂದರೆ ಈ ಸುವಾರ್ತಿಕ ಎಂಬ ಕಾರ್ಯಕ್ರಮದಲ್ಲಿ ಆಸರೆ ಟಿ ವಿಯಲ್ಲಿ ಬಂದು ನಿಮ್ಮ ಸುವಾರ್ತೆಯ ಸಾಕ್ಷಿಯನ್ನು ಹೇಳಿದ್ದೀರಿ. ದೇವರು ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸಲಿ. ನಿಮ್ಮ ಸೇವೆ, ನಿಮ್ಮ ಕುಟುಂಬ, ನೀವು ಮಾಡುವಂಥ ಸೇವೆ ನಿಮ್ಮ ದೇವರ ಹಸ್ತ ಇದು ನಡೆಸಲಿ. ಯಾಕಂದರೆ ಇವಾಗಲೇ ನಿಮಗೂ ಚಿಕ್ಕ ಪ್ರಾಯದಲ್ಲಿ ನೀವಿದ್ದೀರಿ, ಹೊಲ ಇನ್ನೂ ಕೂಡ ದೊಡ್ಡದಿದೆ. ಸೇವೆ ಮುಂದೆ ದೊಡ್ಡ ಮಟ್ಟದಲ್ಲಿ ದೇವರು ನಡೆಸೋನಾಗಿ. ಯಾಕಂದರೆ ಬಹಳ ವಿಸ್ತಾರವಾಗಿದೆ ಭೂಮಿ. ಕೋಟ್ಯಾನುಕೋಟಿ ಜನರಿಗೆ ಸುವಾರ್ತೆ ಇನ್ನೂ ಕೂಡ ತಲುಪಲಿಲ್ಲ. ಕೋಟ್ಯಾನುಕೋಟಿ ಜನರು ಈಗ ಕೂಡ ಕತ್ತಲಲ್ಲಿದ್ದಾರೆ. ಅವರನ್ನು ಬೆಳಕಿಗೆ ಕಾಣಕ್ಕೆ ನಡೆಸುವಂಥ ಒಂದು ಸೇವೆ ನೀವು ಮಾಡ್ತಾ ಇದ್ದೀರಿ. ದೇವರು ಖಂಡಿತವಾಗಿ ನಿಮ್ಮ ಸೇವೆಯನ್ನು ಆಶೀರ್ವಾದ ಮಾಡಲಿ, ನಿಮ್ಮನ್ನು ಮುನ್ನಡೆಸಲಿ. ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶದ ವಿವಿಧ ಮೂಲೆಗಳಲ್ಲಿ ನಿಮ್ಮ ದೇವರ ಸೇವೆಯಲ್ಲಿ ಉಪಯೋಗಿಸಿ ನಮ್ಮ ಪ್ರಾರ್ಥನೆ ಆಗಿದೆ. ದೇವರು ಎಲ್ಲಿ ನಡೆಸ್ತಾನೆ ನಿಮ್ಮ ಸಂಗಡ ಅವರು ಇದ್ದಾನೆ. ಯಾಕೆಂದರೆ ಅವನಿಲ್ಲದಿದ್ದರೆ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ. ಸ್ವಾಮಿ ಹೇಳಿದರೆ ನನ್ನನ್ನು ಬಿಟ್ಟು ನೀವೇನು ಮಾಡಲ್ಲ. ಹೌದು, ಆತನಿಲ್ಲದೆ ನಮ್ಮ ಸೇವೆ ಇಲ್ಲ, ನಾವು ಕೂಡ ಇಲ್ಲ. ಆತನ ಇದ್ದ ನಿಮಿತ್ತವಾಗಿ ಇಷ್ಟೆಲ್ಲ ಅನುಭವದಲ್ಲಿ ನಡೆಸಿ ಕೂಡ ಆತನೇನು ಮಾಡ್ತಾನೆ, ನಮ್ಮನ್ನು ಎತ್ತಿ ಕೂಡ ನಡೆಸ್ತಾ ಇದ್ದಾರೆ. ದೇವರು ನಿಮ್ಮನ್ನು ಕುಟುಂಬವನ್ನು ಆಶೀರ್ವದಿಸಲಿ, ನಿಮ್ಮ ಸೇವೆಯನ್ನು ದೇವರ ಆಶೀರ್ವಾದ ಮಾಡಲಿ ನಮ್ಮ ಪ್ರಾರ್ಥನೆ ಆಗಿದೆ. ಈ ಆಸರೆ ಟಿ ವಿಯಲ್ಲಿ ಬಂದು ನಿಮ್ಮ ಈ ಸುವಾರ್ತಿಕ ಸಾಕ್ಷಿಗಾಗಿ ನಿಮಗೆ ಒಂದನ್ನು ಹೇಳ್ತಾ ಇದ್ದೇನೆ. ಫಸ್ಟೇ ನನಗೆ ಕೊನೆಯದಾಗಿ ಹೇಳಲಿಕ್ಕಾಗಿರೋದು ಒಂದೇ ಒಂದು ಮಾತು, ತಾಯಿಯಂದರು ಅವರ ಮಕ್ಕಳನ್ನು ಈ ಒಂದು ಪ್ರಾರ್ಥನೆಯಲ್ಲಿ ಬೆಳೆಸಬೇಕು. ಯಾಕಂತ ಹೇಳಿದ್ರೆ ನನ್ನ ತಾಯಿ ಇವತ್ತು ಜೀವಂತವಾಗಿರ್ಲಿಕ್ಕೆ ಒಂದು ಕಾರಣ ಚಿಕ್ಕದಾಗಿದ್ದಾಗ ನಮ್ಮ ಪ್ರಾರ್ಥನೆ. ಆ ಒಂದು ಪ್ರಾರ್ಥನೆಯಲ್ಲಿ ಬೆಳೆಸಿದ್ರೆ ದೊಡ್ಡವರಿಗೆ ಕೂಡ ಮಾಡ್ಲಿಕ್ಕೆ ಆಗದೇ ಇರುವಂಥ ಕಾರ್ಯ ಇವರ ಪ್ರಾರ್ಥನೆಗಳಲ್ಲಿ ಸಾಧ್ಯ. ಖಂಡಿತ. ಆದ್ದರಿಂದ ಆ ಒಂದು ಪ್ರಾರ್ಥನೆಯಲ್ಲಿ ಬೆಳೆಸಲಿ, ದೇವರು ಖಂಡಿತವಾಗಲಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಈ ತನಕ ಆಸರೆ ಟಿ ವಿಯನ್ನು ನೋಡ್ತಾ ಇದ್ದೀರಿ. ಈ ಸುವಾರ್ತಿಕ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ಖಂಡಿತವಾಗಿ ನಾನು ನೆನೆಸ್ತೇನೆ, ನಿಮಗೂ ಕೂಡ ಇದರ ಮೂಲಕ ಆಶೀರ್ವಾದವಾಗಿರ್ಬೋದು. ನಿಮ್ಮ ಮಕ್ಕಳನ್ನು ಕೂಡ ದೇವರ ಸೇವೆಗೆ ಒಪ್ಪಿಸಿಕೊಡಿರಿ. ದೇವರ ಸೇವೆಗೆ ಒಪ್ಪಿಸಿಕೊಡುವಂಥ ಸಮಯದಲ್ಲಿ ದೇವರ ರಾಜ್ಯ ಬೆಳೀತದೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕೂಡ ಉದ್ಧರಿಸುವವನಾಗಿದ್ದಾನೆ. ಮುಂದಿನ ವಾರ ಇನ್ನೊಬ್ಬ ಸುವಾರ್ತಿಕರು ನಿಮ್ಮ ಮುಂದೆ ಬರ್ತೇನೆ. ಆತನಿಗೆ ವೀಕ್ಷಿಸ್ತಾರೆ. ಆಸರೆ ಟಿ ವಿ ವಂದನೆಗಳು.